ಸಿಂಧೋರ್मध्ये ಸುರಬಿಟಪಿ ವಾಟಿ ಪರಿವೃತೆ ಮಣಿದ್ವೀಪೆ ನೀಪೋಪವನವತಿ ಚಿಂತಾಮಣಿಗೃಹೇ ಶಿವಾಕಾರೇ ಮಂಚೆ ಪರಮಶಿವಪರ್ಯಂಕನಿಲಯಾಂ ಭಜಂತಿ ತ್ವಾಂ ಧನ್ಯಾಃ ಕತಿಚನ ಚಿದಾನಂದಲಹರೀ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮಸ್ಸಭಾಯಿ. ಮೂರನೇ ವರದ ವಿವರಣಾತ್ಮಕವಾದಂತಹ ಉತ್ತರವನ್ನು ಕೊಡಲಿಕ್ಕೆ ಹೊರಡುವ ಮೊದಲು ನಚಿಕೇತನನ್ನು ಕುರಿತು ಅನೇಕ ವಿಧವಾದಂತಹ ಪ್ರಲೋಭನೆಗಳನ್ನು ಮಾಡ್ತಾನೆ ಯಮಧರ್ಮರಾಜ. ಯಾವ ಪ್ರಲೋಭನೆಗಳಿಗೂ ಕೂಡ ಒಳಗಾಗದಿದ್ದಂತಹ ನಚಿಕೇತನನ್ನು ಕಂಡು ಅವನು ಕೇಳಿದ ಆತ್ಮವಿಷಯಕವಾದಂತಹ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ಹೊರಟು ನ ಸಾಂಪರಾಯ ಪ್ರತಿಭಾತಿ ಬಾಲಂ ಪ್ರಮಾದ್ಯಂತಂ ವಿತ್ತಮೋಹೇನ ಮೂಢಂ ಅಯಂ ಲೋಕೋ ನಾಸ್ತಿ ಪರ ಇತಿ ಮಾನಿ ಪುನಃ ಪುನರು ವಶಮಾಪದ್ಯತೆ ಮೇ. ಈ ರೀತಿಯಾಗಿ ನಿನ್ನೆಯ ವಿವರಣೆಯಲ್ಲಿ ಇಲ್ಲಿಯವರೆಗೆ ಬಂದು ನಿಲ್ಲಿಸಿದ್ದಾಗಿತ್ತು. ಅಂದರೆ ಪರಲೋಕ ಅಥವಾ ತತ್ಪ್ರಾಪ್ತಿ ಸಾಧನಂ, ಪರಲೋಕ ವಿಷಯವಾಗಲಿ ಪರಲೋಕದ ಪ್ರಾಪ್ತಿಗೆ ಸಾಧನವಾದದ್ದು ಯಾವುದೇ ಆದರೂ ಕೂಡ ಅದು ಶಾಸ್ತ್ರೀಯವಾದದ್ದು, ಶಾಸ್ತ್ರವಿಹಿತವಾದಂಥ ಮಾರ್ಗದಲ್ಲೇನೆಯೇ ಪರಲೋಕವನ್ನು ಸಾಧಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಪ್ರತಿಯೊಬ್ಬರಿಗೂ ಇದೆ. ನಮಗೆ ತೋಚಿದ ರೀತಿಯಲ್ಲಿ ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಮಾರ್ಗವನ್ನು ನಮಗೆ ಹಾಕಿಕೊಟ್ಟಿದ್ದಾರೆ ಋಷಿಮುನಿಗಳು, ಹಾಗೆ ಸ್ಮೃತಿಗಳು, ಅದರಂತೆ ನಡೆಯಬೇಕು. ಅವಿವೇಕಿಯಾದಂಥವನಿಗೆ ಶಾಸ್ತ್ರದಲ್ಲಿ ಬಾಲ ಅನ್ನೋ ಶಬ್ದವನ್ನು ಹೇಳ್ತಾರೆ. ಬಾಲ ಅಂತ ಹೇಳಿದರೆ ವಿವೇಕವಿಲ್ಲದವನು. ಆ ರೀತಿಯಾದಂತಹ ವ್ಯಕ್ತಿಗೆ ಈ ಸಾಧನೆಗಳು ತೋರುವುದಿಲ್ಲ. ಹಾಗಿರೋದ್ರಿಂದಲೇ ಪ್ರಮಾದ್ಯಂತಂ ವಿತ್ತಮೋಹೇನ ಮೂಢಂ, ಅವಿವೇಕಿಯಾಗಿದ್ದರಿಂದಲೇ ಕಾರ್ಯಕಾರ್ಯ ವೈಚಕ್ಷಣ್ಯ ಅನ್ನುವಂಥದ್ದು ಅವರಲ್ಲಿ ಇರೋದಿಲ್ಲ. ಕಾರ್ಯಕಾರ್ಯ ವಿಚಕ್ಷಣಾರಹಿತನಾದಂತಹ ಸ್ಥಿತಿಯಲ್ಲಿರುವಂತಹ ಮನುಷ್ಯನಿಗೆ ಪರಲೋಕ ಸಾಧನೆಗಳನ್ನು ಅನುಷ್ಠಾನ ಮಾಡುವಂತಹ ಸಾಮರ್ಥ್ಯವಿಲ್ಲದೇ ಇರುವ ಒಂದು ಅಸಾಮರ್ಥ್ಯದ ಜೊತೆಗೆ ವಿತ್ತಮೋಹೇನ ಮೂಢಂ, ನನಗೆ ಸಂಪತ್ತಿದೆ, ಐಶ್ವರ್ಯವಿದೆ, ನನ್ನನ್ನು ಯಾರು ಕೇಳ್ತಾರೆ, ನಾನು ಎಲ್ಲರಿಗಿಂತಲೂ ಕೂಡ ಆಢ್ಯನಾಗಿದ್ದೇನೆ, ಏನನ್ನೂ ಸಾಧಿಸ್ತೇನೆ ಅನ್ನುವಂತಹ ಒಂದು ದುರಹಂಕಾರವೂ ಸೇರಿಬಿಟ್ರೆ ಅವನ ಬುದ್ಧಿ ಮಂಕಾಗಿ ಹೋಗುತ್ತೆ. ಅಂತಹ ಅಹಂಕಾರದಿಂದ ಬುದ್ಧಿಯನ್ನು ಮುಚ್ಚಿರುವಂತಹ ವ್ಯಕ್ತಿಗೆ ಯಾವುದೂ ತೋರೋದಿಲ್ಲ. ಅಂತಹ ವ್ಯಕ್ತಿಗಳು ಹೇಗೆ ಹೇಳ್ತಾರೆ ಅಂದರೆ ಅಯಂ ಲೋಕ, ಈ ಲೋಕವೇ ಪರಮಾರ್ಥವಾದದ್ದು, ಬೇರೆ ಯಾವುದೂ ಇಲ್ಲ ಅನ್ನುವ ರೀತಿಯಲ್ಲಿ ಹೇಳಿದಾಗ ಆ ವ್ಯಕ್ತಿಗಳು ಹುಟ್ಟುತ್ತಾರೆ, ಸಾಯ್ತಾರೆ, ಸತ್ತ ನಂತರ ನನ್ನ ಹತ್ರಕ್ಕೇ ಬರ್ತಾರೆ ಅಂತ ಯಮಧರ್ಮರಾಜ ಹೇಳ್ತಾನೆ. ಯಾರು ನಾಸ್ತಿಕರಾಗುತ್ತಾರೋ ನಾಸ್ತಿಕರಿಗೆ ಈ ಒಂದು ನರಕವಾಸ ಅನ್ನುವಂಥದ್ದು ತಪ್ಪೋದಿಲ್ಲ ಅನ್ನುವಂತಹ ಸೂಚನೆಯನ್ನು ಇಲ್ಲಿ ಕೊಟ್ಟಿದ್ದಾನೆ. ಶ್ರವಣಾಯಾಪಿ ಬಹುಭಿರಿಯೋ ನ ಲಭ್ಯ ಶೃಣ್ವಂತೋಪಿ ಬಹವೋ ಯನ್ನ ವಿದ್ಯುಃ ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ. ನಿನ್ನೆಯ ದಿವಸ ನನ್ನ ಪ್ರವಚನ ಮುಗಿಸಿದ ನಂತರ ಒಬ್ಬ ಮಹಾತ್ಮರು ಬಂದು ನನ್ನ ಹತ್ರ ಒಂದು ಪ್ರಶ್ನೆಯನ್ನು ಕೇಳಿದರು. ಅವರಿಗೊಂದು ಸಂಶಯ ಇದೆ ಸ್ವಾಮಿ, ಆ ಸಂಶಯವನ್ನು ಕೇಳಬಹುದೇ? ಅವಶ್ಯವಾಗಿ ಕೇಳಿ, ಗೊತ್ತಿದ್ದರೆ ಹೇಳ್ತೇನೆ, ಗೊತ್ತಿಲ್ಲದಿದ್ದರೆ ಗೊತ್ತಿಲ್ಲ ಅಂತ ಹೇಳ್ತೇನೆ. ಅದನ್ನ ಹೇಳಲಿಕ್ಕೆ ಏನು ತೊಂದರೆ ಇಲ್ವೇ? ಏನು ಸ್ವಾಮಿ, ನಚಿಕೇತ ಯಮನ ಸಂವಾದ ಅಂತ ಹೇಳ್ತೀರಾ, ನಚಿಕೇತ ಅನ್ನೋ ಶಬ್ದಕ್ಕೆ ಏನು ಅರ್ಥ ಸ್ವಾಮಿ? ಯಮ ಅನ್ನೋ ಶಬ್ದಕ್ಕೆ ಅರ್ಥ ಗೊತ್ತಿದೆ. ಯಮ ಅಂತ ಹೇಳಿದರೆ ಯಮನ ಮಾಡುವವನು, ನಿಯಮನವನ್ನು ಮಾಡುವವನು. ನಚಿಕೇತ ಅನ್ನೋ ಶಬ್ದಕ್ಕೆ ಏನು ಅರ್ಥ ಅಂತ ಒಂದು ಮಾತು ಕೇಳಿದರು. ನಾನು ನಿನ್ನೆ ಅವರಿಗೆ ಹೇಳಿದ್ದೆ, ನಾಳೆ ಸಭೆಯಲ್ಲೇ ಹೇಳ್ತೀನಿ. ನಿಮ್ಮ ಹಾಗೆ ಇನ್ನೂ ಯಾರಿಗಾದರೂ ಸಂಶಯ ಇದ್ದಿರಬಹುದು,
ಅದಕ್ಕೋಸ್ಕರವಾಗಿ ಈ ಒಂದು ಪ್ರಶ್ನೆಗೆ ನಾಳೆ ಸಭೆಯಲ್ಲೇ ನನಗೆ ತಿಳಿದ ಉತ್ತರವನ್ನು ಹೇಳ್ತೇನೆ ಅಂತ ಹೇಳಿದ್ದೆ. ಅದನ್ನೇ ಈಗ ತಮ್ಮ ಮುಂದೆ ಈಗ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಚಿಕೇತ ಅನ್ನೋ ಶಬ್ದಕ್ಕೆ ಏನು ಅರ್ಥ ಅಂತ ಕೇಳೋ ಮೊದಲು ಸಂಸ್ಕೃತದಲ್ಲಿ, ವೇದದಲ್ಲಿ, ಈ ವೇದ ವಾಂಗ್ಮಯ ಸಂಸ್ಕೃತ ವಾಂಗ್ಮಯದಲ್ಲಿ ಶಬ್ದವನ್ನು 4 ವಿಧವಾಗಿ ವಿಂಗಡಣೆ ಮಾಡಿದ್ದಾರೆ. ಆ 4 ವಿಧವಾದಂತಹ ವಿಂಗಡಣೆಯಲ್ಲಿ ಜಾತಿವಾಚಕ ಶಬ್ದ, ಗುಣವಾಚಕ ಶಬ್ದ, ಕ್ರಿಯಾವಾಚಕ ಶಬ್ದ, ಸಂಜ್ಞಾವಾಚಕ ಶಬ್ದ ಎಂಬುದಾಗಿ 4 ವಿಧವಾದಂತಹ ಶಬ್ದಗಳಿದ್ದಾವೆ. ಜಾತಿವಾಚಕ ಶಬ್ದಗಳೆಲ್ಲ ಜಾತಿಯನ್ನು ಕುರಿತು ಹೇಳುತ್ತವೆ, ಗುಣವಾಚಕ ಶಬ್ದಗಳೆಲ್ಲ ಗುಣವನ್ನು ಕುರಿತು ಹೇಳುತ್ತವೆ. ಹಾಗೆ ಕ್ರಿಯಾವಾಚಕ ಶಬ್ದಗಳು ಕ್ರಿಯೆಯನ್ನು ಬೋಧಿಸ್ತವೆ. ಸಂಜ್ಞಾವಾಚಕ ಶಬ್ದಗಳು ಅಂದರೆ ಕೇವಲ ಸಂಜ್ಞೆ, ಅಂದರೆ ಇದೊಂದು ಸಿಂಬಲ್ ಇದ್ದ ಹಾಗೆ. ಹೇಗೆ ಇದಕ್ಕೆ ಉದಾಹರಣೆ ಹೇಳಿದರೆ ಅರ್ಥವಾಗುತ್ತೆ ಹೊರತು ಕೇವಲ ಇಷ್ಟೇ ಹೇಳಿದರೆ ಅರ್ಥವಾಗೋದಿಲ್ಲ. ಜಾತಿವಾಚಕ ಶಬ್ದಗಳು ಅಂತ ಹೇಳಿದರೆ ಇವಾಗ ಮನುಷ್ಯ ಅಂತ ಶಬ್ದ ಇದೆ. ಮನುಷ್ಯ, ಘಟ, ಪಟ, ಮನೆ, ಹಣ್ಣು, ಹೂವು ಇತ್ಯಾದಿ ಶಬ್ದಗಳಿದ್ದಾವೆ. ಅವುಗಳೆಲ್ಲ ಜಾತಿವಾಚಕ ಶಬ್ದಗಳು. ಹೇಗೆ ಅಂದರೆ ಇವನು ಮನುಷ್ಯ ಅಂತ ಹೇಳಬೇಕಾದ್ರೆ ಮನುಷ್ಯನಿಗೆ ಒಂದು ಲಕ್ಷಣ ಇರಬೇಕು. ಆ ಲಕ್ಷಣ ಪ್ರಪಂಚದಲ್ಲಿ ಇರುವಂತಹ ಎಲ್ಲ ಮನುಷ್ಯರಿಗೂ ಒಂದೇ ರೀತಿಯಾಗಿರುತ್ತೆ. ಭಾರತದಲ್ಲಿ ಹುಟ್ಟಿದವರಿಗೆ ಮಾತ್ರ 2 ಕಣ್ಣು, 2 ಕಿವಿ, 1 ಮೂಗು, 1 ಬಾಯಿ, ತಲೆ, 2 ಕೈ, 2 ಕಾಲು ಇಷ್ಟೇ ಇರೋದು. ನೀವು ಪ್ರಪಂಚದ ಯಾವ ಮೂಲೆಗೂ ಹೋದರೂ ಇದೇ ರೀತಿಯಾಗಿರುತ್ತೆ. ಅಂದರೆ ಎಲ್ಲ ಮನುಷ್ಯರಲ್ಲಿ ಇರುವಂತಹ ಒಂದು ಜಾತಿ. ಆದ್ದರಿಂದ ಮನುಷ್ಯ ಅಂತ ಹೇಳಿದ ಕೂಡಲೇ ಆ ಶಬ್ದಕ್ಕೆ ಅರ್ಥ ಏನಿದೆಯೋ, ಕರಚರಣಾದಿಮಾನ್ ಪುರುಷ ಮನುಷ್ಯ ಶಬ್ದಾರ್ಥ ಅಂತ ನಾವು ಹೇಳ್ತೇವೆ. ಹಾಗೆ ಅದು ಜಾತಿವಾಚಕ ಶಬ್ದ. ಆದ್ದರಿಂದ ಜಾತಿವಾಚಕ ಶಬ್ದಗಳಿಂದ ಕೇವಲ ಜಾತಿಯನ್ನು ನಾವು ಕಂಡುಹಿಡಿಯಬಹುದು. ಇನ್ನು ಗುಣವಾಚಕ ಶಬ್ದಗಳು ಅಂತ ಹೇಳಿದರೆ ನೀಲ, ಪೀತ, ರಕ್ತ ಇತ್ಯಾದಿ ಶಬ್ದಗಳೇನಿದ್ದಾವೆ ಇವು ಗುಣಗಳನ್ನು ಹೇಳ್ತಾವೆ. ನೀಲೋ ಘಟಃ, ನೀಲಂ ಉತ್ಪಲಂ ಇತ್ಯಾದಿಯಾಗಿ ನಾವು ಹೇಳ್ತೇವೆ. ಅದರಲ್ಲಿ ನೈಲ್ಯ ಅನ್ನುವಂಥದ್ದು ಗುಣ. ಕಮಲದಲ್ಲಿರುವಂತಹ ನೀಲಿ ಬಣ್ಣವನ್ನು ಹೇಳ್ತದೆ ನೀಲ ಅನ್ನೋ ಶಬ್ದ, ಅದು ಗುಣವಾಚಕ ಶಬ್ದ. ಹಾಗೆ ಕ್ರಿಯಾವಾಚಕ ಶಬ್ದ ಅಂತ ಹೇಳಿದರೆ ಗಾಯಕ, ಪಾಚಕ, ಧಾವಕ ಈ ರೀತಿಯಾದಂತಹ ಶಬ್ದಗಳು ಕ್ರಿಯೆಯನ್ನು ಬೋಧಿಸುವಂತಹದ್ದು. ಗಾನಂಕರೋತಿ, ಗಾಯನ ಕ್ರಿಯೆಯನ್ನು ಮಾಡುವವನಿಗೆ ಗಾಯಕ ಅಂತ ಹೇಳ್ತೇವೆ. ಹಾಗೆ ಕ್ರಿಯಾವಾಚಕ ಶಬ್ದಗಳು. ಇದಿಷ್ಟಲ್ಲದೆ ಸಾಧಾರಣವಾಗಿ ಎಲ್ಲ ಶಬ್ದಗಳು ಈ 3ರಲ್ಲೇ ಅಂತರ್ಗತವಾಗ್ತವೆ, ನಮ್ಮ ವಾಂಗ್ಮಯದಲ್ಲಿರುವ ಎಲ್ಲ ಶಬ್ದಗಳು. ಇದಿಷ್ಟು ಅಲ್ಲದ ಶಬ್ದಗಳು ಯಾವುದಿದ್ದಾವೋ ಅವುಗಳಿಗೆ ಸಂಜ್ಞಾವಾಚಕ ಶಬ್ದಗಳು. ಕೇವಲ ಅದೊಂದು ಸಂಜ್ಞೆ, ಒಂದು ಹೆಸರು. ಹೆಸರು ಅಂತ ಹೇಳಿದ್ರೇನು? ಶಬ್ದಕ್ಕೆ ಒಂದು ಅರ್ಥ ಬೇಕಲ್ವಾ ಅಂತ ಕೇಳಿದರೆ ಆ ಶಬ್ದಕ್ಕೆ, ಆ ಶಬ್ದದಿಂದ ಏನನ್ನು ಗುರುತಿಸ್ತೀರೋ ಅದೇ ಅದರ ಅರ್ಥ. ಉದಾಹರಣೆಗೆ ರೇವಂತ್ ಅಂತ ಒಬ್ಬ ಹೆಸರಿಟ್ಟುಕೊಂಡಿರ್ತಾನೆ. ಇವು ಧಾತುವಿನಿಂದ ಬಂದಿರುವಂತಹ ಶಬ್ದಗಳಲ್ಲ, ಧಾತುಮೂಲ ಶಬ್ದಗಳಲ್ಲ. ಧಾತುಮೂಲ ಶಬ್ದಗಳಾದರೆ ಅವುಗಳಿಗೆ ಒಂದು ಅರ್ಥ ಇರ್ತದೆ. ಆ ರೀತಿಯಾದಂಥ ಭೂಭೃತ್ ಅಂತ ಹೇಳಿದರೆ ರಾಜ ಅನ್ನೋ ಅರ್ಥ. ಭೂಮಿಂ ಬಿಭ್ರತಿ ಇತಿ ಭೂಭೃತ್ ಅಥವಾ ರಾಜತೆ ಇತಿ ರಾಜ ಅನ್ನೋ ಶಬ್ದ. ಹಾಗೆ ಇವಾಗ ರೇವಂತ್ ಅಂತ ಹೇಳಿದರೆ ಆ ಶಬ್ದಕ್ಕೆ ಏನು ಅರ್ಥ ಇಲ್ಲ. ರೇವಂತ್ ಅಂತ ಯಾರಿಗೆ ಹೆಸರಿಟ್ಟಿದ್ದಾರೋ ಅವನೇ ಅದು ಆ ಶಬ್ದಕ್ಕೆ ಅರ್ಥ ಅಷ್ಟೇ. ಅದು ಕೇವಲ ಒಂದು ಸಂಜ್ಞೆ. ಅದಕ್ಕೆ ಸಂಸ್ಕೃತದಲ್ಲಿ ಹೇಳ್ತಾರೆ ಡಿತ್ಥ ಡವಿತ್ಥಾದಿವತ್ತು. ಡಿತ್ಥ ಅಂತ ಒಬ್ಬನಿಗೆ ಹೆಸರಿಟ್ಟಿದ್ದಾರೆ. ಡಿತ್ಥ ಅನ್ನೋ ಶಬ್ದಕ್ಕೆ ಏನು ಅರ್ಥ ಸ್ವಾಮಿ ಅಂದರೆ ಅರ್ಥವಿಲ್ಲ, ಅವನೇ ಅರ್ಥ. ಯಾರಿಗೆ ಇಟ್ಟಿದ್ದಾರೋ ಅವನೇ ಅದಕ್ಕೆ ಅರ್ಥ. ಡಿತ್ಥ ಅನ್ನೋದು ಶಬ್ದ, ಶಬ್ದಕ್ಕೆ ಅರ್ಥ ಅವನು, ಆ ವ್ಯಕ್ತಿ. ಹಾಗೆ ನಚಿಕೇತ ಅನ್ನೋ ಶಬ್ದವೂ ಕೂಡ ಒಂದು ಸಂಜ್ಞೆ, ಅದಕ್ಕೆ ಅರ್ಥವಿಲ್ಲ, ಬೇರೆ ಅರ್ಥ ಇಲ್ಲ. ಯಾವ ವ್ಯಕ್ತಿಗೆ ಅದನ್ನು ಹೇಳಿದೆಯೋ ಅದು ಸಂಜ್ಞೆ, ಆ ವ್ಯಕ್ತಿಗೆ ಆ ಶಬ್ದ, ಅರ್ಥ ಆ ವ್ಯಕ್ತಿ. ನಚಿಕೇತ ಅನ್ನೋ ಶಬ್ದ ಈ ರೀತಿಯಾದಂತಹ ಸಂಜ್ಞಾ ರೂಪದಲ್ಲಿ ಇರುವಂತಹ ಶಬ್ದ. ಅದಕ್ಕೆ ಅರ್ಥವನ್ನು ಹುಡುಕುವ ಪ್ರಯಾಸ ಮಾಡಬೇಕಾಗಿಲ್ಲ. ಆದ್ದರಿಂದ ಎಲ್ಲ ಶಬ್ದಗಳಿಗೂ ಆ ಧಾತು ಮೂಲವಾದಂತಹ ವ್ಯುತ್ಪತ್ತಿ, ಪದದ ನಿಷ್ಪತ್ತಿ, ಪದದ ಉತ್ಪತ್ತಿ ಎನ್ನುವಂತಹದ್ದು ಯಾವ ಅರ್ಥದಲ್ಲಿ ಆಗಿರುತ್ತೋ ಆ ಅರ್ಥದಲ್ಲಿ ಸಂಜ್ಞಾವಾಚಕ ಶಬ್ದಗಳಿಗೆ ಹೇಳಲಿಕ್ಕೆ ಬರೋದಿಲ್ಲ. ಈಗ ನಾವು ಎಷ್ಟು ಮಹಾಭಾರತವನ್ನು ನೀವು ನೋಡ್ತಾ ಹೋದರೆ ಮಹಾಭಾರತದಲ್ಲಿ ಒಂದು 50,000 ಹೆಸರುಗಳಿದ್ದಾವೆ.
ಎಷ್ಟೋ ಶಬ್ದಗಳಿಗೆ ಭೃಜ್ಯು ಅಂತ ಹೆಸರು ಹೇಳ್ತಾರೆ. ಏನು ಹಂಗಂದರೆ ಭೃಜ್ಯುನ ಶಬ್ದಕ್ಕೆ ಏನೂ ಅರ್ಥವೇ ಇಲ್ಲ ಸಂಸ್ಕೃತದಲ್ಲಿ. ಅದು ಕೇವಲ ಒಬ್ಬ ವ್ಯಕ್ತಿಗೆ ಇಟ್ಟಂತಹ ಹೆಸರು ಅಷ್ಟೇ, ಸಂಜ್ಞೆ. ಹಾಗೆ ನಚಿಕೇತ ಅನ್ನುವಂಥದ್ದು ಒಂದು ಸಂಜ್ಞೆ. ಇದಿಷ್ಟು ಇವಾಗ ನಿನ್ನೆ ಕೇಳಿದವರಿಗೆ ಸಮಾಧಾನವಾಗಿರಬಹುದೇನೋ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟು ನಚಿಕೇತನ ವಿವರಣೆ. ಇವಾಗ ಪುನಃ ನಿನ್ನೆಯ ವಿಷಯವನ್ನು ಮುಂದುವರಿಸೋದಾದರೆ, ಶ್ರವಣಾಯಾಪಿ ಬಹುಭಿರಿಯೋ ನ ಲಭ್ಯ ಶೃಣ್ವಂತೋಪಿ ಬಹವೋ ಎನ್ನ ವಿದ್ಯು ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ. ನೀನು ಏನು ಕೇಳಿದೆಯಾ ಅಸ್ತಿತ್ಯೇಕೇನ ಆಯಮಸ್ತೀತಿ ಚೈಕೆ ಎನ್ನುವಂತಹ ಆತ್ಮವಿಷಯಕವಾದಂಥ ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕಲಿಕ್ಕೆ ಹೊರಟಾಗ ಅದಕ್ಕೆ ಶ್ರವಣಾಯಾಪಿ ಬಹುಭಿರಿಯೋ ನ ಲಭ್ಯ, ಅದನ್ನು ಕೇಳೋದಕ್ಕೆ ಜನಗಳು ಸಿಕ್ಕೋದಿಲ್ಲ, ಆತ್ಮವಿಚಾರವನ್ನು ಕೇಳುವಂಥವರೇ ಸಿಕ್ಕೋದಿಲ್ಲ. ಅಕಸ್ಮಾತ್ ಸಿಕ್ಕಿದರೆ ಶೃಣ್ವಂತೋಪಿ ಬಹವೋ ಎನ್ನ ವಿದ್ಯು, ಕೇಳಿದವರೆಲ್ಲ ತಿಳ್ಕೊಳ್ತಾರೆ ಅಂತಿಲ್ಲ, ಕೇಳೋರೇ ಸಿಗೋದಿಲ್ಲ. ಅಕಸ್ಮಾತ್ ಯಾರಾದರೂ ಸಿಕ್ಕಿದ್ರು ಸಿಕ್ಕಿದವರಿಗೆಲ್ಲ ಅದು ಗೊತ್ತಾಗಿ ಬಿಡುತ್ತೆ ಅಂತಿಲ್ಲ. ಆಶ್ಚರ್ಯೋ ವಕ್ತ, ಯಾಕೆಂದರೆ ಆ ತತ್ವ ಅಂಥದ್ದು, ಆ ತತ್ವವನ್ನು ಹೇಳುವವನೂ ಸಿಕ್ಕೋದಿಲ್ಲ. ಅಕಸ್ಮಾತ್ ಯಾರಾದರೂ ಸಿಕ್ಕಿದ ಅಂತ ಇಟ್ಟುಕೊಂಡ್ರೆ ಆಶ್ಚರ್ಯೋ ಜ್ಞಾತ, ಅದನ್ನು ತಿಳ್ಕೊಳ್ಳೋವನು ಇನ್ನೂ ಆಶ್ಚರ್ಯ, ಅವನು ಸಿಕ್ಕೋದು ಇನ್ನೂ ದುರ್ಲಭ. ಅಂದರೆ ಆ ತತ್ವದ ಒಂದು ಗಹನತೆ, ಗಾಂಭೀರ್ಯ ಏನು ಅನ್ನುವಂಥದ್ದು ಈ ಮಾತಿನಲ್ಲಿ ಯಮ ನಚಿಕೇತನಿಗೆ ಹೇಳಿದ್ದಾನೆ. ಹೇಳುವವರೇ ಕಮ್ಮಿ. ಉದಾಹರಣೆಗೆ ಕೆಲವೊಂದಷ್ಟು ವಿಚಾರಗಳಿರ್ತವೆ ಶಾಸ್ತ್ರದಲ್ಲೇನು ನಮ್ಮ ದೈನಂದಿನ ವ್ಯವಹಾರದಲ್ಲೂ ಆ ರೀತಿಯಾದಂತಹ ವಿಚಾರಗಳನ್ನು ನಾವು ಕೇಳ್ತೇವೆ, ನೋಡ್ತೇವೆ. ಕೆಲವೊಂದಷ್ಟು ವಿಚಾರಗಳನ್ನು ನಾವು ಹೇಳಲಿಕ್ಕೆ ಬರೋದಿಲ್ಲ. ಹೇಳಲಿಕ್ಕೆ ಬರದೇ ಇರುವಂತಹ ವಿಚಾರಗಳು ಇರ್ತವೆ ನಮ್ಮ ಜೀವನದಲ್ಲಿ. ಹೇಳಲಿಕ್ಕೆ ಬರೋದಿಲ್ಲ ಅಂದರೆ ಎಷ್ಟೋ ಜನ ಹೇಳೋದುಂಟಲ್ವಾ, ಅಯ್ಯೋ ನನಗೆ ಹೇಳೋದಕ್ಕೆ ಶಬ್ದವೇ ಇಲ್ಲ ನನ್ನ ಹತ್ರ ಅಂತ. ಏನು ಶಬ್ದವೇ ಇಲ್ಲ ಅನ್ನೋದು, ಒಂದೋ ಇವರಲ್ಲಿ ಶಬ್ದ ದಾರಿದ್ರ್ಯ ಇರಬೇಕು, ಇಲ್ಲ ಆ ವಿಷಯ ಹೇಳಲಿಕ್ಕೆ ಬಾರದೇ ಇರುವಂತಹ ಸ್ಥಿತಿಯಲ್ಲಿ ಇರಬೇಕು. ಎರಡೇ ಕಾರಣ, ಎರಡು ಬಿಟ್ಟು ಬೇರೆ ಕಾರಣ ಇರಲಿಕ್ಕೆ ಸಾಧ್ಯವಿಲ್ಲ. ಉದಾಹರಣೆಗೆ ನಿಮಗೆ ಭಯ ಆಗುತ್ತೆ. ಭಯ ಅಂದರೆ ಏನು ಸ್ವಾಮಿ ಹೇಳಿ ನೋಡೋಣ ಯಾರಾದರೂ. ಈಗ ನಾನು ಕಾಡಿಗೆ ಹೋದಾಗ ನನ್ನ ಮುಂದೆ ಹುಲಿ ಬಂತು, ಒಬ್ಬನೇ ಇದ್ದೇನೆ, ಕೈಯಲ್ಲಿ ಆಯುಧಗಳೇನೂ ಇಲ್ಲ. ಹುಲಿ ಬಂದಾಗ ಸಂತೋಷವಾಗುತ್ತೋ? ಭಯ ತಾನೇ ಆಗೋದು. ಆ ಭಯ ಆಯಿತು ಅಂತ ಹೇಳಿದಾಗ ಹುಲಿಯನ್ನು ನೋಡಿ ಬಂದವನು ಬದುಕಿ ವಾಪಸ್ ಬಂದರೆ ಮನೆಗೆ ಬಂದು ಹೇಳ್ತಾನೆ, ಆ ಹುಲಿ ನನ್ನ ಎದುರುಗಡೆಯಲ್ಲಿ ನಿಂತಿದೆ, ನನಗೆ ಅತ್ಯಂತ ಭಯ ಆಯಿತು. ಏನಾಯಿತು? ಭಯ ಅಂದರೆ ಹೇಗೆ ಹೇಳಪ್ಪ? ಕೈಕಾಲು ನಡ್ಕ ಬಂದುಬಿಡ್ತು, ಮೈಯೆಲ್ಲ ಬೆವರು ಬಂದುಬಿಡ್ತು, ಕೂಗಬೇಕು ಅಂತ ಬಾಯಿ ತೆಗೆದ್ರೆ ಶಬ್ದವೇ ಹೊರಡ್ತಾ ಇಲ್ಲ. ಇದು ತಾನೇ, ಈಗ ತಾನೇ ವಿವರಣೆ ಕೊಡ್ತಾನೆ. ಸರಿಯಪ್ಪ, ನೀನು ಕೈಕಾಲು ನಡಗಿದ್ರೆ ಅದು ಭಯವಲ್ಲ. ಜೋರಾಗಿ ಓಡಿ ಬಂದರೂ ಕೈಕಾಲು ನಡುಗುತ್ತೆ, ಅದು ಭಯ ಆಗಲಿಕ್ಕಿಲ್ಲ. ಮೈಯಲ್ಲಿ ಬೆವರು ಬಂತು ಅಂದರೆ, ಸೆಕೆ ಜಾಸ್ತಿ ಆದರೆ ಬೆವರು ಬರುತ್ತೆ, ಅದು ಭಯವಲ್ಲ. ಗಟ್ಟಿಯಾಗಿ ಕಿರ್ಚಬೇಕು ಅಂದಾಗ ಕಿರ್ಚಲಿಕ್ಕೆ ಆಗೋದಿಲ್ಲ ಅಂಥ ಸ್ಥಿತಿ, ಅದು ಭಯವಲ್ಲ. ಗಂಟ್ಲು ಕಟ್ಟಿದಾಗಲೂ ಕಿರ್ಚೋದಕ್ಕಾಗೋಲ್ಲ. ಹಾಗಾದರೆ ಭಯ ಅಂದರೆ ಯಾವುದು? ಆವಾಗ ಇವನು ಪ್ರಯತ್ನ ಪಡ್ತಾನೆ. ಭಯ ಅಂದ್ರೇನು ಹೇಳಲಿಕ್ಕೆ ಪ್ರಯತ್ನ ಪಟ್ಟು ಅದರಲ್ಲಿ ಸಾಫಲ್ಯವನ್ನು ಹೊಂದದೆ, ನನ್ನ ಹತ್ರ ನಿನಗೆ ಭಯ ಅನ್ನೋದನ್ನು ತಿಳಿಸ್ಲಿಕ್ಕೆ ಆಗೋದಿಲ್ಲ, ಒಂದು ಕೆಲಸ ಮಾಡ್ತೀನಿ, ನಿನ್ನನ್ನು ಕರ್ಕೊಂಡೋಗಿ ಕಾಡಲ್ಲಿ ಬಿಡ್ತೀನಿ, ಆ ಹುಲಿ ಎದುರುಗಡೆ ನಿಂತಾಗ ನಿನಗೆ ಗೊತ್ತಾಗತ್ತೆ. ಇದು ತಾನೇ ಹೇಳೋದು. ಭಯ ಅಂದರೆ ಇದೆ. ಈಗ ನೀವು ಸ್ವೀಟ್ ಸ್ಟಾಲಿಗೆ ಹೋಗ್ತೀರಾ, ಅನೇಕ ವಿಧವಾದಂತಹ ಮಧುರ ಪದಾರ್ಥಗಳಿರ್ತವೆ. ರಸಗುಲ್ಲ ಇರುತ್ತೆ, ಮೈಸೂರು ಪಾಕ ಇರುತ್ತೆ, ಬಾಂಬೆ ಹಲ್ವಾ ಇರುತ್ತೆ, ಇನ್ನೇನೇನೋ ಪದಾರ್ಥಗಳು. ನಮಗೆ ಅದರ ಆಕೃತಿಯನ್ನು ನೋಡಿದರೆ ಅದಕ್ಕೆ ಏನು ಹೆಸರಿಟ್ಟಿದ್ದಾರೋ, ಯಾವ ರೂಪ, ಯಾವ ನಾಮ ಅನ್ನುವಂಥದ್ದು ನಮಗೆ ಗೊತ್ತಾಗಲ್ಲ. ಆ ರೀತಿಯಾದಂಥ ಪದಾರ್ಥಗಳಿದ್ದಾವೆ. ಆದರೆ ಎಲ್ಲ ಪದಾರ್ಥಗಳಲ್ಲೂ ಇರುವಂಥದ್ದು ಯಾವುದು? ಸಿಹಿ ತಾನೆ. ಯಾವುದು? ಮೈಸೂರು ಪಾಕ ಸಿಹಿಯಾಗಿದೆ, ರಸಗುಲ್ಲ ಸಿಹಿಯಾಗಿದೆ, ಜೇನುತುಪ್ಪ ಸಿಹಿಯಾಗಿದೆ, ಸಕ್ಕರೆ ಸಿಹಿಯಾಗಿದೆ, ಹಣ್ಣು ಸಿಹಿಯಾಗಿದೆ, ಕಬ್ಬಿನ ರಸ ಸಿಹಿಯಾಗಿದೆ. ಎಲ್ಲದರಲ್ಲೂ ಇರೋದು ಸಿಹಿ ತಾನೇ. ಇರೋದು ಒಂದೇ ಪದಾರ್ಥ, ಸಿಹಿ ಅನ್ನೋದು ಒಂದೇ ಪದಾರ್ಥ. ಮತ್ತು ಸ್ವೀಟ್ ಸ್ಟಾಲಲ್ಲಿ ಯಾಕೆ ಇಷ್ಟು ಪದಾರ್ಥಗಳು? ಯಾವುದೋ ಒಂದನ್ನು ತಿಂದರೆ ಸಾಕು ತಾನೆ, ಸಿಹಿ ಗೊತ್ತಾಗುತ್ತಲ್ಲ. ಆದರೆ ಆ ಸಿಹಿಯಲ್ಲಿ ಇರುವಂತಹ ವೈಲಕ್ಷಣ್ಯ, ಭೇದ,
ದ ಡಿಫರೆನ್ಸ್ ಬಿಟ್ವೀನ್ ದೋಸ್ ಸ್ವೀಟಿಶ್ನೆಸ್ ಅನ್ನುವಂಥದ್ದು ಏನಿದೆಯೋ ಅದನ್ನು ನೀವು ಯಾವ ಶಬ್ದದಿಂದ ಹೇಳ್ತೀರಿ ಸ್ವಾಮಿ? ಹೇಳಲಿಕ್ಕೆ ಸಾಧ್ಯವೇ? ಈ ರಸಗುಲ್ಲಾದ ಸಿಹಿಗೂ ಮತ್ತೊಂದರ ಸಿಹಿಗೂ ಇರುವ ಭೇದವನ್ನು ನಿಮಗೆ ಹೇಳುವ ಶಬ್ದಗಳು ಯಾವುದೂ ಇಲ್ಲ. ಅದನ್ನು ತಿಳಿಯೋದು ಹೇಗೆ? ತಿಂದೇ ತಿಳ್ಕೋಬೇಕು. ತಿಂದೇ ತಿಳಿಯೋದು ಅಂದ್ರೇನು? ಅನುಭವಕ್ಕೆ ಬಂದ್ರೇನೇ ಅದು ಗೊತ್ತಾಗುವಂಥದ್ದು. ಅದಕ್ಕೆ ದಂಡಿ ಕಾವ್ಯಾದರ್ಶದಲ್ಲಿ ಒಂದು ಮಾತು ಹೇಳ್ತಾನೆ, ಇಕ್ಷುಕ್ಷೀರ ಗುಡಾದೀನಾಂ ಮಾಧುರ್ಯಸ್ಯಾಂತರಂ ಮಹತು ಅಥಾಪಿನ ತದಾಖ್ಯಾತು ಸರಸ್ವತ್ಯಾಪಿ ಶಕ್ಯತೆ. ಇಕ್ಷುರಸ, ಕಬ್ಬಿನ ರಸ, ಕ್ಷೀರ ಮತ್ತು ಗುಡ ಅಂದರೆ ಬೆಲ್ಲ, ಇವುಗಳಲ್ಲಿರುವಂತಹ ಮಾಧುರ್ಯದ ಭೇದ ಇದೆಯಲ್ಲ, ಇದನ್ನು ಸಾಕ್ಷಾತ್ ಸರಸ್ವತಿಯೇ ಬಂದಳು ಶಬ್ದದಿಂದ ಹೇಳಲಾರಳು. ಶಬ್ದದಿಂದ ಹೇಳೋದಕ್ಕೆ ಸರಸ್ವತಿಗೂ ಸಾಧ್ಯವಿಲ್ಲ. ಅಥಾಪಿನ ತದಾಖ್ಯಾತು ಸರಸ್ವತ್ಯಾಪಿ ಶಕ್ಯತೆ ಅಂದರೆ ಏನರ್ಥ? ಕೇವಲ ಅನುಭವೈಕ ಗಮ್ಯವಾದಂಥ ವಿಚಾರವನ್ನು ಶಬ್ದದಿಂದ ತಿಳಿಸೋದಕ್ಕೆ ಸಾಧ್ಯವಿಲ್ಲ. ಇದು ನಿರ್ಣಯ. ನಿಮಗೆ ಅನುಭವಕ್ಕೆ ಮಾತ್ರ ವೇದ್ಯವಾಗಿರುವಂತಹ ಪದಾರ್ಥವನ್ನು ಶಬ್ದದಿಂದ ತಿಳಿಸೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಶಬ್ದದ ಸಾಮರ್ಥ್ಯ ಬಹಳ ಸೀಮಿತವಾದ ಸಾಮರ್ಥ್ಯ. ಯಾವ ಸಾಮರ್ಥ್ಯ? ಜಾತಿ, ಗುಣ, ಕ್ರಿಯಾ, ಸಂಜ್ಞಾ ಈ ರೂಪದಲ್ಲಿ ಇದ್ರೇನೆಯೇ ಅದನ್ನು ಹೇಳಬಹುದು. ಅದು ಇಲ್ಲದೇ ಇರುವಂತಹ ಪದಾರ್ಥ ಈ ಆತ್ಮ. ಆತ್ಮಕ್ಕೊಂದು ಜಾತಿ ಅಂತಿಲ್ಲ. ಜಾತಿ ಅಂತ ಹೇಳಿದರೆ ನಾವು ಈಗ ಹೊಡೆದಾಡ್ತಾ ಇದ್ದೀವಲ್ಲ, ಈ ಜಾತಿ ಅಲ್ಲ. ಜಾತಿ ಅಂತ ಹೇಳಿದರೆ ಸಮಾನವಾದ ಲಕ್ಷಣಕ್ಕೆ ಜಾತಿಯಿಂದ ಎಲ್ಲ ಪ್ರಪಂಚದಲ್ಲಿರುವ ಮನುಷ್ಯರಲ್ಲಿರುವಂತಹ ಒಂದು ಸಮಾನ ಧರ್ಮ ಯಾವುದಿದೆಯೋ ಅದು ಜಾತಿ. ಎಲ್ಲ ಬಟ್ಟೆಗಳಲ್ಲಿ ಇರುವಂತಹ ಸಮಾನ ಧರ್ಮ ಯಾವುದಿದೆಯೋ ಅದು ಬಟ್ಟೆಯ ಜಾತಿ. ಹಾಗೆ ಪ್ರತಿಯೊಂದು ಪದಾರ್ಥಗಳಲ್ಲೂ ಸಮಾನ ಧರ್ಮ ಅನ್ನುವಂಥದ್ದು ಅಸಾಧಾರಣ ಧರ್ಮ ಅಂತ ಹೇಳ್ತೇವೆ. ಅಂಥದ್ದಕ್ಕೆ ಜಾತಿ, ಗುಣ, ಕ್ರಿಯಾ ಇವೆಲ್ಲವೂ ಕೂಡ ನಾವು ಹೇಳಬಹುದು. ಯಾವುದರಲ್ಲಿ ಜಾತಿ ಇಲ್ಲವೋ ಅಸಾಧಾರಣ ಧರ್ಮವನ್ನು ಆತ್ಮವಿಚಾರದಲ್ಲಿ ತೋರಿಸಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಅದನ್ನು ಹೇಳೋದಕ್ಕೂ ಸಾಧ್ಯವಿಲ್ಲ. ಅಕಸ್ಮಾತ್ ಹೇಳಿದರೆ ತಿಳ್ಕೊಳ್ಳೋದು ಅಷ್ಟು ಸುಲಭವಲ್ಲ. ಅದಕ್ಕೆ ಪ್ರಶ್ನೋಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ, ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ತಿಳಿದವರಿಗೆ ತಿಳಿಯಲಿಲ್ಲ, ತಿಳಿಯದದ್ದವರಿಗೆ ತಿಳಿದಿದೆ. ಎಂಥ ಮಾತು ಇದು! ಉಪನಿಷತ್ನಲ್ಲಿ ಯಾವಾಗಲೂ ಇಷ್ಟು ತುಣುಕಿನಲ್ಲಿ ಹೇಳ್ತಾರೆ, ಇಷ್ಟ ಅರ್ಥ ಇರ್ತದೆ. ಅವಿಜ್ಞಾತಂ ವಿಜಾನತಾಂ, ವಿಜಾನತಾಂ ಅವಿಜ್ಞಾತಂ. ತಿಳಿದವರಿಗೆ ಅದು ತಿಳಿಯಲಿಲ್ಲ, ತಿಳಿಯದವರಿಗೆ ತಿಳಿದಿದೆ. ಅಂದರೆ ಪ್ಯಾರಡಾಕ್ಸಿಕಲ್ ಮೀನಿಂಗ್ ಅಂತ ಹೇಳಿದ ಪರಸ್ಪರ ವಿರೋಧಾಭಾಸ ಇರುವಂತಹ ಅರ್ಥವನ್ನು ಕೊಡುವಂತಹ ವಾಕ್ಯಗಳು ಇವು. ಆದರೆ ಅದರ ಅರ್ಥವನ್ನು ವಿಚಾರ ಮಾಡಿದ ನಂತರ ಗೊತ್ತಾಗುವಂತಹದ್ದು ನಿಜವಾಗಿ ಇದು ಕರೆಕ್ಟಾಗಿದೆ ಅನ್ನುವಂಥದ್ದು. ಹೇಗೆ ಅಂತ ಕೇಳಿದರೆ, ಆತ್ಮವಿಚಾರವನ್ನು ಯಾರು ತಿಳಿಯಲಿಕ್ಕೆ ಹೊರಡ್ತಾನೋ ಅದು ತಿಳಿಯುವಂತಹ ಪದಾರ್ಥವಲ್ಲ. ಯಾಕೆ? ತಿಳಿಯುವವನೇ ಆತ್ಮ. ನಾನು ತಾನೇ ತಿಳ್ಕೋಬೇಕು ನಾನು ಯಾರು. ಆತ್ಮ ಅಂದರೆ ನನಗಿಂತ ಬೇರೆ ಇದೆಯೇ? ನನಗಿಂತ ಬೇರೆ ಆತ್ಮವಾದರೆ ನಾನೇನು? ಆತ್ಮ ನನಗಿಂತ ಬೇರೆಯಾದದ್ದು, ಅದು ತಿಳಿಯುವವನು ಆತ್ಮ ಅಂತಾದರೆ, ನಾನು ತಿಳಿಯಲ್ಪಡುವವನು. ತಿಳಿಯಲ್ಪಡುವ ವಸ್ತು ಆತ್ಮಕ್ಕಿಂತ ಬೇರೆ ಆದರೆ ಅದು ಅನಾತ್ಮ ಅಂತ ಆಯಿತು. ನಾನು ಅನಾತ್ಮ ಅಂತಾಗಿ ನಿಂತರೆ, ನನಗಿಂತ ಬೇರೆ ಆದದ್ದು ಆತ್ಮ ಅಂತಾಗಿ ನಿಂತರೆ ನೀವು ಏನು ಸಾಧನೆ ಮಾಡಿದ ಹಂಗಾಯಿತು? ನಿನ್ನನ್ನೇ ನೀನು ಅನಾತ್ಮ ಅಂತ ಸಾಧನೆ ಮಾಡಿಕೊಳ್ಳಿಕ್ಕೆ ಹೊರಟಾಗಾಯಿತು. ಆದ್ದರಿಂದ ಆತ್ಮ ತಿಳಿಯಲ್ಪಡುವ ಪದಾರ್ಥವೂ ಅಲ್ಲ, ಹಾಗೆ ತಿಳಿಯುವವನೂ ಅಲ್ಲ. ತಿಳಿಯುವವನು ಅಂತ ಹೇಳಬೇಕಾದ್ರೆ ಅವನಿಗಿಂತ ಬೇರೆಯಾದ ಪದಾರ್ಥ ಒಂದಿರಬೇಕು. ಶಾಸ್ತ್ರದಲ್ಲಿ ಭಗವತ್ಪಾದರು ಅಥವಾ ಉಪನಿಷತ್ತುಗಳಲ್ಲಿ ಆತ್ಮಕ್ಕಿಂತ ಬೇರೆಯಾದ ಪದಾರ್ಥ ಇನ್ನೊಂದು ಯಾವುದೂ ಪರಮಾರ್ಥವಾಗಿಲ್ಲ. ನೀವು ಕೇಳ್ಬೋದು, ಇಷ್ಟಲ್ಲ ಸ್ವಾಮಿ ಇಲ್ವೇ? ಇಷ್ಟು ಜನ ಕೂತಿದ್ದೇವೆ, ಇಷ್ಟು ಜನ ನಾವಿಲ್ವೇ? ಪ್ರಪಂಚದಲ್ಲಿ ಎಷ್ಟು ಪದಾರ್ಥಗಳಿದ್ದಾವೆ? ಯಾವುದು ಇಲ್ಲ ಅಂತ ಹೇಳ್ತೀರೋ? ಯಾವುದು ಇಲ್ಲ ಅಂತ ಹೇಳೋಲ್ಲ, ಎಲ್ಲವೂ ಇದೆ. ಯಾವುದು ಪರಮಾರ್ಥವಲ್ಲ ಅಂತ ನಾವು ಹೇಳೋದು. ಪರಮಾರ್ಥವಾದದ್ದು ಆತ್ಮ ಒಂದೇ. ಆತ್ಮಕ್ಕಿಂತ ಬೇರೆ ಆದದ್ದು ಪರಮಾತ್ಮ ಪದಾರ್ಥ ಇನ್ನೊಂದು ಇಲ್ಲವೇ ಇಲ್ಲ, ಪರಮಾರ್ಥ ಪದಾರ್ಥವೂ ಇಲ್ಲ. ಆದ್ದರಿಂದ ಆತ್ಮ ತಿಳಿಯುವವನೂ ಅಲ್ಲ, ತಿಳಿಯಲ್ಪಡುವವನೂ ಅಲ್ಲ. ಅಂತಹ ಆತ್ಮನನ್ನು ತಿಳಿಸೋದಕ್ಕೆ ಯಾವನಾದರೂ ಒಬ್ಬ ಹೊರಟ ಅಂತ ಹೇಳಿದರೆ
ಆಕಾಶಕ್ಕೆ ಏಣಿ ಹಾಕಿ ಹತ್ತಿ ಹೋದ ಹಾಗೆ. ಹೇಗೆ ಅಂತ ಕೇಳಿದರೆ, ತಿಳಿಸಲಾಗದ ಪದಾರ್ಥವನ್ನು, ಯಾವುದು ಶಬ್ದ ಪ್ರಮಾಣಕ್ಕೆ ವೇದ್ಯವಾಗದೇ ಇರುವ ಪದಾರ್ಥವಾಗಿದೆಯೋ, ಶಬ್ದ ಪ್ರಮಾಣ ಅಗಮ್ಯವಾದ ಪದಾರ್ಥವನ್ನು ಶಬ್ದದಿಂದ ಹೇಳುವ ಪ್ರಯಾಸ ಅದು. ಹಾಗಾದರೆ ವೇದಾಂತ ಏನು ಸ್ವಾಮಿ? ವೇದಗಳೇನು ಸ್ವಾಮಿ? ಇವೆಲ್ಲ ಶಬ್ದವೇ ತಾನೇ, ಶಬ್ದದಿಂದ ತಾನೇ ಹೇಳಲಿಕ್ಕೆ ಹೊರಟಿದ್ದು. ಹೌದಪ್ಪ, ಶಬ್ದದಿಂದ ಹೇಳಲಿಕ್ಕೆ ಹೊರಟಿದ್ದು. ನಾನು ಒಂದು ಒಳ್ಳೆ ಉದಾಹರಣೆ ಹೇಳ್ತೇನೆ, ನಿಮಗೆ ಗೊತ್ತಾಗ್ತದೆ. ಶಬ್ದದಿಂದ ಹೇಳಲಿಕ್ಕೆ ಹೊರಟ ಪದಾರ್ಥ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳಿದರೆ ಹಾಗೆ, ಮತ್ತು ಶಬ್ದದಿಂದ ಯಾಕೆ ಹೇಳೋಕೆ ಹೊರಟಿದ್ದೀರಿ? ಬೇರೆ ದಾರಿ ಇಲ್ಲ, ಇರೋದರಲ್ಲಿ ಇದು ಒಂದೇ ದಾರಿ. ಅಲ್ಪ ಸ್ವಲ್ಪವಾದರೂ ಇದು ಪರಿಪೂರ್ಣವಾದ ಮಾರ್ಗವಲ್ಲ. ಹೇಗೆ ಅಂದರೆ, ತಾಯಿ ಮಗುವಿಗೆ ಬುದ್ಧಿ ಹೇಳ್ತಾಳೆ, ಕಲಿಸಿಕೊಡ್ತಾಳೆ. ಸಣ್ಣ ವಯಸ್ಸಿನಲ್ಲಿ ಮಾತನಾಡಲಿಕ್ಕೆ ಶುರು ಮಾಡಿದಾಗ ಚಂದಮಾಮ ಅಂದರೆ ಯಾರು ಅಂತ ಕೇಳ್ತಾನೆ ಮಗು. ಕೇಳಿದಾಗ ತಾಯಿ ಸಂಜೆ ರಾತ್ರಿಯಲ್ಲಿ ಅಂಗಳಕ್ಕೆ ಕರ್ಕೊಂಡು ಬಂದು, ನೋಡಲ್ಲಿ ಆ ಮರದ ಕೊಂಬೆಯ ತುದಿಯಲ್ಲಿ ಕಾಣ್ತಾ ಇದೆಯಲ್ಲ, ಅದು ಚಂದ್ರ ಅಂತ ಹೇಳ್ತಾಳೆ. ಮೊದಲು ಆಕಾಶದಲ್ಲಿ ನಕ್ಷತ್ರಾದಿಗಳೆಲ್ಲ ಇರ್ತವೆ, ಅನೇಕ ಜ್ಯೋತಿ ಪದಾರ್ಥಗಳಿದ್ದಾಗ ಕಶ್ಚಂದ್ರ ಅಂತ ಕೇಳ್ತಾನವನು. ಚಂದ್ರ ಯಾರು? ಶಾಖಾಗ್ರೇ ಚಂದ್ರ. ನೋಡು, ಮರದ ಕೊಂಬೆಯ ತುದಿಯಲ್ಲಿದ್ದಾನಲ್ಲ, ಅವನು ಚಂದ್ರ ಅಂತ ಹೇಳ್ತಾನೆ. ಮರುದಿವಸ ಮಗು ಚಂದ್ರನನ್ನು ಹುಡುಕಿ ಹೇಳುವಾಗ ಮರದ ತುದಿಯಲ್ಲಿ ಚಂದ್ರ ಅಂತ ಹೇಳ್ತೋ, ಕೇವಲ ಚಂದ್ರ ಅಂತ ಹೇಳುತ್ತೋ? ಚಂದ್ರನನ್ನೇ ಗುರುತಿಸ್ತಾನೆ ತಾನೆ. ಅಂದರೆ ಹಿಂದಿನ ದಿವಸ ಬೇರೆ ಪದಾರ್ಥಗಳನ್ನೆಲ್ಲ ಬೇರ್ಪಡಿಸಿ ಚಂದ್ರನನ್ನು ತಿಳಿಯುವುದಕ್ಕೋಸ್ಕರವಾಗಿ ಶಾಖಾಗ್ರೇ ಚಂದ್ರ ಅಂತೇಳಿ ಆ ಒಂದು ಮರದ ಕೊಂಬೆಯನ್ನು ಇದನ್ನು ತಿಳಿಸುವುದಕ್ಕೆ ಸಾಧನವಾಗಿ ಬಳಸ್ಕೊಂಡ್ಳು ಅಷ್ಟೇ. ಚಂದ್ರನ ಜೊತೆ ಶಾಖಾಗ್ರ ಅನ್ನುವಂಥದ್ದು ಮರದ ಕೊಂಬೆ ಯಾವತ್ತೂ ಇರೋದಿಲ್ಲ. ಅಂದರೆ ಇಲ್ಲದೇ ಇರುವ ಪದಾರ್ಥವನ್ನು ತಗೊಂಡು ಹೇಳಿದ್ಯಾತಕ್ಕೆ ಅಂದರೆ, ತಿಳಿಸುವ ಒಂದು ಪ್ರಕ್ರಿಯೆಯಲ್ಲಿ ಅದು ಸಹಕಾರಿಯಾದೀತು ಅಂತ ಅಷ್ಟೇ ಹೊರತು ಅದು ಯಾವಾಗಲೂ ಅದ್ರ ಜೊತೆ ಇರುತ್ತೆ ಅಂತ ಅರ್ಥವಲ್ಲ. ಹಾಗೆ ಶಬ್ದದಿಂದ, ಶಾಸ್ತ್ರದಿಂದ, ವೇದಾಂತದಿಂದ ಆತ್ಮತತ್ವವನ್ನು ತಿಳಿಯಲಿಕ್ಕೆ ಪ್ರಯತ್ನ ಪಟ್ಟಿದ್ದು ಅಂತ ಅಂದ ಮಾತ್ರಕ್ಕೆ ಶಬ್ದದಿಂದ ಆತ್ಮ ತಿಳಿಸಲ್ಪಡುವಂತಹ ವಸ್ತು ಅಂತ ತಿಳ್ಕೋಬಾರದು. ಅದು ಶಬ್ದಗಮ್ಯವೂ ಅಲ್ಲ. ಯಾಕೆ ಅಂದರೆ ಅದನ್ನು ಅಪ್ರಮೇಯ ಅಂತ ಹೇಳ್ತಾರೆ. ಅಪ್ರಮೇಯ ಅಂತ ಹೇಳಿದರೆ ಪ್ರಮಾಣ ಅಗಮ್ಯ, ಯಾವ ಪ್ರಮಾಣಕ್ಕೂ ಸಿಲುಕದೇ ಇರುವಂಥದ್ದು. ಈ ಒಂದು ಮಂತ್ರಕ್ಕೆ ಒಂದು ದಿವಸವೆಲ್ಲ ವ್ಯಾಖ್ಯಾನ ಮಾಡ್ಬೋದು, ಅಷ್ಟಿದೆ ವಿಚಾರಗಳು. ಯಾಕೆ ಅಂದರೆ ಯಾವ ಒಂದು ಪ್ರಮಾಣಕ್ಕೂ ನಿಲುಕದೇ ಇರುವಂಥದ್ದು ಅಂದರೆ, ಪ್ರಮಾಣಗಳು ಯಾವುದು? ನಮ್ಮ ವೇದಾಂತದಲ್ಲಿ ಹೇಳುವಂಥದ್ದು 6 ಪ್ರಮಾಣಗಳು. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ, ಅರ್ಥಾಪತ್ತಿ, ಅನುಪಲಬ್ಧಿ ಅಂತ 6 ಪ್ರಮಾಣಗಳಿದ್ದಾವೆ. ಈ ಯಾವ ಪ್ರಮಾಣಗಳಿಗೂ ಗೋಚರವಾಗದೇ ಇರುವಂಥದ್ದು ಆತ್ಮತತ್ವ. ಪ್ರತ್ಯಕ್ಷ ಪ್ರಮಾಣ ಅಂದರೆ ನಮಗೆ ಇಂದ್ರಿಯ ವೇದ್ಯವಾದದ್ದು. ಪ್ರತ್ಯಕ್ಷ ಅಂತ ಹೇಳಿದರೆ ಏನು? ನಾವು ನೋಡಿದ್ದು ಮಾತ್ರ ಪ್ರತ್ಯಕ್ಷವಲ್ಲ, ಇಂದ್ರಿಯ ವೇದ್ಯವಾದದ್ದು ಪ್ರತ್ಯಕ್ಷ ಅಂತ ಅರ್ಥ. ಬಹಿರಿಂದ್ರಿಯ ವೇದ್ಯವಾದದ್ದು ಪ್ರತ್ಯಕ್ಷ. ನಮಗೆ ಕಣ್ಣಿನಿಂದ ರೂಪ ಪ್ರತ್ಯಕ್ಷವಾಗುತ್ತೆ, ಕಿವಿಯಿಂದ ಶಬ್ದದ ಪ್ರತ್ಯಕ್ಷವಾಗುತ್ತೆ, ಘ್ರಾಣದಿಂದ ಗಂಧದ ಪ್ರತ್ಯಕ್ಷ, ಹಾಗೆ ನಾಲಿಗೆಯಿಂದ ರಸ ಪ್ರತ್ಯಕ್ಷ, ಹೀಗೆ ತ್ವಕ್ಕಿನಿಂದ ಸ್ಪರ್ಶ ಪ್ರತ್ಯಕ್ಷ. ಇವೆಲ್ಲವೂ ಪ್ರತ್ಯಕ್ಷವೇ. ಇವೆಲ್ಲವೂ ಪ್ರತ್ಯಕ್ಷವಾಗುತ್ತೆ. ಆತ್ಮನಲ್ಲಿ ಈ ಇಂದ್ರಿಯ ವೇದ್ಯತ್ವ ಅನ್ನುವಂಥದ್ದನ್ನು ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದ ಪ್ರತ್ಯಕ್ಷ ಗಮ್ಯವಲ್ಲ. ಯಾಕೆಂದರೆ ಆತ್ಮನಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ ಗುಣಗಳು ಯಾವುದೂ ಇಲ್ಲ, ನಿರ್ಗುಣ. ನಿರ್ಗುಣ ಸ್ವರೂಪವಾದ ಆತ್ಮನಲ್ಲಿ ಈ ಶಬ್ದ, ಸ್ಪರ್ಶ, ರೂಪ, ರಸಗಂಧಾದಿ ಪಂಚ ವಿಷಯಗಳು ಇಲ್ಲದೆ ಇರುವಾಗ ಪಂಚೇಂದ್ರಿಯ ವೇದ್ಯವಾಗುವಂತಹ ಸ್ಥಿತಿ ಆತ್ಮನಿಗೆ ಬರುವುದಿಲ್ಲ. ಆದ್ದರಿಂದ ಬಹಿರಿಂದ್ರಿಯ ವೇದ್ಯವಲ್ಲ, ಅಂತರಿಂದ್ರಿಯ ವೇದ್ಯವೂ ಅಲ್ಲ. ಯಾಕೆಂದರೆ ವಾಚಾಂ ಅಗೋಚರಂ ಯನ್ಮನಸಾ ನ ಮನುತೆ ಏನಾಹುರ್ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿನೇದಂ ಯದಿದಮುಪಾಸತೆ ಅಂತ ಹೇಳುತ್ತೆ ಉಪನಿಷತ್ತು. ಮನಸ್ಸಿನಿಂದ ತಿಳಿಯುವಂತಹದ್ದು ಅಲ್ಲ. ಯಾಕೆಂದರೆ ಮನಸ್ಸಿಗೆ ತಿಳಿಯುವ ಸಾಮರ್ಥ್ಯ ಬಂದಿದ್ದೇ ಯಾವುದರಿಂದಲೋ ಅದರಿಂದ ಮನಸ್ಸು ಹಾಗೆ ಅದನ್ನು ತಿಳಿಯೋದಕ್ಕೆ ಸಾಧ್ಯ. ಯಾವ ಕೊಂಬೆಯ ಮೇಲೆ ಇವನು ಕೂತ್ಕೊಂಡಿದ್ನೋ ಆ ಕೊಂಬೆಯನ್ನೇ ಬುಡಕ್ಕೆ ಕಟ್ ಮಾಡಿದರೆ ಏನಾಗುತ್ತೆ? ಅದರ ಜೊತೆ ಇವನು ಬಿದ್ದು ಹೋಗ್ತಾನೆ. ಹಾಗೆ ತಿಳಿಯಲ್ಪಡುವ ಸಾಮರ್ಥ್ಯ ಬಂದಿದ್ದೇ ಯಾರಿಂದಲೋ ಅದನ್ನು ತಿಳಿಸೋದಕ್ಕೆ ಮನಸ್ಸಿಗೆ ಸಾಮರ್ಥ್ಯವಿಲ್ಲ. ಹಾಗಾಗಿ ಪ್ರತ್ಯಕ್ಷ ಪ್ರಮಾಣ ಗಮ್ಯವಲ್ಲ. ಇನ್ನು ಅನುಮಾನ ಪ್ರಮಾಣ ಅಂತ ಹೇಳ್ತಾರೆ. ಅನುಮಾನ ಪ್ರಮಾಣ ಅಂತ ಹೇಳಿದರೆ ಇನ್ಫರೆನ್ಸ್ ಅಂತ ಹೇಳ್ತೇವೆ.
ಇನ್ಫರೆನ್ಸ್ ಅಥವಾ ರೀಸನಿಂಗ್. ಆ ಒಂದು ರೀಸನಿಂಗ್ ಅಥವಾ ಹೇತುಮದ್ಭಾವ, ಕಾರ್ಯಕಾರಣ ಭಾವ. ಕಾರ್ಯಕಾರಣ ಭಾವ ಅಂತ ಹೇಳಿದರೆ ಕಾಸ್ ಆ್ಯಂಡ್ ಎಫೆಕ್ಟ್ ಥಿಯರಿ ಅಂತ ಫಿಲಾಸಫಿಯಲ್ಲೇ ಹೇಳುವಂಥದ್ದು. ಕಾಸ್ ಆ್ಯಂಡ್ ಎಫೆಕ್ಟ್ ಥಿಯರಿ ಅಂತ ಹೇಳಿದರೆ ಏನು? ಒಂದು ಕಾರ್ಯ ಉಂಟಾಯಿತು ಅಂದರೆ ಅದಕ್ಕೊಂದು ಕಾರಣ ಇರಲೇಬೇಕು. ಕಾರಣವಿಲ್ಲದೆ ಕಾರ್ಯ ಅನ್ನುವಂಥದ್ದು ಆಗೋದಿಲ್ಲ. ಈಗ ಬೆಣ್ಣೆ ಇದೆ ಅಂತ ಹೇಳಿದರೆ ಮೊಸರಿಲ್ಲದೆ ಬೆಣ್ಣೆ ಬರುತ್ತಾ? ಅದಕ್ಕೆ ಮೊದಲು ಬೆಣ್ಣೆಗೆ ಮೊದಲು ಅದಕ್ಕೆ ಕಾರಣವಾದದ್ದು ಇರಲೇಬೇಕು. ಬಟ್ಟೆ ಬಂದಿದೆ ಅಂತ ಅದಕ್ಕೆ ಕಾರಣವಾದಂಥ ನೂಲು ಇರಲೇಬೇಕು. ಹಾಗೆ ಮಡಕೆ ಬಂದಿದೆ ಅಂದರೆ ಕಾರಣವಾದ ಮಣ್ಣು ಇರಲೇಬೇಕು. ಹೀಗೆ ಕಾರಣವಿಲ್ಲದೆ ಕಾರ್ಯವಾಗೋದಿಲ್ಲ ಅನ್ನುವಂತಹ ಒಂದು ವ್ಯಾಪ್ತಿ, ಆ ಒಂದು ನಿಯಮ ಇರೋದರಿಂದ ಬ್ರಹ್ಮನನ್ನು ತಿಳಿಯಬೇಕಾದ್ರೆ ಈ ಅನುಮಾನ ಪ್ರಮಾಣದಿಂದ ಎಲ್ಲಿ ವ್ಯಾಪ್ತಿ ಇರುತ್ತೋ ಅಲ್ಲಿ ಅನುಮಾನ. ವ್ಯಾಪ್ತಿ ಬರೋದು ಪ್ರತ್ಯಕ್ಷ ಪ್ರಮಾಣವನ್ನು ಅವಲಂಬಿಸಿ. ಪ್ರತ್ಯಕ್ಷವೇ ಇಲ್ಲ ಅಂದ ಮೇಲೆ ಬ್ರಹ್ಮನ ವಿಚಾರದಲ್ಲಿ, ಆತ್ಮನ ವಿಚಾರದಲ್ಲಿ ಪ್ರತ್ಯಕ್ಷವನ್ನು ಅವಲಂಬಿಸಿರುವಂತಹ ಅನುಮಾನ ಪ್ರಮಾಣವು ಅಲ್ಲಿ ಪ್ರವೃತ್ತವಾಗೋದಿಲ್ಲ. ಇನ್ನು ಉಪಮಾನ ಪ್ರಮಾಣ ಅಂತ ಹೇಳಿದರೆ ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ಅಂತ ಅನನ್ವಯಾಲಂಕಾರಕ್ಕೆ ಒಂದು ಉದಾಹರಣೆಯನ್ನು ಅಲಂಕಾರ ಶಾಸ್ತ್ರದಲ್ಲಿ ಹೇಳ್ತಾರೆ. ಚಂದ್ರಮುಖಿ ಅಂತ ಹೇಳಿದಾಗ ಚಂದ್ರವನ್ ಮುಖಂ ಯಸ್ಯಾಸ ಚಂದ್ರಮುಖಿ, ಚಂದ್ರದಂತೆ ಮುಖವುಳ್ಳವಳು ಅಂತ ಹೇಳಿದಾಗ ಚಂದ್ರದಂತೆ ಅದು ಉಪಮಾನ. ಮುಖ ಅನ್ನುವಂಥದ್ದು ಉಪಮೇಯ, ಎರಡು ಇರಬೇಕು. ಎರಡಿದ್ದರೆ ಉಪಮಾನವಾಗುತ್ತೆ, ಒಂದೇ ಇದ್ದಾಗ ಉಪಮಾನ ಆಗೋದಿಲ್ಲ. ಅದಕ್ಕೆ ಅನನ್ವಯಾಲಂಕಾರದಲ್ಲಿ ಗಗನಂ ಗಗನಾಕಾರಂ, ಗಗನ ಹೇಗಿದೆ ಅಂದರೆ ಗಗನದಂತೆ ಇದೆ ಅಂದರೆ ಹೇಳಲಿಕ್ಕಾಗೋದಿಲ್ಲ, ಇನ್ನೊಂದು ಉಪಮಾನ ಪದಾರ್ಥವೇ ಇಲ್ಲ. ಹಾಗೆ ಆತ್ಮನಿಗೆ ಸದೃಶವಾದಂಥ ಪದಾರ್ಥ ಇನ್ನೊಂದು ಇಲ್ಲದೇ ಇರೋದರಿಂದ ಉಪಮಾನ ಪ್ರಮಾಣವನ್ನು ಅವಲಂಬಿಸಿ ಹೇಳೋದಕ್ಕೂ ಸಾಧ್ಯವಿಲ್ಲ. ಇನ್ನು ಅರ್ಥಾಪತ್ತಿ ಅಂತ ಒಂದು ಪ್ರಮಾಣವನ್ನು ಮೀಮಾಂಸಕರು ಮತ್ತು ವೇದಾಂತಿಗಳು ಹೇಳ್ತಾರೆ. ಅರ್ಥಾಪತ್ತಿ ಪ್ರಮಾಣ ಅಂತ ಹೇಳಿದರೆ ದಪ್ಪಗಿರುವ ದೇವದತ್ತ ಹಗಲು ಊಟ ಮಾಡೋದಿಲ್ಲ ಅಂತ ಒಂದು ಮಾತಿದೆ. ಪೀನೋ ದೇವದತ್ತ ದಿವಾನ ಭುಂಕ್ತೆ, ದಪ್ಪಗಿದ್ದಾನೆ ಅವನು ಸ್ಥೂಲಕಾಯ, ದಿವಾನ ಭುಂಕ್ತೆ, ಹಗಲು ಊಟ ಮಾಡೋದಿಲ್ಲ. ತಕ್ಷಣ ನಿಮ್ಮ ಮನಸ್ಸಿಗೆ ಏನು ಬರುತ್ತೆ? ರಾತ್ರಿ ಕದ್ದು ಊಟ ಮಾಡ್ತಾನೆ ಅಂತ ಅರ್ಥ. ಯಾಕೆ? ಆ ಸ್ಥೌಲ್ಯಕ್ಕೂ ಭೋಜನಕ್ಕೂ ಕಾರ್ಯಕಾರಣ ಭಾವ ಇದೆ. ಭೋಜನವಿಲ್ಲದೆ ಸ್ಥೌಲ್ಯ ಬರೋದಿಲ್ಲ, ಸ್ಥೂಲತ್ವ ಅನ್ನುವಂಥದ್ದು ಶರೀರದಲ್ಲಿ ಬರೋದಿಲ್ಲ. ಅದರಲ್ಲಿ ಹೇಳಿದ್ದೇನು? ದಿವಾನ ಭುಂಕ್ತೆ, ಹಗಲು ಊಟ ಮಾಡೋದಿಲ್ಲ, ರಾತ್ರಿ ಎಲ್ಲರೂ ಮಲಗಿದ ನಂತರ ಹೋಗಿ ಮೊಸರನ್ನ ಊಟ ಮಾಡ್ಕೊಂಡು ಬರ್ತಾನೆ. ಅಂದರೆ ಇದರಿಂದ ಒಂದು ರೀತಿಯಾಗಿ ಇನ್ಫರೆನ್ಸ್, ಅದು ಪ್ರತ್ಯಕ್ಷ ಪ್ರಮಾಣವನ್ನೇ ಅವಲಂಬಿಸಿ ಇದ್ದಿದ್ದು. ಆದ್ದರಿಂದ ಅರ್ಥಾಪತ್ತಿಯು ಪ್ರತ್ಯಕ್ಷ ಪ್ರಮಾಣವನ್ನು ಅವಲಂಬಿಸಿ ಬರೋದರಿಂದ ಯಾವ ಆತ್ಮನ ವಿಷಯದಲ್ಲಿ ಪ್ರತ್ಯಕ್ಷವೇ ಇಲ್ಲವೋ ಅಲ್ಲಿ ಅರ್ಥಾಪತ್ತಿಯೂ ಬರೋದಿಲ್ಲ. ಇನ್ನು ಅನುಪಲಬ್ಧಿ ಪ್ರಮಾಣ ಅಂತ ಒಂದು ಪ್ರಮಾಣ ಇದೆ. ಆ ಅನುಪಲಬ್ಧಿ ಅಭಾವ ವಿಷಯದಲ್ಲಿ ಇರುವಂತಹ ಪ್ರಮಾಣ. ಇಲ್ಲಿ ಸುವರ್ಣ ಘಟ ಇಲ್ಲ ಅಂತ ನಾವು ಹೇಳ್ತೇವೆ, ಇಲ್ಲಿ ನೋಡಿ ಹೇಳ್ತೇವೆ. ಘಟ ಇದ್ದಿದ್ರೆ ಪ್ರತ್ಯಕ್ಷವಾಗ್ತಾ ಇತ್ತು, ಘಟ ಇಲ್ಲ. ಸುವರ್ಣ ಘಟ ಇಲ್ಲ ಅಂತ ಹೇಳಿದ್ರೆ ಏನು? ಭೂತಲವನ್ನು ನೋಡಿ ಹೇಳ್ತೀವಿ, ಘಟ ಯಾಕೆ? ಸ್ತಂಭದಲ್ಲಿ ಯದಿ ಸ್ತಂಭೆ ಪಿಶಾಚ ಸ್ಯಾತ್ ತರ್ಹಿ ಉಪಲಭ್ಯೇತ ನೋಪಲಭ್ಯತೆ ಇತ್ಯತಃ ಸ್ತಂಭೆ ಪಿಶಾಚಾಭಾವ ಅಂತ ಹೇಳ್ತಾರೆ. ಸ್ತಂಭದಲ್ಲಿ ಪಿಶಾಚಿ ಇದ್ದಿದ್ರೆ ಕಾಣಬೇಕಾಗಿತ್ತು, ಕಾಣ್ತಾ ಇಲ್ಲ, ಆದ್ದರಿಂದ ಅದು ಇಲ್ಲ ಅಂತ ಅರ್ಥ. ಕಾಣದೇ ಇರೋದ್ರಿಂದ ಇಲ್ಲ ಅಂತ. ಇದು ಅನುಪಲಬ್ಧಿ ಪ್ರಮಾಣ. ಸ್ತಂಭದಲ್ಲಿರೋದು ಪಿಶಾಚಿ ಅಲ್ಲ, ನರಸಿಂಹ. ಸ್ತಂಭಾಭ್ಯಂತರದಲ್ಲಿರುವಂಥವನು ನರಸಿಂಹನೇ ಹೊರತು ಪಿಶಾಚಿ ಅಲ್ಲ. ಅಂದರೆ ಅನುಪಲಬ್ಧಿ ಪ್ರಮಾಣ ಅಭಾವಗ್ರಾಹಕ ಪ್ರಮಾಣವಾದ್ದರಿಂದ ಅಭಾವ ಪದಾರ್ಥವೇ ಅಲ್ಲ ಆತ್ಮ, ಭಾವ ಪದಾರ್ಥ, ಇರುವ ಪದಾರ್ಥ. ಅದು ಅಭಾವಗ್ರಾಹಕ ಪ್ರಮಾಣದಿಂದಲೂ ಗೊತ್ತಾಗುವುದಿಲ್ಲ. ಇನ್ನು ಉಳಿದಿರೋದು ಶಬ್ದ ಒಂದೇ. ಶಬ್ದವೂ ಕೂಡ ಆತ್ಮನನ್ನು ಯಾವ ರೀತಿ ಆತ್ಮ ಇದೆಯೋ ಆ ರೀತಿಯಲ್ಲಿ ಆತ್ಮನನ್ನು ತಿಳಿಸೋದಕ್ಕಾಗೋದಿಲ್ಲ. ಅದಕ್ಕಿನ್ನೊಂದು ಸ್ವಲ್ಪ ಆರೋಪ ಮಾಡಿ ಒಂದು ರೂಪವನ್ನು ಕಲ್ಪಿಸಿ ಆ ರೂಪದಲ್ಲಿ ತಿಳಿಸುತ್ತೆ. ಆ ರೂಪದಲ್ಲಿ ತಿಳಿಸಿದಾಗ ಬ್ರಹ್ಮನ ಅಥವಾ ಆತ್ಮನ ವಿಷಯದಲ್ಲಿ ಯಾವ ರೂಪವನ್ನು ಆರೋಪ ಮಾಡುತ್ತೋ ಆ ರೂಪದಲ್ಲಿ ಅದು ಇಲ್ಲ. ಅದು ಇರುವ ರೂಪದಲ್ಲಿ ಇದು ತಿಳಿಸೋದಕ್ಕಾಗೋದಿಲ್ಲ. ಅದು ಇರುವ ರೂಪದಲ್ಲಿ ಶಬ್ದದಿಂದ ಅದನ್ನು ತಿಳಿಸೋದಕ್ಕಾಗೋದಿಲ್ಲ. ಯಾವ ರೂಪದಲ್ಲಿ ಅದಿದೆಯೋ ತಿಳಿಸೋಕ್ಕಾಗದೇ ಇದ್ದರೆ ಇದು ತಿಳಿಸಿದ ರೂಪದಲ್ಲಿ ಅದಿಲ್ಲ. ಹಾಗಾದರೆ ಮತ್ತೆ ಯಾಕೆ ತಿಳಿಸೋದು? ಇದನ್ನು ಬಿಟ್ಟು ಬೇರೆ ದಾರಿ ಇಲ್ಲ. ಇದಕ್ಕೆ ನಿಮಗೊಂದು ಒಳ್ಳೆ ಒಂದು ಉದಾಹರಣೆಯನ್ನು ಕೊಟ್ಟರೆ ಆವಾಗ ಸುಲಭವಾಗಿ ಅರ್ಥವಾದೀತು. ಒಬ್ಬ ಸಾಯುವ ಮೊದಲು ಮಕ್ಕಳಿಗೆ ವಿಲ್ಲನ್ನು ಬರೆದಿಟ್ಬಿಟ್ನಂತೆ. ಲೌಕಿಕ ಉದಾಹರಣೆ. ವಿಲ್ ಬರೆದಿಟ್ಬಿಟ್ಟ. ಈ ಒಂದು ಆತ್ಮನ ವಿಚಾರವನ್ನು ತಿಳಿಸುವಾಗ ನಮ್ಮ ವೇದಾಂತದಲ್ಲಿ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಅಂತ ಒಂದಿದೆ. ಮೊದಲು ಆರೋಪ ಮಾಡೋದು, ಆಮೇಲೆ ಅದನ್ನು ನಿರಾಕರಣೆ ಮಾಡೋದು. ಶಾಖಾಗ್ರೇ ಚಂದ್ರ ಅಂತ ಹೇಳಿದ್ನಲ್ಲ,
ಆ ಚಂದ್ರನಿಗೆ ಶಾಖಾಗ್ರವನ್ನು ಸಂಬಂಧಿಸಿ ಹೇಳಿ ಅದನ್ನು ತಿಳಿಸಿ ಆಮೇಲೆ ಶಾಖಾಗ್ರವನ್ನು ಬಿಡೋದು. ಇದೇ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ. ಇದಕ್ಕೆ ಉದಾಹರಣೆ, ಲೌಕಿಕ ಉದಾಹರಣೆ, ಒಬ್ಬ ವಿಲ್ ಬರೆದಿಟ್ಟ. ಏನು, ನನ್ನ ಇರುವ ಆಸ್ತಿಯಲ್ಲಿ ಅವನಿಗೆ 3 ಜನ ಮಕ್ಕಳು, 3 ಜನಕ್ಕೆ ಅವನು ಹಿಸ್ಸೆ ಮಾಡಿಬಿಟ್ಟಿದ್ದಾನೆ. ಹೇಗೆ, ಇರುವ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಜ್ಯೇಷ್ಠನಿಗೆ ಕೊಡಬೇಕು, ಇನ್ನು ಉಳಿದ ಅರ್ಧ ಭಾಗದಲ್ಲಿ ಅರ್ಧ ಭಾಗವನ್ನು ಎರಡನೇವನಿಗೆ ಕೊಡಬೇಕು, ಉಳಿದವನಿಗೆ ಅದರಲ್ಲಿ ಅರ್ಧ ಭಾಗ ಕೊಡಬೇಕು. ಹೀಗೆ ಬರೆದಿಟ್ಬಿಟ್ಟ. ಬರೆದ ಅವನು ಸತ್ತು ಹೋಗಿ ಆಯಿತು. ಏನಿದೆ ಅವನ ಆಸ್ತಿ ಅಂತ ಕೇಳಿದಾಗ 7 ಹಸುಗಳಿದ್ವು ಅಂತ ಅವನ ಹತ್ರ. 7 ಹಸುಗಳು, ಇನ್ನೇನೂ ಇಲ್ಲ. 7 ಹಸುಗಳನ್ನು ವಿಭಾಗ ಮಾಡಬೇಕು. ಈಗ ಆ ವಿಲ್ ಪ್ರಕಾರವಾಗಿ ವಿಭಾಗ ಮಾಡಬೇಕು. ಮೊದಲನೇ ಅವನಿಗೆ ಎಷ್ಟು ಹೇಳಿದ್ದಾರೆ? 7ರಲ್ಲಿ ಅರ್ಧ ಅಂತ ಹೇಳಿದರೆ 3.5 ಮಾಡಲಿಕ್ಕಾಗತ್ತೋ? ಆಗೋದಿಲ್ಲ. 3.5 ಅಕಸ್ಮಾತ್ ಮಾಡಿದರೂ ಕೂಡ ಎರಡನೇವನಿಗೆ ಮತ್ತೆ ಅವಾಗೇನು ಮಾಡಬೇಕು? 1/3 ಮಾಡಬೇಕು. 3ನೇವನಿಗೆ ಅದರಲ್ಲೂ ಮತ್ತೆ ಅರ್ಧ. ಈಗ ಮಾಡಿದರೆ ಯಾವ ಹಸುಗಳು ಬದುಕಿರೋಲ್ಲ. ಈ ಸ್ಥಿತಿ ಬರುತ್ತೆ. ಅದನ್ನು ವಿಭಾಗ ಮಾಡಲಿಕ್ಕೆ ಆಗೋದಿಲ್ಲ. ಜಗಳ ಶುರುವಾಯಿತು. ಯಾವುದೋ ರೀತಿಯಾದಂಥ ಜಗಳ ಶುರುವಾದಾಗ ಒಬ್ಬ ಮಹಾತ್ಮರು ಇಂಥವರು ಒಬ್ಬರು ಬಂದರು ದಾರಿಯಲ್ಲಿ. ಅವರೇನು ಬರ್ತಾ ಇರಬೇಕಾದ್ರೆ ಒಳ್ಳೆ ಒಂದು ಹಸುವನ್ನು ಅವ್ರ ಜೊತೆಯಲ್ಲಿ ಹೊಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಗಲಾಟೆ ಆಗೋದನ್ನು ನೋಡಿದರು. ಏನಪ್ಪ ಗಲಾಟೆ? ಹೀಗಾಗಿದೆ, ವಿಲ್ ಪ್ರಕಾರವಾಗಿ ವಿಭಾಗ ಮಾಡಲಿಕ್ಕಾಗೋದಿಲ್ಲ. ನೋಡಿದರು, ಹೇಗೆ ವಿಲ್ ನೋಡಿದರು, ಹೀಗೆ ತಾನೇ, ಸರಿ ಇದಕ್ಕೆ ಪರಿಹಾರ ನಾನು ಹೇಳ್ಕೊಡ್ತೇನೆ ನಿಮಗೆ. ಏನು? ನನ್ನ ಹತ್ರ ಒಂದು ಹಸು ಇದೆಯಲ್ಲ, ಇನ್ನದ್ರ ಜೊತೆ ಸೇರಿಸ್ತೇನೆ. ಈಗ ಎಷ್ಟಾಯಿತು? 8 ಆಯಿತು. ಮೊದಲನೇವನಿಗೆ ಎಷ್ಟು ಕೊಡಬೇಕು? ಅರ್ಧ, 4 ಕೊಡಬೇಕು. ಎರಡನೇವನಿಗೆ ಎಷ್ಟು ಕೊಡಬೇಕು? ಅದರಲ್ಲಿ ಅರ್ಧ 2 ಕೊಡಬೇಕು. 3ನೇವನಿಗೆ ಅದರಲ್ಲಿ ಅರ್ಧ 1 ಕೊಡಬೇಕು. ಇವನು ತಗೊಂಡು ಹೊರಟೋದು. ಇದು ಅಧ್ಯಾರೋಪ ಅಪವಾದ ಪ್ರಕ್ರಿಯೆ. ಅಂದ್ರೆ ಏನಾಯಿತು? ಅಲ್ಲಿ ಇವರು ಹಸುವನ್ನು ಸೇರಿಸಿದ್ರಿಂದ ಅಲ್ಲಿ ಕಾರ್ಯವಾಯಿತೇ ಹೊರತು ಇವರಿಗೂ ನುಕ್ಸಾನ ಆಗಲಿಲ್ಲ, ಅವರಿಗೂ ನುಕ್ಸಾನ ಆಗಲಿಲ್ಲ. ಕಾರ್ಯ ಮಾತ್ರ ವಿಭಾಗ ಆಯಿತು. ಅಧ್ಯಾರೋಪ ಅನ್ನುವಂಥದ್ದು ಬ್ರಹ್ಮನಲ್ಲಿ, ಆತ್ಮನಲ್ಲಿ ಆರೋಪ ಮಾಡುವಂಥದ್ದು ಹೀಗೆ. ಈ ರೀತಿಯಾಗಿ ಆರೋಪ ಮಾಡಿದಾಗ ಅದು ನಾಮರೂಪಾದಿರಹಿತವಾದಂಥ ಒಂದು ಆತ್ಮಸ್ವರೂಪವನ್ನು ತಿಳಿಸೋದಕ್ಕೆ ಈಗ ನಾಮ ಬಂತು. ನಾಮ ಅಂದರೆ ಇದಲ್ಲ, ನಾಮ ಅಂದರೆ ಹೆಸರು. ನಾಮ ಬಂತು, ರೂಪ ಬಂತು. 2 ನಾಮ ಮತ್ತು ರೂಪ ಬಂದಾಗ ನೀವು ಅದಕ್ಕೊಂದು ಹೇಳ್ತೀರಾ. ಏನಂತ? ಈಶ್ವರ, ಶಿವ, ಅಥವಾ ವಿಷ್ಣು, ಅಥವಾ ಗಾಯತ್ರಿ, ಅಥವಾ ಪಾರ್ವತಿ, ಶಾರದೆ ಹೆಸರು ಮಾಡಿದ್ರಿ. ಇದೇ ನಾಮ, ಇದೇ ರೂಪ. ಈಶ್ವರ ಅಂತ ಹೇಳಿದ ಕೂಡಲೇ ತ್ರಿಶೂಲ ಡಮರುಗಧಾರಿ ಅಂತ ಒಂದು ರೂಪ ಕೊಟ್ರಿ. ವಿಷ್ಣು ಅಂತ ಹೇಳಿದರೆ ಶಂಖಚಕ್ರ ಗದಾಧಾರಿ. ಶಕ್ತಿ ಸ್ವರೂಪಿಣಿ ಅಂತ ಹೇಳಿದರೆ ಅಮ್ಮನವರನ್ನು ಸಿಂಹವಾಹಿನಿ. ಈ ರೀತಿಯಾಗಿ ಒಂದೊಂದು ನಾಮ, ಒಂದೊಂದು ರೂಪವನ್ನು, ಧ್ಯಾನ ಶ್ಲೋಕದಲ್ಲಿ ರೂಪವನ್ನೇ ತಾನೇ ಚಿಂತನೆ ಮಾಡುವಂಥದ್ದು. ಈ ರೂಪವನ್ನು ಕೊಟ್ರಿ. ಆದರೆ ಪರಮಾತ್ಮನಿಗೆ ಯಾವ ರೂಪ ಇದೆ? ಯಾವ ನಾಮವೂ ಇಲ್ಲ, ಯಾವ ರೂಪವೂ ಇಲ್ಲ. ಅದಕ್ಕೋಸ್ಕರವಾಗಿ ಪರಮಾತ್ಮನನ್ನು ಬೋಧಿಸುವಂತಹ ಶಬ್ದಗಳು ಪರಮಾತ್ಮನಿಗೆ ಲಿಂಗವಿಲ್ಲ. ಅವನು ಹೆಣ್ಣು ಅಲ್ಲ, ಗಂಡು ಅಲ್ಲ, ನಪುಂಸಕನೂ ಅಲ್ಲ. ಅದಕ್ಕೋಸ್ಕರವಾಗಿಯೇ ಪುಲ್ಲಿಂಗ ಶಬ್ದದಲ್ಲೂ ಕೂಡ ಪರಮಾತ್ಮನನ್ನು ಹೇಳ್ತಾರೆ. ಭಗವಾನ್, ಪುರುಷಃ, ಪರಮಾತ್ಮ. ಈ ರೀತಿಯಾಗಿ ಪುಲ್ಲಿಂಗ ಶಬ್ದಗಳು ಪರಮಾತ್ಮನನ್ನೇ ಹೇಳ್ತವೆ. ಸ್ತ್ರೀಲಿಂಗ ಶಬ್ದ ದೇವಿ, ಭಗವತಿ, ಶಾರದಾ ಇತ್ಯಾದಿ ಶಬ್ದಗಳು ಕೂಡ ಸ್ತ್ರೀಲಿಂಗ ಶಬ್ದಗಳಲ್ಲೂ ಕೂಡ ಹೇಳುವಂತಹದ್ದು ಅದೇ ಪರತತ್ವವನ್ನು. ನಪುಂಸಕಲಿಂಗದಲ್ಲಿ ಬ್ರಹ್ಮ, ಜ್ಞಾನಂ, ಚೈತನ್ಯಂ 3 ಶಬ್ದದಲ್ಲಿ ಹೇಳೋದು ಅದೇ ತತ್ವವನ್ನು. ಈಗ ಹೇಳಿ, ಅದಕ್ಕೆ ಲಿಂಗವಿದ್ದಿದ್ರೆ ಈ 3 ಲಿಂಗದಲ್ಲಿ ಹೇಳಲಿಕ್ಕಾಗ್ತಿತ್ತೋ? ಆಗೋದಿಲ್ಲ. ಅಂದರೆ 3 ಲಿಂಗದಲ್ಲಿ ಹೇಳ್ತಾ ಇರೋದ್ರಿಂದ ಅದಕ್ಕೊಂದು ಲಿಂಗ ಅನ್ನುವಂಥ ನಿರ್ದಿಷ್ಟವಾದ ಲಿಂಗದಲ್ಲಿ ಹೇಳುವಂತಹ ಶಬ್ದವಲ್ಲ, ಅದು ತತ್ವವಲ್ಲ. ಆದ್ದರಿಂದಲೇ ಇಂತಹ ತತ್ವವನ್ನು ತಿಳಿಸೋದಕ್ಕೆ ಯಾರಾದರೂ ಹೊರಟ್ರೆ ಏನಾಗುತ್ತೆ? ಶ್ರವಣಾಯಾಪಿ ಬಹುಭಿರಿಯೋನ ಲಭ್ಯ. ಇಂತಹ ಒಂದು ತತ್ವವನ್ನು ಹೇಳಿದರೆ ಜೀರ್ಣಿಸಿಕೊಳ್ಳೋದು ಕಷ್ಟ, ಅರ್ಥ ಮಾಡಿಕೊಳ್ಳೋದು ಕಷ್ಟ. ಈ ಒಂದು ವಿಲ್ಲಿನ ವಿಚಾರ ಇದೆಯಲ್ಲ, ಅದನ್ನು ಸ್ವಲ್ಪ ನೀವು ಮನಸ್ಸಿನಲ್ಲೇ ಯಾವಾಗಲೂ ಇಟ್ಟುಕೊಂಡ್ರೆ ಸುಲಭವಾಗಿ ಅರ್ಥವಾಗುತ್ತೆ. ಹಾಗೆ ಶ್ರವಣಾಯಾಪಿ ಬಹುಭಿರಿಯೋನ ಲಭ್ಯ. ಹೇಳಿದ ಮಾತ್ರಕ್ಕೆ ಸುಲಭವಾಗಿ ಜೀರ್ಣಿಸಿಕೊಳ್ಳೋಕೆ ಆಗೋದಿಲ್ಲ.
ತಿಳಿಯೋದಿಲ್ಲ ಅಷ್ಟು ಸುಲಭವಾಗಿ. ಅಕಸ್ಮಾತ್ ಕಷ್ಟಪಟ್ಟು ಒಂದು 10 ಸಾರಿ ಕೇಳಿದ ನಂತರ ಒಂದು ಸ್ವಲ್ಪ ಕಿವಿ ಒಳಗೆ ಹೋಯಿತು. ಕಿವಿ ಒಳಗೆ ಹೋದರೂ ಸಾಲದು, ತಲೆ ಒಳಗೆ ಹೋಗಬೇಕು. ಪುಸ್ತಕದಲ್ಲಿದ್ದಿದ್ದು ಮಸ್ತಕಕ್ಕೆ ಹೋದಾಗ ಸ್ವಲ್ಪ ಗೊತ್ತಾಯಿತು ಅಂತ ಆಗುತ್ತೆ. ಆವಾಗ ಶೃಣ್ವಂತೋಪಿ ಬಹವೋ ಎನ್ನ ವಿದ್ಯು, 100 ಜನ ಕೇಳಿದರೆ ಒಬ್ಬ ತಿಳ್ಕೊಳ್ಬಹುದು. ಹಾಗೆ ಆಶ್ಚರ್ಯೋ ವಕ್ತ, ಇದನ್ನು ಹೇಳುವವನು ಹೇಳಬೇಕಾದ್ರೆ ಹೇಳುವ ಸಾಮರ್ಥ್ಯವಿರಬೇಕು. ಅವನಿಗೆ ಲೌಕಿಕ ಉದಾಹರಣಾದಿಗಳನ್ನು ಕೊಟ್ಟು ಸಮರ್ಥಿಸಿ ಆ ತತ್ವವನ್ನು ಕೇಳುಗರ ಸ್ತರಕ್ಕೆ ಇಳಿದು ಹೇಳುವ ಸಾಮರ್ಥ್ಯ ಇರಬೇಕು. ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹೇಳಿದರೆ ಪ್ರಯೋಜನವಾಗೋದಿಲ್ಲ, ಅದು ಅವರ ಪಾಂಡಿತ್ಯ ಪ್ರದರ್ಶನವಾದೀತೆ ಹೊರತು ಕೇಳುಗರ ಮನಸ್ಸಿನ ಸ್ತರ ಏನಿದೆಯೋ ಅದಕ್ಕೆ ಇಳಿದು ಹೇಳುವುದು ನಿಜವಾದ ವಾಗ್ಮಿಯ ಲಕ್ಷಣ ಅಂತ ಹೇಳ್ತಾರೆ. ಹಿತಂಚ ಸ್ಮಿತಂಚ ಸಾರಂಚ ಹಿತಂಚ ವಾಗ್ಮಿತ. ವಾಗ್ಮಿ ಅಂತ ಹೇಳಿದರೆ ಯಾವುದು ಯಾರಲ್ಲಿದೆ ಅಂತ ಕೇಳಿದರೆ ಹಿತವಾದದ್ದನ್ನು ಹೇಳಬೇಕು. ಹಾಗೆ ಹೇಳುವಾಗ ಮುಖ ಗಂಟಿಕ್ಕೊಂಡು ಹೇಳೋದಲ್ಲ, ನಗುನಗ್ತಾ ಹೇಳಬೇಕು. ಸ್ಮಿತಂಚ, ಹಾಗೆ ದೀರ್ಘವಾಗಿ ಹೇಳಿದರೆ ತಲೆ ಕೆಟ್ಟು ಹೋಗ್ಬಿಡುತ್ತೆ, ಓಡೋಗ್ಬಿಡ್ತಾರೆ. ಸಾರಂಚ, ಸಾರವನ್ನು ಹೇಳಬೇಕು. ಅದು ನಿಜವಾದ ವಾಗ್ಮಿತ. ನಿಜವಾದ ವಾಗ್ಮಿಗಳು ಹಾಗೆ ಮಾತಾಡ್ತಾರೆ. ಅವ್ರು ಮಾತಾಡೋದು ಕೇವಲ 5 ನಿಮಿಷ ಮಾತಾಡ್ತಾರೆ. 5 ನಿಮಿಷ ಮಾತಾಡಿದರೆ ಅದರಲ್ಲಿ ಎಷ್ಟು ಸಾರ ಅನ್ನುವಂಥದ್ದು ಬಹಳ ಚೆನ್ನಾಗಿರುತ್ತೆ. ಇನ್ನು ಕೆಲವರು ಗಂಟೆಗಟ್ಟೆ ಮಾತಾಡ್ತಾರೆ. ಆರಂಭ ಒಂದು ಕಡೆ, ಮುಕ್ತಾಯ ಒಂದು ಕಡೆ. ಏನು ಮಾತಾಡಿದ್ರು ಅಂತ ಅವರಿಗೂ ಗೊತ್ತಿಲ್ಲ, ಕೇಳುಗರಿಗೂ ಗೊತ್ತಾಗೋಲ್ಲ. ಅದು ಭಾಷಣವಲ್ಲ, ಭಷಣ. ಉಪನ್ಯಾಸ ಅಂತ ಹೇಳಿದರೆ ಎಲ್ಲಿ ಆರಂಭವಾಗುತ್ತೋ ಅಲ್ಲಿ ಸಮಾಪ್ತಿ ಆಗಬೇಕು. ಆರಂಭ ಒಂದು ಕಡೆ, ಸಮಾಪ್ತಿ ಮಾಡುವಾಗ ಅವರಿಗೆ ಆರಂಭ ಮಾಡಿದ್ದು ಮರ್ತು ಹೋಗಿರುತ್ತೆ. ಆ ರೀತಿ ಮಾಡಿದರೆ ಅದು ಉಪನ್ಯಾಸವಾಗುವುದಿಲ್ಲ. ಉಪಕ್ರಮ ಉಪಸಂಹಾರ ಏಕರೂಪದಲ್ಲಿ ಇರಬೇಕು ಅನ್ನುವಂಥ ಶಾಸ್ತ್ರೀಯ ಮರ್ಯಾದೆ. ಆ ರೀತಿಯಾಗಿ ಶಾಸ್ತ್ರವನ್ನು ತಿಳಿಸುವಾಗ, ಶಾಸ್ತ್ರೀಯ ವಿಚಾರವನ್ನು ತಿಳಿಸುವಾಗ ಈ ಒಂದು ನಿಯಮವನ್ನು ಅನುಸರಿಸಿ ಹೇಳುವಂಥವನು ವಕ್ತ ಅತ್ಯಂತಂ ಆಶ್ಚರ್ಯ. ಅಂಥವನು ಒಬ್ಬ ಇದ್ದಾನೆ ಅಂದರೆ ಅವನ ವಾಗ್ಮಿತೆಗೆ ಯಾರಾದರೂ ಆಶ್ಚರ್ಯ ಪಡ್ತಾರೆ. ಅದು ಆಶ್ಚರ್ಯೋ ವಕ್ತ. ಕುಶಲೋಸ್ಯ ಲಬ್ಧ. ಕುಶಲ ಅನ್ನುವಂಥದ್ದು ಒಂದು ಶಬ್ದ ಇದೆ. ಈ ಶಬ್ದಕ್ಕೆ ಬಹಳ ಅರ್ಥ ಇದೆ. ಕುಶಲ ಅಂತ ಹೇಳಿಬಿಡ್ತಾರೆ. ಕುಶಲ ಅನ್ನೋ ಶಬ್ದಕ್ಕೆ ಅರ್ಥವೇನು ಸ್ವಾಮಿ? ಬಹಳ ನಿಪುಣ ಅನ್ನೋ ಅರ್ಥ. ಸಾಧಾರಣವಾಗಿ ಎಲ್ಲ ತಿಳ್ಕೊಂಡು ಹೇಗೆ ಆ ಅರ್ಥ ಬಂತು? ಕುಶಂ ಲಾತೀತಿ ಕುಶಲ. ಕುಶ ಅಂತ ಹೇಳಿದರೆ ದರ್ಭೆ. ದರ್ಭೆಯನ್ನು ತೆಗೆದುಕೊಂಡು ಬರೋದಕ್ಕೆ ಒಂದು ನೈಪುಣ್ಯ ಬೇಕು. ದರ್ಭೆಯನ್ನು ಕತ್ತರಿಸಿ ತರುವಂಥದ್ದು ದರ್ಭಾಹರಣ ಅಮಾವಾಸ್ಯ ಅಂತ ಇದೆ. ಆ ದರ್ಭಾಹರಣ ಅಮಾವಾಸ್ಯೆಯಲ್ಲಿ ದರ್ಭೆಯನ್ನು ತೆಗೆದುಕೊಂಡು ಬರಬೇಕು. ಹೇಗೆ ತರಬೇಕು ಅಂತ ಕೇಳಿದರೆ, ಬಹಳ ದರ್ಭೆ ತುಂಬ ತೀಕ್ಷ್ಣವಾಗಿರುತ್ತೆ. ಅದರ ಅಲುಗು ಇದೆಯಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕೈ ಕೊಯ್ದು ಹೋಗುತ್ತೆ. ಹಾಗಾಗಿ ಅದರಲ್ಲಿ ಬಹಳ ಜಾಗರೂಕನಾಗಿರಬೇಕು. ಜೊತೆಯಲ್ಲಿ ಅಂಕುರ ಗರ್ಭದ ದರ್ಭೆಯನ್ನು ಕತ್ತರಿಸಬಾರದು. ಅಂಕುರ ಗರ್ಭಿತ ದರ್ಭೆಯನ್ನು ಅಂದರೆ ಒಂದು ಎಸಳಿನಲ್ಲಿ ಇನ್ನೊಂದು ಎಸಳು ಅಂತರ್ಗತವಾಗಿರುವಂತಹ ಎಸಳನ್ನು ಕತ್ತರಿಸಬಾರದು. ಪ್ರತ್ಯೇಕವಾಗಿ ಒಂದೊಂದೇ ಎಸಳನ್ನು ಕತ್ತರಿಸಬೇಕು. ಅದು ದರ್ಭೆಯನ್ನು ತರುವಂತಹ ಒಂದು ರೀತಿ. ದರ್ಭಾಂಕುರ ಗರ್ಭಿತ ದರ್ಭೆಯನ್ನು ಒಂದೊಮ್ಮೆ ಕತ್ತರಿಸಿದ್ರೆ ಏನಾಗುತ್ತೆ ಅಂತ ಕೇಳಿದರೆ ಗರ್ಭಪಾತ ಮಾಡಿದ ದೋಷ ಬರುತ್ತೆ. ಇದು ಧರ್ಮಶಾಸ್ತ್ರದ ನಿಯಮ, ನಾನು ಹೇಳಿದ್ದಲ್ಲ. ಗರ್ಭಪಾತ ಮಾಡಿಸಿದರೆ ಯಾವುದೇ ಒಂದು ಸ್ತ್ರೀಗೆ, ಗರ್ಭಿಣಿ ಸ್ತ್ರೀಯರನ್ನು ಗರ್ಭಪಾತ ಆಗುವಂತಹ ಒಂದು ಕಾರ್ಯ ಮಾಡಿ, ಅಂದರೆ ಒದ್ದೋ ಬೀಳಿಸಿಯೋ ಹೊಡೆದೋ ಏನೋ ಮಾಡಿದರೆ ಗರ್ಭಪಾತವಾಗುತ್ತಲ್ಲ, ಆ ಗರ್ಭಪಾತ ಮಹಾಪಾಪ. ಹಾಗೆ ದರ್ಭಕ್ಕೂ ಗರ್ಭ ಇರುತ್ತೆ. ಆ ಗರ್ಭಿತವಾದಂಥ ದರ್ಭೆಯನ್ನು ಕತ್ತರಿಸಿದರೆ ಮಹಾಪಾಪ ಬರುತ್ತೆ. ಆ ಪಾಪ ಪ್ರಜ್ಞೆ ಇದ್ದವನು ಆ ರೀತಿ ಕತ್ತರಿಸೋದಿಲ್ಲ. ಸುಮ್ಮನೆ ಹೋಗಿ ಬುಡಕ್ಕೆ ಹಿಡಿದು ಎಲ್ಲ ಒಟ್ಟಿಗೆ ಕತ್ತರಿಸ್ಕೊಂಬರ್ತಾರೆ ಇವಾಗೆಲ್ಲ. ಮಹಾಪಾಪದ ಕೆಲಸ ಅಂತ. ಹಾಗೆ ಆ ರೀತಿಯಾದಂತಹ ಸ್ಥಿತಿ ಇದ್ದಾಗ ಅದನ್ನು ತಿಳಿದವನು ದರ್ಭೆಯನ್ನು ತಂದರೆ ಅವನು ಕುಶಲ. ಅಂದರೆ ಒಟ್ಟಿನಲ್ಲಿ ಏನು, ಜಾಗರೂಕನಾಗಿ ಇರುವಿಕೆ, ಅಂಥವನಿಗೆ ಕುಶಲ ಅನ್ನುವ ಅರ್ಥದಲ್ಲಿ ಈ ಪದವನ್ನು ಪ್ರಯೋಗ ಮಾಡಿದ್ದಾರೆ. ಕುಶಲೋಸ್ಯ ಲಬ್ಧ ಆಶ್ಚರ್ಯೋ ಜ್ಞಾತ. ಒಬ್ಬ ಹೇಳೋದಕ್ಕೂ ಒಬ್ಬ ಸಿಕ್ಕಿದ, ಕೇಳೋದಕ್ಕೂ ಒಬ್ಬ ಸಿಕ್ಕಿದ. ಆದರೆ ಕೇಳಿದ ನಂತರ ಅದನ್ನು ಜೀರ್ಣಿಸಿಕೊಂಡು ತಿಳ್ಕೊಳ್ಳೋದಿದೆಯಲ್ಲ, ಅದು ಇನ್ನೂ ಕಷ್ಟ. ಆಶ್ಚರ್ಯೋ ಜ್ಞಾತ ಕುಶಲ ಅನುಶಿಷ್ಟ. ಕುಶಲೇನ ಆಚಾರ್ಯೇಣ ಅನುಶಿಷ್ಟ. ಉಪದೇಶ ಮಾಡುವವನು ಅಷ್ಟೇ ಕುಶಲನಾಗಿರಬೇಕು.
ಕೇಳುವವನು ಅಷ್ಟೇ ಕುಶಲನಾಗಿರಬೇಕು, ಆವಾಗ ಅದು ಅರ್ಥವಾಗುತ್ತೆ. ಇಲ್ಲದೆ ಹೋದರೆ ಅದು ಅರ್ಥವಾಗುವುದಿಲ್ಲ. ಯಾವುದು ಇಂಥದ್ದು ಆತ್ಮತತ್ವ. ಇಷ್ಟು ಗಹನವಾದ ವಿಚಾರವನ್ನು ಆ ಮಗುವಿಗೆ ಯಮಧರ್ಮರಾಜ ಹೇಳ್ತಾನೆ. ಆಯ್ತಪ್ಪ, ಯಾಕೆ ಇಷ್ಟು ಒಂದು ಜಟಿಲವಾದಂಥದ್ದು ಈ ತತ್ವ? ನರೇಣಾವರೇಣ ಪ್ರೋಕ್ತೆ ಏಷ ಸುವಿಜ್ಞೇಯ ಬಹುಧಾ ಚಿಂತ್ಯಮಾನಃ ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅಣೀಯಾನ್ಹಿ ಅತರ್ಕ್ಯಂ ಅಣುಪ್ರಮಾಣ. ಸಾಧಾರಣವಾದಂತಹ ಒಬ್ಬ ಮನುಷ್ಯನಿಂದ ಹೇಳಲ್ಪಟ್ಟಂತಹ ಈ ಆತ್ಮತತ್ವ ಹೀನ ಬುದ್ಧಿ ಅಥವಾ ಪ್ರಾಕೃತ ಬುದ್ಧಿ, ಸಾಧಾರಣ ಬುದ್ಧಿ ಉಳ್ಳಂತಹ ವ್ಯಕ್ತಿಯಿಂದ ಇದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಕೇಳಿದರೆ, ಇದನ್ನು ತಿಳಿಯೋದು ಎಷ್ಟು ಕಷ್ಟವೋ ತಿಳಿಸೋದು ಅಷ್ಟೇ ಕಷ್ಟ. ಆ ರೀತಿಯಾಗಿ ಇರುವಂತಹ ಆತ್ಮತತ್ವ ಯಾವ ರೀತಿಯಾಗಿರುವಂಥದ್ದು? ಅಸ್ತಿ ನಾಸ್ತಿ, ಕರ್ತ ಅಕರ್ತ, ಸಂಸಾರಿ ಅಸಂಸಾರಿ, ಈ ರೀತಿಯಾಗಿ ಪ್ರಪಂಚದಲ್ಲಿ ಬಹುಧಾ ವ್ಯವಹಾರ ಭೇದ ಅನ್ನುವಂಥದ್ದಿದೆ. ಅವನು ಕರ್ತ, ಎಲ್ಲವನ್ನೂ ಮಾಡುವವನು ಅವನೇ, ಎಲ್ಲವನ್ನೂ ಮಾಡುವವನು ಅವನೇ ಅಂತ ಒಬ್ಬರು ಹೇಳ್ತಾರೆ. ಇನ್ನೊಬ್ಬರು ಹೇಳ್ತಾರೆ ಅವನು ಏನನ್ನೂ ಮಾಡೋದೆಲ್ಲ ನಾವೇ. ಕರ್ತೃವೋ ಅಕರ್ತೃವೋ, ಅವನು ಸಂಸಾರಿಯೋ ಅಸಂಸಾರಿಯೋ, ಭೋಕ್ತೃವೋ ಅಭೋಕ್ತೃವೋ, ಧರ್ಮವೋ ಅಧರ್ಮವೋ. ನೀವು ನೋಡಿರಬಹುದು ಅಷ್ಟೋತ್ತರಗಳಲ್ಲಿ ಅಥವಾ ಸಹಸ್ರನಾಮಗಳಲ್ಲಿ ಪರಸ್ಪರ ವಿರುದ್ಧವಾದಂಥ ನಾಮಗಳಿರ್ತಾವೆ. ಧರ್ಮಾಯ ನಮಃ, ಅಧರ್ಮಾಯ ನಮಃ, ಜ್ಞಾನಾಯ ನಮಃ, ಅಜ್ಞಾನಾಯ ನಮಃ. ಏನಿದು ಪರಸ್ಪರ ವಿರುದ್ಧವಾದದ್ದು ಅಂತ ಕೇಳಿದರೆ ಎಲ್ಲವೂ ಅವನೇ ಎಂದು ತಾತ್ಪರ್ಯ. ಅಧರ್ಮವೂ ಅವನೇ, ಜ್ಞಾನವೂ ಅವನೇ, ಅಜ್ಞಾನವೂ ಅವನೇ, ಧರ್ಮವೂ ಅವನೇ ಅಂತ ಹೇಳೋದರಲ್ಲಿ ತಾತ್ಪರ್ಯವೇನು? ಅವನನ್ನು ಬಿಟ್ಟು ಯಾವುದೂ ಇಲ್ಲ. ಅಜ್ಞಾನ ಅನ್ನುವಂಥದ್ದು ಒಂದಿದ್ರೆ ಅದು ಅವನದ್ದೇ ಸ್ವರೂಪ. ಇಡೀ ಪ್ರಪಂಚವೇ ಅವನ ಸೃಷ್ಟಿ ಆದದ್ರಿಂದ ಅವನಲ್ಲದೆ ಬೇರೆ ಏನಿದೆ ಅಂದರೆ, ವೇದಾಂತದಲ್ಲಿ ಹೇಳ್ತಾರೆ ಉಪಾದಾನ ಕಾರಣ. ಉಪಾದಾನ ಕಾರಣ ಅಂತ ಹೇಳಿದರೆ ಮೆಟೀರಿಯಲ್ ಕಾಸ್ ಅಂತ ಏನು ಹೇಳ್ತಾರೆ, ಅದು ಉಪಾದಾನ ಕಾರಣ. ಈಗ ಒಂದು ಸುವರ್ಣದ ಆಭರಣವನ್ನು ಮಾಡಬೇಕಾದ್ರೆ ಆ ಆಭರಣಗಳು ಅನೇಕ ವಿಧವಾಗಿ ನಮಗೆ ಕಾಣ್ತವೆ. ಹೇಗೆ? ಕಂಠಚಾಮೀಕರ ಅಂದರೆ ನೆಕ್ಲೆಸ್ ಆಗಿರಬಹುದು, ಅಥವಾ ತಾಟಂಕಗಳು ಕುಂಡಲಗಳಾಗಿರಬಹುದು, ಅಥವಾ ಭುಜಕೀರ್ತಿ ಆಗಿರಬಹುದು, ಅಥವಾ ಡಾಬು ಆಗಿರಬಹುದು, ಇನ್ನೂ ಅನೇಕ ವಿಧವಾದಂಥ ಆಭರಣಗಳು. ಎಲ್ಲವೂ ಆಭರಣಗಳಾದರೂ ಭಿನ್ನ ಭಿನ್ನ ನಾಮ, ಭಿನ್ನ ಭಿನ್ನ ರೂಪ. ತತ್ವ ಏನು? ಒಂದೇ, ಸುವರ್ಣ ಅನ್ನುವಂಥದ್ದು. ಸುವರ್ಣ ತತ್ವ ಅನ್ನುವಂಥದ್ದು, ಆ ತತ್ವ ಎಲ್ಲ ಕಾರ್ಯಗಳಲ್ಲಿ ಒಂದೇ ಆಗಿಯೇ ಇರುತ್ತದೆ. ಹಾಗೆ ಈ ಪ್ರಪಂಚ ಅನ್ನುವಂಥದ್ದು ಕಾರ್ಯಸ್ವರೂಪ. ಇದು ಕಾರಣವನ್ನು ಬಿಟ್ಟು ಕಾರ್ಯ ಇರೋದಿಲ್ಲ. ಎಲ್ಲುವೇ ಕಾರಣವನ್ನು ಬಿಟ್ಟು ಕಾರ್ಯ ಇರೋದಿಲ್ಲ, ಕಾರ್ಯವನ್ನು ಬಿಟ್ಟು ಕಾರಣ ಇರುತ್ತೆ. ಆಭರಣಗಳಿಲ್ಲದಿದ್ದರೂ ಸುವರ್ಣ ಇರುತ್ತೆ, ಬಿಸ್ಕೆಟ್ ರೂಪದಲ್ಲಿ ಇರ್ಬೋದು. ಆದರೆ ಆಭರಣ ಇದೆ ಅಂದರೆ ಸುವರ್ಣ ಬಿಟ್ಟು ಆಭರಣ ತೋರಿಸಿ, ನೂಲನ್ನು ಬಿಟ್ಟು ಬಟ್ಟೆ ತೋರಿಸಿ. ಬಟ್ಟೆ ಅನ್ನೋದು ಏನಿದೆ? ಬಟ್ಟೆ ಅನ್ನೋದು ಬೇರೆ ಇಲ್ಲ, ಬೇರೆ ಪದಾರ್ಥವಲ್ಲ. ನೂಲು ಜಿಗ್ಜಾಗ್ ಮ್ಯಾನರ್ನಲ್ಲಿ ಯಾವುದು ಇರುತ್ತೋ, ಓತಪ್ರೋತ ಭಾವ, ಅಡ್ಡಾದಿಡ್ಡಿಯಾಗಿ ನೇಯ್ದಂತಹ ನೂಲು ಬಟ್ಟೆ ಅಂತ ಅನಿಸ್ಕೊಳ್ಳುತ್ತೆ. ಬಟ್ಟೆಯಲ್ಲಿರುವಂಥ ಒಂದೊಂದೇ ನೂಲನ್ನು ನೀವು ತೆಗಿತಾ ಬನ್ನಿ, ಬಟ್ಟೆಯಲ್ಲಿದೆ, ಅಲ್ಲಿರೋದು ನೂಲು ಮಾತ್ರ. ನೂಲು ಏನು? ಮೆಟೀರಿಯಲ್ ಕಾಸ್, ಉಪಾದಾನ ಕಾರಣ. ಉಪಾದಾನ ಕಾರಣವನ್ನು ಬಿಟ್ಟರೆ ಕಾರ್ಯವಿಲ್ಲ. ಹಾಗೆ ಈ ಜಗತ್ತಿಗೆಲ್ಲ ಒಂದು ಕಾರಣ ಇದೆ, ಅದನ್ನು ಬಿಟ್ಟು ಈ ಜಗತ್ತಿಲ್ಲ. ಅದನ್ನು ಹೇಳೋದಕ್ಕೆ ಬಂದಿರುವಂತಹದ್ದು ತತ್ವಶಾಸ್ತ್ರ. ಹಾಗಿರುವಂಥದ್ದು ಅವರೇಣ ಪ್ರೋಕ್ತೆ ಏಷ ಸವಿಜ್ಞೇಯೋ ಬಹುಧಾ ಚಿಂತ್ಯಮಾನಃ. ಯಾರಿಗೆ ಈ ತತ್ವ ಅನುಭವಕ್ಕೆ ಬಂದಿಲ್ಲವೋ ಅಂತಹ ಮನುಷ್ಯ ಹೇಳಿದರೆ ಅದು ಎಷ್ಟು ಹೇಳಿದರೂ ಯಾರಿಗೂ ಸರಿಯಾಗಿ ಅರ್ಥವಾಗೋದಿಲ್ಲ. ಈಗ ನಾನು ನಿಮಗೆ ಹೇಳ್ದಂಗೆ, ನನಗೂ ಗೊತ್ತಿಲ್ಲ ಆತ್ಮತತ್ವ, ನಿಮಗೂ ಗೊತ್ತಿಲ್ಲ. ಏನು ವ್ಯತ್ಯಾಸ? ನಾನು ಮೇಲೆ ಕೂತಿದ್ದೀನಿ, ನೀವು ಕೆಳಗಡೆ ಕೂತಿ, ಅಷ್ಟೇ ವ್ಯತ್ಯಾಸ ನಮಗೂ ನಿಮಗೂ. ಅಂದರೆ ಆದರೂ ಒಂದು ಪ್ರಯತ್ನ ಪಡಬೇಕಲ್ಲ, ಆ ಒಂದು ದಿಕ್ಕಿನಲ್ಲಿ ಪ್ರಯಾಣ ಮಾಡುವಂತಹ ಒಂದು ಪ್ರಯತ್ನ ಇದು. ಆ ರೀತಿಯಾಗಿರುವಂತಹದ್ದು ಅವರೇಣ ನರೇಣ ಪ್ರೋಕ್ತೆ ಏಷಃ ನಹಿ ಸುವಿಜ್ಞೇಯ. ಸಾಧಾರಣ ಮನುಷ್ಯರಿಂದ, ಯುಕ್ತಿಯುಕ್ತ್ಯಾದಿಗಳಿಂದ, ಪ್ರಮಾಣಾದಿಗಳಿಂದ ಉಪಪಾದನೆ ಮಾಡುವ ಸಾಮರ್ಥ್ಯ ಹೊಂದಿರದ ಮನುಷ್ಯನಿಂದ ಹೇಳಲ್ಪಟ್ಟ ಆತ್ಮತತ್ವವನ್ನು
ಬಹುಧಾ ಚಿಂತ್ಯಮಾನೋಪಿ ನ ಸುವಿಜ್ಞೇಯ. ಎಷ್ಟು ನೀವು ತಿಪ್ಪರಲಾಗ ಹಾಕಿದರೂ ನಿಮ್ಮ ತಲೆಗೆ ಅದು ಹೋಗೋದಿಲ್ಲ. ಮತ್ತಾರು ಹೇಳಬೇಕು ಹಾಗಾದರೆ? ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅಣೀಯಾನ್ಹಿ ಅತರ್ಕ್ಯಂ ಅನುಪ್ರಮಾಣಾತ್. ಅನನ್ಯ ಪ್ರೋಕ್ತೆ, ಅನನ್ಯೇನ ಆಚಾರ್ಯೇಣ ಪ್ರೋಕ್ತೆ. ಅನನ್ಯ ಆಚಾರ್ಯ, ಇಲ್ಲಿದೆ ತತ್ವ. ಅನನ್ಯ ಅಂತ ಹೇಳಿದರೆ ಅಭಿನ್ನನಾದ ಆಚಾರ್ಯ. ಯಾರಿಗೆ ಅಭಿನ್ನ? ಯಾವುದರಿಂದ ಅಭಿನ್ನ ಅಂತ ಕೇಳಿದರೆ ಆತ್ಮನಿಂದ ಅಭಿನ್ನನಾದಂತಹ ಆಚಾರ್ಯ ಗುರು. ಯಾರು ಗುರು ಅಂತ ಕೇಳಿದರೆ ಭಗವತ್ಪಾದರು ಒಂದು ಕಡೆಯಲ್ಲಿ ಹೇಳ್ತಾರೆ, ಕಹ ಗುರುಹು ಅಧಿಗತ ತತ್ವ ಗುರು. ಎಂಥ ವಿವರಣೆ ಕೊಟ್ಟಿದ್ದಾರೆ. ಅಧಿಗತ ತತ್ವ, ಯಾರು ತತ್ವವನ್ನು ತಿಳಿದಿದ್ದಾನೋ ಅವನು ಗುರುವಾಗ್ತಾನೆ ಹೊರತು ಬಾಯಿ ಬಡ್ಕೊಡಲೆಲ್ಲ ಗುರುವಾಗೋದಿಲ್ಲ. ಬಾಯಲ್ಲಿ ಬಂದಿದ್ದು ಹೇಳ್ಬೋದು, ಅವನು ಗುರುವಾಗಲಿಕ್ಕೆ ಸಾಧ್ಯವಿಲ್ಲ. ತಾನು ಅನುಭವಿಸಿ ಇನ್ನೊಬ್ಬರಿಗೆ ತಿಳಿಸುವಂತಹ ಸಾಮರ್ಥ್ಯ ಇರುವುದು ಅನುಭವೈಕ ವೇದ್ಯವಾದಂತಹ ಜ್ಞಾನವುಳ್ಳ, ಅನುಭವರೂಪವಾದ ಜ್ಞಾನವುಳ್ಳ ಗುರುವಿಗೆ ಮಾತ್ರ ಸಾಧ್ಯ. ಅಂಥವನನ್ನೇ ಅನನ್ಯ ಗುರುಹು. ಅಂಥವನು ಹೇಳಿದರೆ ತನಗೆ ಗೊತ್ತಿರುತ್ತೆ, ಗೊತ್ತಿರುವ ವಿಚಾರವನ್ನು ಇನ್ನೊಬ್ಬರಿಗೆ ತಿಳಿಸಿಕೊಡುವುದಕ್ಕೆ ಅವನಿಗೆ ಸಾಮರ್ಥ್ಯವಿರುತ್ತೆ. ಯಾರಿಗೆ ಸ್ವಯಂ ತನಗೇ ಗೊತ್ತಿಲ್ಲವೋ, ಪರಿಹಾಸಾಸ್ಪದವಾಗಿ ಒಂದು ಕಡೆಯಲ್ಲಿ ಹೇಳಿದ್ದುಂಟು, ವೇದಾಂತ ಅಂದರೆ ಏನು ಸ್ವಾಮಿ? ಯಾರಿಗೆ ಯಾವ ತತ್ವ ಸ್ವಯಂ ತನಗೇ ತಿಳಿಯೋದಿಲ್ಲವೋ ಅದನ್ನು ಇನ್ನೊಬ್ಬರಿಗೆ ತಿಳಿಸುವುದಕ್ಕೆ ಗಂಟೆಗಟ್ಟಲೆ ಉಪನ್ಯಾಸ ಮಾಡ್ತಾರೋ ಅದೇ ವೇದಾಂತ. ಈಗ ನಾನು ನಿಮಗೆ ಹೇಳಿದ ಹಾಗೆ ಆತ್ಮನ ವಿಚಾರವನ್ನು ತಿಳಿಸೋದು ಅಂತ ಹೇಳಿದರೆ ಕತ್ಲಲ್ಲಿ ಕರಿಬೇಕು ಹುಡುಕಿದ ಹಾಗೆ. ಕೋಣೆಯಲ್ಲಿ ಕರಿಬೇಕು ಸೇರ್ಕೊಂಡ್ಬಿಟ್ಟಿದೆ, ಕತ್ತಲೆ. ಅದನ್ನು ಹುಡುಕೋದಕ್ಕೆ ಹೋದವನಿಗೆ ಗೊತ್ತಾಗತ್ತೆಯೇ? ಹಾಗೆ ಆಗುತ್ತೆ. ಸಾಧಾರಣ ಮನುಷ್ಯರು ಹೇಳಿದರೆ ಅನುಭವ ಇರುವಂತಹ ಗುರುಗಳು ಸಿಕ್ಕಿದಾಗ, ಅಂದರೆ ಅನುಭವ ಇರುವಂತಹ ಗುರುಗಳು ಯಾರು ಸಿಗ್ತಾರೆ? ಭಗವತ್ಪಾದರಂಥವ್ರು. ಯಾರು ಜೀವನ್ಮುಕ್ತರಾಗಿರ್ತಾರೋ, ಮುಕ್ತಿಯ ಜ್ಞಾನ ಆನಂದವನ್ನು ಅನುಭವಿಸ್ತಾ ಇರ್ತಾರೋ ಅಂಥವರು ಹೇಳಬಲ್ಲರು. ಅಂತಹ ಆಚಾರ್ಯನಿಂದ ಹೇಳಲ್ಪಟ್ಟಾಗ ಗತಿರತ್ರ ನಾಸ್ತಿ ಅಗತಿಹಿ. ಗತಿ ಅಂತ ಹೇಳಿ ತಿಳಿಯದೇ ಇರುವಂತಹ ವಿಚಾರ ಮತ್ತೆ ಬರೋದಿಲ್ಲ. ಆದ್ದರಿಂದ ಅನನ್ಯ ಪ್ರೋಕ್ತೆ ಅನ್ಯ ಅವಗತಿರ್ನಾಸ್ತಿ. ಇದಕ್ಕಿಂತ ಬೇರೆಯಾದ ಜ್ಞಾನವೂ ಇಲ್ಲ, ಬೇರೆ ಮಾರ್ಗವೂ ಇಲ್ಲ. ಅನನ್ಯವಾದಂಥ ಆಚಾರ್ಯನಿಂದ ಹೇಳಲ್ಪಟ್ಟಾಗ ಮಾತ್ರ. ಅನನ್ಯವಾದ ಆಚಾರ್ಯ ಅಂತ ಹೇಳಿದರೆ ಯಾರು? ಆತ್ಮಾನುಭವವನ್ನು ಹೊಂದಿರುವವನು. ಜೀವಾತ್ಮ ಪರಮಾತ್ಮ ಭೇದವನ್ನು ನೋಡದೆ ಸ್ವಾನುಭವದಿಂದ ತಿಳಿದಂತಹ ಆಚಾರ್ಯ ಯಾರಿದ್ದಾರೋ ಅಂತಹ ಆಚಾರ್ಯ ಹೇಳಿದಾಗ ಇದನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ಗತಿರತ್ರ ನಾಸ್ತಿ ಅಣೀಯಾನ್ಹಿ ಅತರ್ಕ್ಯಂ ಅಣುಪ್ರಮಾಣ. ಯಾಕೆ ಅಂದರೆ ಇದು ಆತ್ಮತತ್ವ ಅನ್ನುವಂಥದ್ದು ಅತ್ಯಂತ ಅಣೀಯಾನ್, ಅಣೋರಣೀಯಾನ್ ಮಹತೋ ಮಹೀಯ. ಸೂಕ್ಷ್ಮತರ. ನಿಮಗೆ ಸೂಕ್ಷ್ಮ ಅಂತ ಹೇಳಿದರೆ ಯಾವುದು ಗೊತ್ತು? ಲೋಕದಲ್ಲಿ ನಮಗೆ ಅತ್ಯಂತ ಸೂಕ್ಷ್ಮವಾದದ್ದು ಅಂತ ಹೇಳಿದರೆ ಪರಮಾಣು ಅಂತ ಹೇಳ್ತಾರೆ. ಪರಮಾಣು, ಆಟಮ್ ಅಂತ. ಅದರಲ್ಲೂ ಕೂಡ ವಿಭಾಗ ಮಾಡಿ ಹೇಳ್ತಾರೆ, ನ್ಯೂಟ್ರಾನು, ಪ್ರೋಟಾನು, ಎಲೆಕ್ಟ್ರಾನ್ ಅಂತ ಹೇಳಿಬಿಟ್ಟು. ಆ ವಿಭಾಗ ಮಾಡಿದ್ದು ಒಂದು ಭಾಗ ಇದೆಯಲ್ಲ, ಅದನ್ನು ಪುನಃ ವಿಭಾಗ ಮಾಡೋದಲ್ಲ, ತಿಳಿಸೋದಕ್ಕೆ ಸಾಧ್ಯವಿಲ್ಲ ನಮಗೆ. ಪುನಃ ಅದು ವಿಭಕ್ತವಾದಾಗ ಅದರಿಂದ ಎನರ್ಜಿ ಉತ್ಪನ್ನವಾಗುತ್ತೆ ಅನ್ನುವಂಥದ್ದು ವೈಜ್ಞಾನಿಕ ಸಿದ್ಧಾಂತವಿದ್ದರೂ ಕೂಡ ಪರಮಾಣು ಶಬ್ದಕ್ಕೆ ಅರ್ಥವೇನು? ನಿಜವಾಗಿ ಶಾಸ್ತ್ರದಲ್ಲಿ ಹೇಳಿರುವ ಪರಮಾಣು ಯಾವುದು ಇನ್ನು ಮುಂದೆ ವಿಭಾಜನೆ ಮಾಡಲಿಕ್ಕೆ ಸಾಧ್ಯವಿಲ್ವೋ ಅದು ಪರಮಾಣು. ಈ ಆಟಮ್ ಅನ್ನುವಂಥದ್ದನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಆಟಮ್ ವಿಭಜನೆ ಮಾಡ್ತಾರೆ, ವಿಭಜನೆ ಮಾಡಿದಾಗಲೇ ತಾನೇ ಶಕ್ತಿ ಉತ್ಪನ್ನವಾಗುವಂಥದ್ದು. ಆದರೆ ಯಾವುದನ್ನು ವಿಭಜನೆ ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಅಂತಹದ್ದು ಪರಮಾಣು. ಆ ಪರಮಾಣು ಅತ್ಯಂತ ಸೂಕ್ಷ್ಮವಾದದ್ದು ಅಂತ ಹೇಳಿದರೆ ಈ ತತ್ವ ಅದಕ್ಕಿಂತಲೂ ಸೂಕ್ಷ್ಮವಾದದ್ದು, ಅಣೋರಣೀಯಾನ್. ಇನ್ನು ದೊಡ್ಡದು ಯಾವುದಾದ್ರೂ ಇದೆ ಅಂತ ಹೇಳಿದರೆ ಪ್ರಪಂಚದಲ್ಲಿ ದೊಡ್ಡದು ಯಾವುದು ಸ್ವಾಮಿ? ಎಲ್ಲದಕ್ಕಿಂತ ದೊಡ್ಡದು ಆಕಾಶ. ಆಕಾಶಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ ಅಂತ. ಯಾಕೆಂದರೆ ಎಲ್ಲವೂ ಆಕಾಶದಲ್ಲಿ ಅಂತರ್ಗತವಾಗಿದೆ. ಆ ಆಕಾಶಕ್ಕಿಂತಲೂ ಇದು ದೊಡ್ಡದು ಅಂತ ಹೇಳಿದಾಗ ಜಸ್ಟ್ ನೀವು ಊಹೆ ಮಾಡ್ಕೋಬೇಕು ಅಷ್ಟೇ. ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಾಸ್ಯ ಜಂತೋರ್ ನಿಹಿತೋ ಗುಹಾಯಾಂ ತಮಕ್ರತುಃ ಪಶ್ಯತಿ ವೀತಶೋಕಃ ಧಾತು ಪ್ರಸಾದಾನ್ ಮಹಿಮಾನಮಾತ್ಮನಃ ಅಂತ ಹೇಳುತ್ತೆ ಉಪನಿಷತ್ತು. ಆದ್ದರಿಂದ
ಅಣಿಯಾನ್ಹಿ ಅತರ್ಕ್ಯಂ, ಆದ್ರಿಂದಲೇ ಇದು ತರ್ಕ ಅಗಮ್ಯ. ತರ್ಕ ಅಗಮ್ಯ ಅಂತ ಹೇಳಿದರೆ ಏನು? ತರ್ಕ ಅಂತ ಹೇಳಿದರೆ ಇದೆ ಯುಕ್ತಿ ಅನುಸಂಧಾನಂ ತರ್ಕ. ಯುಕ್ತಿಯ ಅನುಸಂಧಾನಂ ಅಂದರೆ ಈ ರೀಸನಿಂಗ್ ಅಂತ ನಾನೇನು ಹಿಂದೆ ಹೇಳಿದ್ದೆ, ಅಥವಾ ಊಹೆ ಮಾಡುವುದು. ಊಹೆ ಮಾಡೋದು ಯಾರು? ಯಾವುದರಿಂದ ಊಹೆ ಮಾಡ್ತಾರೆ? ಬುದ್ಧಿಯಿಂದ ಊಹೆ ಮಾಡ್ತಾರೆ. ಇದು ಬುದ್ಧಿಗೆ ಗೋಚರವಾಗದೇ ಇರುವ ಪದಾರ್ಥ. ಆದ್ದರಿಂದ ಅತರ್ಕ್ಯಂ, ಅಣುಪ್ರಮಾಣಾದಪಿ ಅತರ್ಕ್ಯಂ. ಇದನ್ನು ನಾವು ಬುದ್ಧಿಯಿಂದ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ ಎಲ್ಲರ ಬುದ್ಧಿಯೂ ಒಂದೇ ಥರ ಇರುವುದಿಲ್ಲ. ನೀವು ನಿಮ್ಮ ಬುದ್ಧಿಯಿಂದ ಏನು ಊಹೆ ಮಾಡಿ ಸಿದ್ಧಾಂತ ಮಾಡಿದಿರೋ, ನಿಮಗಿಂತಲೂ ಬುದ್ಧಿವಂತನಾದವನು ಇನ್ನೊಬ್ಬ ಬಂದು ಅದನ್ನು ಖಂಡನೆ ಮಾಡಿಬಿಡ್ತಾನೆ. ಐನ್ಸ್ಟೀನ್ ಸಿದ್ಧಾಂತ ಅಂತ ಹಿಂದೆ ಏನಿತ್ತು, ಬರ್ತಾ ಬರ್ತಾ ಅದು ಹ್ರಾಸವಾಗ್ತಾ ಇದೆ. ಡಾರ್ವಿನ್ನ ವಿಕಾಸವಾದ ಅಂತ ಏನಿತ್ತು, ಬರ್ತಾ ಬರ್ತಾ ಅದು ಹೋಗ್ತಾ ಇದೆ. ಈ ರೀತಿಯಾದ ರೀತಿಯಲ್ಲಿ ಅವುಗಳಿಗೇನು ಊಹೆಯಿಂದ ಮಾಡುವಂತಹದ್ದು ತರ್ಕ ಅಂತ ಹೇಳಿದರೆ ಯುಕ್ತಿಯೇ ಪ್ರಬಲ. ಆ ಯುಕ್ತಿ ಯಾರಿಗೆ ಬುದ್ಧಿಯಲ್ಲಿ ಹೆಚ್ಚಾಗಿ ಹೊಳೆಯುತ್ತೋ ಅವರು ಮೊದಲು ಹೇಳಿರುವ ಸಿದ್ಧಾಂತವನ್ನು ಖಂಡನೆ ಮಾಡ್ತಾರೆ, ತನ್ನ ಸಿದ್ಧಾಂತವನ್ನು ನಿಲ್ಲಿಸ್ತಾರೆ. ಆ ಸಿದ್ಧಾಂತ ಕೆಲವು ವರ್ಷಗಳ ನಂತರ ಅದು ಪುನಃ ಹೋಗಬಹುದು. ಅದಕ್ಕೆ ವ್ಯಾಸ ಮಹರ್ಷಿಗಳ ಬ್ರಹ್ಮಸೂತ್ರದಲ್ಲಿ ತರ್ಕ ಪ್ರತಿಷ್ಠಾನಾದನ್ಯಥಾರುಮೇವತಿ ಏವಮಪಿ ಅವಿಮೋಕ್ಷ ಪ್ರಸಂಗ ಎಂಬ ಸೂತ್ರದಲ್ಲಿ ತರ್ಕಕ್ಕೆ ಪ್ರತಿಷ್ಠಾ ಅಂದರೆ ಇದಮಿತ್ತಮ್ ಅಂತ ನಿರ್ಣಯ ಮಾಡುವ ಸಾಮರ್ಥ್ಯವಿಲ್ಲ. ಒಬ್ಬ ಈ ರೀತಿಯಾದ ಸಿದ್ಧಾಂತವನ್ನು ನಿರ್ಧಾರ ಮಾಡಿ ಇಟ್ಟುಬಿಟ್ರೆ ಇನ್ನೊಬ್ಬ ಕಾಲಾಂತರದಲ್ಲಿ ಬಂದು ಅದನ್ನು ಖಂಡನೆ ಮಾಡಬಹುದು. ಎಲ್ಲಿ ಹೋಯಿತು ಅಲ್ಲಿಗೆ ಸಿದ್ಧಾಂತ? ತರ್ಕದಿಂದ ಸಿದ್ಧಾಂತ ಮಾಡಲಿಕ್ಕಾಗುವುದಿಲ್ಲ. ಆತ್ಮನನ್ನು ಬುದ್ಧಿಯಿಂದ ಊಹೆ ಮಾಡಿ ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದು ಅನುಭವೈಕ ಗಮ್ಯ ಅಂತ ಹೇಳ್ತಾರೆ. ಹಾಗೆ ಅಣೋರಣೀಯಾನ್ಹಿ ಅತರ್ಕ್ಯಂ ಅನುಪ್ರಮಾಣಾತ್. ಅಷ್ಟೇ ಅಲ್ಲ, ನೈಷಾತರ್ಕೇಣ ಮತಿರಾಪನೇಯ ಪ್ರೋಕ್ತ ಅನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ ಯಾಂತ್ವಂ ಆಪಃ ಸತ್ಯಧೃತಿರ್ಬತಾಸಿ ತ್ವಾದನ್ನೋ ಭೂಯಾನ್ನಚಿಕೇತಃ ಪೃಷ್ಟ. ಯಮ ಹೇಳ್ತಾನೆ, ಈ ಒಂದು ಆತ್ಮತತ್ವ ವಿಚಾರವನ್ನು ತರ್ಕದಿಂದ ತಿಳಿದುಕೊಳ್ಳೋದಕ್ಕೆ ಆತ್ಮಮತಿಯನ್ನು, ಆತ್ಮವಿಷಯಕವಾದಂಥ ಬುದ್ಧಿಯನ್ನು, ಜ್ಞಾನವನ್ನು ತರ್ಕದಿಂದ ತಿಳಿದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ತರ್ಕ ನಿಮಗೆ ಸ್ವಲ್ಪ ಸಹಕಾರಿಯಾದೀತೆ ಹೊರತು ಅದರಿಂದ ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ಭಗವತ್ಪಾದರು ಒಂದು ಕಡೆಯಲ್ಲಿ ಹೇಳಿದ್ದಾರೆ, ವೇದೋ ನಿತ್ಯಮಧೀಯತಾಂ ಶ್ರುತಿಮತಸ್ತರ್ಕೋನು ಸಂಧೀಯತಾಂ. ಶ್ರುತಿಗೆ ಅನುಸಾರವಾಗಿ ಇರುವಂತಹ ತರ್ಕವನ್ನು ಮಾತ್ರ ಬಳಸಿಕೊಳ್ಳಿ, ಶ್ರುತ್ಯರ್ಥವನ್ನು ಪರಿಪೋಷಣೆ ಮಾಡುವಂತಹ ಯುಕ್ತಿಗಳನ್ನು ಮಾತ್ರ ಬಳಸಿಕೊಳ್ಳಿ. ಶ್ರುತಿಗೆ ವಿರುದ್ಧವಾದ ಯುಕ್ತಿಯನ್ನು ಮಾಡಿ ಅದು ಯುಕ್ತಿ ಆಗೋದಿಲ್ಲ, ಆವಾಗ ಕುಯುಕ್ತಿ ಆಗುತ್ತೆ, ಕುತರ್ಕವಾಗುತ್ತೆ. ಅದನ್ನು ಉಪಯೋಗ ಮಾಡಿಬಿಟ್ಟು ಶ್ರುತ್ಯರ್ಥವನ್ನು ಬೇರೆ ರೀತಿಯಾಗಿ ಮಾಡಲಿಕ್ಕೆ ಹೊರಟ್ರೆ ಆವಾಗ ಶ್ರೇಯಸಃ ಹೀಯೇತ ಅಂದರೆ ಆ ಒಂದು ಪ್ರಯೋಜನದಿಂದ ವಂಚಿತನಾಗ್ತಾನೆ. ಆದ್ದರಿಂದ ಕುಯುಕ್ತಿಯಾಗಲಿ ಉಪಯೋಗಕ್ಕೆ ಬರೋದಿಲ್ಲ. ಶ್ರುತಿ ಹೇಳಿರುವಂತಹ ಅರ್ಥವನ್ನು ಪರಿಪೋಷಣೆ ಮಾಡುವುದಕ್ಕೆ ಬೇಕಾಗುವ ಯುಕ್ತಿಯನ್ನು ನೀವು ಬಳಸಿಕೊಳ್ಳಬಹುದು. ಅದಕ್ಕೋಸ್ಕರವಾಗಿ ಶ್ರವಣಂ ಮನನಂ ನಿಧಿಧ್ಯಾಸನಂ ಅಂತ ಅಂತರಂಗ ಸಾಧನದಲ್ಲಿ ಮನನಕ್ಕೂ ಸ್ಥಾನ ಕೊಟ್ಟಿದ್ದಾರೆ. ಮನನಂ ನಾಮ ಯುಕ್ತ್ಯಾ ಅನುಸಂಧಾನಂ ಮನನಂ ಅಂತ ಹೇಳ್ತಾರೆ. ಮನನ ಮಾಡಬೇಕಾದ್ರೆ ಯುಕ್ತಿಯಿಂದ ಮನನ ಮಾಡಬೇಕು. ಹಾಗೆ ಯಾಂತಮ ನೈಷಾತರ್ಕೇಣ ಮತಿರಾಪನೇಯ ಪ್ರೋಕ್ತ ಅನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ. ಯಾವ ಒಂದು ಆಚಾರ್ಯನಿಗೆ ಆತ್ಮವಿಷಯದ ಅನನ್ಯವಾದಂತಹ ಅನುಭವ ಇದೆಯೋ, ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ಅನುಭವ ಯಾರಿಗಿದೆಯೋ ಅಂಥವನು ಹೇಳಿದಾಗ ಮಾತ್ರ ಅದು ಸುಜ್ಞಾನಾಯ, ಒಳ್ಳೆ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಯಾಂತ್ವಂ ಆಪಃ ಸತ್ಯಧೃತಿರ್ಬತಾಸಿ. ಯಾವ ಒಂದು ಬುದ್ಧಿಯನ್ನು ಆತ್ಮವಿಷಯದಲ್ಲಿ ವರಸ್ತುಮೇ ವರಣೀಯಸ್ಸ ಏವ ಅಂತ ನಚಿಕೇತ ಕೇಳಿದ್ದಾನೋ, ನನಗೆ 3ನೇ ವರದಲ್ಲಿ ನೀನು ಏನೇನು ಪ್ರಲೋಭನೆ ಮಾಡಿ ಅದು ಬೇಡ ಅಂತ ಹೇಳಿದರೂ ಕೂಡ ಅವನು ಕೇಳದೆ ನನಗೆ ಅದೇ ವರಬೇಕು, ವರಸ್ತುಮೇ ವರಣೀಯಸ್ಸ ಏವ ಅಂತ ಏನು ಹೇಳಿದ್ದಾನೆ ನಚಿಕೇತ, ಆ ಒಂದು ಬುದ್ಧಿ ನಿನಗೆ ಬರಬೇಕಾದ್ರೆ ಯಾಂತ್ವಂ ಆಪಃ ಪ್ರಾಪ್ತವಾನಸಿ. ಯಾವ ಬುದ್ಧಿಯನ್ನು ನೀನು ಆತ್ಮವಿಷಯದಲ್ಲಿ ಈಗ ಪಡೆದುಕೊಂಡಿದ್ದಿ, ತಿಳಿದುಕೊಳ್ಳಲೇಬೇಕು ಅನ್ನುವಂಥದ್ದು, ಪ್ರಾಪಂಚಿಕ ವಿಷಯದಲ್ಲಿ ವೈಮುಖ್ಯವನ್ನು ಸಂಪಾದನೆ ಮಾಡಿಕೊಂಡು ಆತ್ಮವಿಷಯದಲ್ಲಿ ಅಭಿಮುಖನಾಗಿ ನೀನು
ಅದರಲ್ಲಿ ನಿರಂತರವಾದ ಪ್ರಯತ್ನದಿಂದ ತಿಳಿದುಕೊಳ್ಬೇಕು ಅಂತ ಏನು ಹೊರಟಿದ್ದೀಯೋ ಇದು ಯಾವುದರಿಂದ ಸಾಧ್ಯ ಆಯಿತು ಅಂತ ಕೇಳಿದರೆ, ಸತ್ಯಧೃತಿರ್ಬತಾಸಿ ತ್ವಾದೃಂಗ್ನೋ ಭೂಯಾನ್ ನಚಿಕೇತ ಪೃಷ್ಟ. ಈ ರೀತಿಯಾದಂತಹ ಆತ್ಮನನ್ನು ಅಭ್ಯೂಹನ ಮಾತ್ರದಿಂದ, ಊಹ ಮಾತ್ರದಿಂದ, ಯುಕ್ತ್ಯನುಸಂಧಾನ ಮಾತ್ರದಿಂದ ತಿಳಿದುಕೊಳ್ಳಲಾಗದೆ ಯಾವ ವಿಷಯದಲ್ಲಿ ತಿಳಿದುಕೊಳ್ಳಲೇಬೇಕು ಅನ್ನುವಂತಹ ಧೃತಿ ಅಂತ ಹೇಳಿದರೆ ಮನಸ್ಸಿನ ದಾರ್ಢ್ಯ. ಆ ದಾರ್ಢ್ಯವನ್ನು ಪಡೆದುಕೊಂಡು ನೀನು ನಿಂತಿದ್ದೀಯೋ, ಸತ್ಯ ವಿಷಯದಲ್ಲಿ ಮನಸ್ಸಿನ ಸ್ಥೈರ್ಯ, ನಾನು ಇದನ್ನು ತಿಳಿದುಕೊಳ್ಳಲೇಬೇಕು, ಇದನ್ನು ಬಿಟ್ಟು ನನಗೆ ಬೇರೆ ಯಾವುದೂ ಬೇಡ ಅನ್ನುವ ರೀತಿಯಲ್ಲಿ ಏನಂದರೂ ಹರಿ ಎಂಬುದನ್ನು ಬಿಡ ಅಂತ ಒಂದು ಮಾತಿದೆ ಪ್ರಹ್ಲಾದನ ವಿಚಾರದಲ್ಲಿ. ಏನೇನು ಪ್ರಯತ್ನಪಟ್ಟ ಹಿರಣ್ಯಕಶಿಪು ಅವನನ್ನು ಸಾಯಿಸಬೇಕು ಅಂತ, ಏನೇ ಮಾಡಿದರೂ ಕೂಡ ಹರಿ 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 ಅನ್ನೋದನ್ನು ಅವನು ಬಿಡಲಿಲ್ಲ. ಹಾಗೆ ಇವನು ಏನು ಪ್ರಲೋಭನೆ ಮಾಡಿದರೂ ಕೂಡ ಯಾವುದಕ್ಕೂ ಜಗ್ಗಲಿಲ್ಲ ನಚಿಕೇತ. ನನಗೆ ಬೇಕಾಗಿದ್ದು ಅದೇ ಆತ್ಮವಿಚಾರವೇ, ಗೊತ್ತಿದ್ರೆ ಹೇಳು, ಇಲ್ಲ ಅಂದರೆ ಇಲ್ಲ ಅಂತ ಹೇಳು, ಅಷ್ಟೇ, ಎರಡನೇ ಮಾತಿಲ್ಲ ಅನ್ನುವ ರೀತಿಯಲ್ಲಿ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳ್ತಾನೆ. ಆವಾಗ ತ್ವಾದೃಂಗ್ನೋ ಭೂಯಾನ್ ನಚಿಕೇತ ಪೃಷ್ಟ. ನಿನ್ನಂತಹ ಪ್ರಶ್ನೆ ಮಾಡುವಂಥವನು ಅಷ್ಟು ಸುಲಭವಾಗಿ ಯಾರಿಗೂ ಸಿಕ್ಕೋದಿಲ್ಲ, ನೀನು ಸಿಕ್ಕಿದ್ದೀಯ ನನಗೆ ಅಂದರೆ ಏನಾಯಿತು, ಯಮನಿಗೂ ಆಗ ಸಂತೋಷವಾಗಿಬಿಡುತ್ತೆ. ಯಾಕೆ? ಆಶ್ಚರ್ಯೋ ವಕ್ತ, ನಾನು ಹೇಳೋದಕ್ಕೆ ರೆಡಿಯಾಗಿದ್ದೀನಪ್ಪ, ಕೇಳೋನು ಯಾರು? ಕೇಳೋನೊಬ್ಬ ರೆಡಿಯಾಗಿದ್ದಾನೆ, ಹೇಳೋನು ಯಾರು? ಇದು ಎರಡೂ ನಾವು ಅನುಭವಿಸ್ತೇವೆ ಲೋಕದಲ್ಲಿ. ಎಷ್ಟೋ ವಿಷಯದಲ್ಲಿ ಜನರಿಗೆ ಕುತೂಹಲ ಇರುತ್ತೆ ತಿಳ್ಕೊಳ್ಬೇಕು ಅಂತ, ಹೇಳೋರು ಯಾರು? ಎಲ್ಲ ದಾರಿ ತಪ್ಪಿಸೋರೇ ಜಾಸ್ತಿ ಇವತ್ತಿನ ಕಾಲದಲ್ಲಿ. ಹೇಳೋರು ಸಿಕ್ಕೋದಿಲ್ಲ. ಇನ್ನು ಕೆಲವರು ಹೇಳೋರು ಇರ್ತಾರೆ. ಯಾರಿಗೆ ಹೇಳಬೇಕು? ಕೇಳೋರು ತಾನೇ. ಜಿಜ್ಞಾಸೆಯಿಂದ ಕೇಳಿದ್ರೆ ತಾನೆ. ನಮಗೆ ಎಷ್ಟೋ ವಿಷಯ ಗೊತ್ತಿರುತ್ತೆ ಸ್ವಾಮಿ, ಯಾರಿಗೆ ಹೇಳೋಣ, ಕೇಳೋರಿಲ್ವಲ್ಲ, ಶ್ರದ್ಧೆಯಿಂದ ಕೇಳೋರಾಗಬೇಕು ಅಂತ ಹೇಳುವವರನ್ನೂ ನಾವು ನೋಡ್ತೇವೆ. ಅದು ಎರಡೂ ಇವಾಗ ಆಶ್ಚರ್ಯೋ ವಕ್ತ ಅನ್ನುವಂತಹ ವಕ್ತೃವಾದಂತಹ ಯಮ ಆಶ್ಚರ್ಯ ರೂಪದಲ್ಲಿ ಬಂದು ನಿಂತಿದ್ದಾನೆ. ಹಾಗೆ ಕುಶಲೋಸ್ಯ ಲಬ್ಧ, ಅದನ್ನು ಪಡೆದುಕೊಳ್ಳುವಂಥವನು ಕೇಳೋದಕ್ಕಾಗಿ ಬಂದು ನಿಂತಿದ್ದಾನೆ ನಚಿಕೇತ, ಕೇಳಿಬಿಟ್ಟಿದ್ದಾನೆ. ಆದ್ದರಿಂದ ನಾನು ತುಷ್ಟನಾಗಿದ್ದೇನೆ, ನಿನಗೆ ಹೇಳುತ್ತೇನೆ. ನಾನು ನಿನಗೆ ಇಲ್ಲಿಯವರೆಗೆ ಅವನನ್ನು ಪರೀಕ್ಷೆ ಮಾಡಿದ. ಮೊದಲು ಹೇಳಿದ್ದೇನು? ಜ್ಞಾನವನ್ನು ಉಪದೇಶ ಮಾಡಬೇಕಾದರೆ ಶಿಷ್ಯನನ್ನು, ಜಿಜ್ಞಾಸುವಿನ ಒಂದು ಮನಸ್ಥೈರ್ಯವನ್ನು, ಅವನ ಯೋಗ್ಯತೆಯನ್ನು ಪರೀಕ್ಷೆ ಮಾಡಬೇಕು ಅಂತ ತಾನೆ. ಆ ಯೋಗ್ಯತೆಯನ್ನು ಪರೀಕ್ಷೆ ಮಾಡಿದ ನಂತರ ಆ ಯೋಗ್ಯತೆ ಅವನಲ್ಲಿ ಇದೇನುವಂತಹದ್ದು ನಿಶ್ಚಯವಾದ ನಂತರವೇ ಹೇಳಬೇಕು. ಅದು ಇವನಿಗೆ ಇಷ್ಟು ಪ್ರಲೋಭನೆ ಮಾಡಿ ಪರೀಕ್ಷೆ ಮಾಡಿದ ನಂತರ ಅವನಿಗೆ, ಯಮನಿಗೆ ಆ ಒಂದು ನಿರ್ಣಯವಾಯಿತು. ನಿಜವಾಗಿ ಇವನು ಆತ್ಮವಿಚಾರದಲ್ಲಿ ತಿಳ್ಕೊಳ್ಬೇಕು ಅನ್ನುವಂಥ ಜಿಜ್ಞಾಸೆಯಿಂದನೇ ಕೇಳ್ತಾ ಇದ್ದಾನೆ. ತಿಳಿದವನಾದ್ದರಿಂದ ನಾನು ಇವಾಗ ಹೇಳಲೇಬೇಕು. ತಿಳಿದು ಹೇಳದೇ ಇದ್ದರೆ ಅದು ವಂಚನೆ ಆಗುತ್ತೆ, ಆತ್ಮವಂಚನೆ ಮಾಡಿಕೊಂಡ ಹಾಗೆ. ಜಾನಾಮ್ಯಹಂ ಶೇವಧಿರಿತ್ಯನಿತ್ಯಂ ನ ಹ್ಯಧ್ರುವೈ ಪ್ರಾಪ್ಯತೆ ಹಿ ಧ್ರುವಂತತ್ ತಥೋ ಮಯಾ ನಾಚಿಕೇತಶ್ಚಿತೋಗ್ನಿ ಅನಿತ್ಯೈರ್ದ್ರವ್ಯೈ ಪ್ರಾಪ್ತವಾನಸ್ಮಿ ನಿತ್ಯಂ. ಜಾನಾಮ್ಯಹಂ ಶೇವಧಿಹಿ. ಶೇವಧಿಹಿ ಅಂತ ಹೇಳಿದರೆ ನಿಧಿ, ನಿಧಿ ಅಂತ ಹೇಳಿದರೆ ಐಶ್ವರ್ಯ. ಈ ನಿಧಿಯಾಗಲಿ ಐಶ್ವರ್ಯವಾಗಲಿ ಇವೆಲ್ಲವೂ ಅನಿತ್ಯ. ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಎಷ್ಟು ಸಂಪಾದನೆ ಮಾಡಿದ್ರೇನು ಸ್ವಾಮಿ, ಕೂತು ತಿಂದರೆ ಕುಡಿಕೆ ಹೊನ್ನು ಸಾಲದು ಅನ್ನುವಂಥ ಒಂದು ಮಾತಿದೆ. ಆ ದುಡ್ಡು ಬಂತು ಅಂದರೆ ಅದನ್ನು ಮಲ್ಟಿಪ್ಲೈ ಮಾಡೋ ರೀತಿಯಲ್ಲಿಯೇ ಇವನ ಪ್ರಯತ್ನ ಇರುತ್ತೆ. ಮಲ್ಟಿಪ್ಲೈ ಮಾಡ್ತಿದ್ರೇನೆಯೇ ಅದು ಉಳ್ಕೊಂಡಿರುತ್ತೆ, ಇಲ್ಲ ಅಂತ ಹೇಳಿದರೆ ಕರಿಗೆ ಹೋಗುತ್ತೆ. ಆದ್ದರಿಂದ ಅನಿತ್ಯವಾದದ್ದು. ಮಲ್ಟಿಪ್ಲೈ ಮಾಡಿದರೂ ಕೂಡ ಒಂದು ದಿವಸ ಕರಿಗೆ ಹೋಗ್ಬೋದು. ಆ ರೀತಿಯಾಗಿ ಇರುವಂತಹ ಒಂದು ಸಂಪತ್ತು ಅನ್ನುವಂಥದ್ದು, ನಿಧಿ ಅನ್ನುವಂಥದ್ದು ಅನಿತ್ಯವಾದದ್ದು. ಯಾವುದದು? ಕರ್ಮದಿಂದ ಸಂಪಾದಿಸುವಂತಹ ಫಲ ಯಾವ್ಯಾವುದಿದೆಯೋ ಅವೆಲ್ಲ ನಿಧಿ, ಶೇವಧಿ ಇವೆಲ್ಲವೂ ಕೂಡ ಕರ್ಮದಿಂದ ನೀವು ಮಹಾ ಅಂತ ಹೇಳಿದರೆ ಎಲ್ಲಿಯವರೆಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ? ಸ್ವರ್ಗದವರೆಗೆ ಪಡೆದುಕೊಳ್ಳಿಕ್ಕೆ ಸಾಧ್ಯ, ಸತ್ಯಲೋಕದವರೆಗೆ ಪಡೆದುಕೊಳ್ಳಿಕ್ಕೆ ಸಾಧ್ಯ. ಪರಮಾತ್ಮ ತತ್ವ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಕರ್ಮದಿಂದ. ಅವೆಲ್ಲವನ್ನೂ ಪಡೆದುಕೊಂಡ ನಂತರ ಎಷ್ಟು ದಿವಸ? ಕಲ್ಪಾಂತದವರೆಗೆ ಇರ್ಬೋದು ಹೆಚ್ಚಂದರೆ. ಆನಂತರದಲ್ಲಿ ಪುನಃ ವಾಪಸ್ ಬರಲೇಬೇಕು. ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಕ್ಷಯವಾಯಿತು ಪುಣ್ಯ ಅಂತ ಹೇಳಿದರೆ ಎದ್ದು ಈಚೆಗೆ ಬರಲೇಬೇಕು. ಹಾಗೆ ಅದಕ್ಕೋಸ್ಕರವಾಗಿ ಸ್ಮೃತಿಯಲ್ಲಿ ಹೇಳ್ತಾರೆ, ಯಾವುದೇ ಲೋಕಕ್ಕೆ ಹೋದರೂ ಕೂಡ ಅವನು ಎಲ್ಲಿವರೆಗೆ ಇರ್ತಾನೆ ಅಂದರೆ ಆ ಲೋಕದಲ್ಲಿ ತಾನು ಮಾಡಿದ ಪುಣ್ಯ ಕರಗುವವರೆಗೆ. ತತಃಶೇಷೇಣ, ಆನಂತರದಲ್ಲಿ ಅವನಿಗೆ
ಜನ್ಮಾಂತರದಲ್ಲಿ ಮಾಡಿರುವ ಬೇರೆ ಕರ್ಮಗಳ ಫಲಗಳಿದ್ದಾವೆ. ಯಾವುದೋ ಒಂದು ಕರ್ಮದ ಫಲವಾಗಿ ಸ್ವರ್ಗಲೋಕ ಬಂದಿದೆ. ಅಲ್ಲಿ ಸ್ವರ್ಗಲೋಕ ವಾಸವನ್ನು ಅನುಭವಿಸಿ ಆ ಸುಖವನ್ನೆಲ್ಲ ಅನುಭವಿಸ್ತಾನೆ. ಅದು ಮುಗಿದ ನಂತರ ಅವನಿಗೆ ಅಲ್ಲಿ ಇರಲಿಕ್ಕೆ ಅಧಿಕಾರವಿಲ್ಲ. ಅವನು ಇಲ್ಲಿಗೆ ಬರಲೇಬೇಕು. ಬರುವಾಗ ಹೇಗೆ ಬರ್ತಾನೆ ಅಂತ ಹೇಳಿದರೆ ತತಶೇಷೇಣ ವಿಶಿಷ್ಟ ದೇಶ ಜಾತಿ ಕುಲ ರೂಪ ಆಯು ಶ್ರುತ ವೃತ್ತ ವಿತ್ತ ಸುಖ ಮೇಧಸೋ ಜನ್ಮ ಪ್ರತಿಪದ್ಯಂತೆ. ಇದು ಸ್ಮೃತಿಯಲ್ಲಿ ಹೇಳಿರುವಂತಹದ್ದು. ವಿಶಿಷ್ಟ ದೇಶದಲ್ಲಿ ಹುಟ್ಟುತ್ತಾನೆ. ಯಾವುದೋ ಒಂದು ಕರ್ಮ ಫಲದಿಂದ. ಎಲ್ಲರಿಗೂ ಒಳ್ಳೆ ನೀರಿರುವ ಜಾಗವೇ ಸಿಗುತ್ತೆ, ಅಲ್ಲೇ ಜನ್ಮ ಸಿಗುತ್ತೆ ಅಂತಿಲ್ಲ. ಒಬ್ಬನಿಗೆ ಕಾಶ್ಮೀರದಲ್ಲಿ ಸಿಗ್ಬೋದು, ಇನ್ನೊಬ್ಬನಿಗೆ ಕನ್ಯಾಕುಮಾರಿಯಲ್ಲಿ ಸಿಗ್ಬೋದು, ಇನ್ನೊಬ್ಬನಿಗೆ ದ್ವಾರಕೆಯಲ್ಲಿ ಸಿಗ್ಬೋದು, ಇನ್ನೊಬ್ಬನಿಗೆ ಪಶ್ಚಿಮ ಬಂಗಾಳದಲ್ಲಿ ಸಿಗ್ಬೋದು, ಇನ್ನೊಬ್ಬನಿಗೆ ಇನ್ನೆಲ್ಲೋ ಸಿಗ್ಬೋದು. ಅದು ಅವರವರು ಮಾಡಿದ ಕರ್ಮಾನುಸಾರವಾಗಿ ಜನ್ಮ ದೇಶ ನಿರ್ಣಯವಾಗುತ್ತೆ. ವಿಶಿಷ್ಟ ದೇಶ ಜಾತಿ ಜನ್ಮ ಅಂದರೆ ಯಾವ ರೀತಿಯಾದಂಥ ಪ್ರಾಣಿಯಾಗಿ ಹುಟ್ಟುತ್ತಾನೆ ಅಂತ ಹೇಳಲಿಕ್ಕಾಗೋದಿಲ್ಲ. ವಿಶಿಷ್ಟ ದೇಶ ಜಾತಿ ಕುಲವೂ ಕೂಡ ಹಾಗೆ. ಬ್ರಾಹ್ಮಣನಾಗಬಹುದು, ಕ್ಷತ್ರಿಯನಾಗಬಹುದು, ವೈಶ್ಯನಾಗಬಹುದು, ಶೂದ್ರನಾಗಬಹುದು, ಇನ್ನೊಬ್ಬನಾಗಬಹುದು, ಯಾವುದೇ ಆಗಬಹುದು. ಅದೆಲ್ಲ ಅವರು ಕರ್ಮಾನುರೂಪವಾಗಿ ಬಂದಿರುವಂತಹ ಜನ್ಮಗಳೇ ಹೊರತು ಯಾರು ನಾನು ಹೀಗೇ ಹುಟ್ಟಬೇಕು ಅಂತ ಯಾರೂ ಅದನ್ನು ನಿರ್ಣಯ ಮಾಡಲಿಕ್ಕೆ ನಮಗೆ ಅಧಿಕಾರವಿಲ್ಲ. ನಮ್ಮ ಕರ್ಮದ ಅನುಸಾರವಾಗಿ ಫಲ ಕೊಡುವವನು ಅವನು. ಬ್ಯಾಂಕ್ನಲ್ಲಿ ಕ್ಯಾಶಿಯರ್ ಇದ್ದಾಗ ಅವನಲ್ಲಿದ್ದಾನೆ. ನೀವು ಮಾಡಿದ್ದು ಡಿಪಾಸಿಟ್ ಅಲ್ಲಿದ್ದರೆ ಅವನು ನಿಮಗೆ ಕೊಡ್ತಾನೆ ನೀವು ಕೇಳಿದಾಗ. ಇಲ್ಲದಿದ್ದರೆ ಅವನು ಹೆಂಗೆ ಕೊಡ್ತಾನೆ? ಇಲ್ಲ ಸ್ವಾಮಿ ನಿಮಗೆ ಅಂತ ಹೇಳಿಬಿಟ್ಟು ಕಳಿಸಿಬಿಡ್ತಾನೆ. ಹಾಗೆಯೇ ಪರಮಾತ್ಮ ನಮಗೆ ವಿಶಿಷ್ಟ ದೇಶ ಜಾತಿ ಕುಲ ಆಮೇಲೆ ರೂಪವನ್ನು ಕೂಡ ಎಲ್ಲರಿಗೂ ಒಂದೇ ರೂಪ ಇರೋದಿಲ್ಲ. ನೋಡಿ ಅವನ ಒಂದು ಸೃಷ್ಟಿ ಸಾಮರ್ಥ್ಯ, ಸೃಷ್ಟಿಯಲ್ಲಿರುವಂತಹ ಅವನ ನೈಪುಣ್ಯ ಅಂತ ಹೇಳಿದರೆ ಕಣ್ಣು ಮೂಗು ಬಾಯಿ ಇದೆಲ್ಲರಿಗೂ ಇದೆ. ಪ್ರಪಂಚದಲ್ಲಿರುವ ಅಷ್ಟೂ ಕೋಟಿ ಜನಗಳಿಗೂ ಅದು ಒಂದೇ ರೀತಿಯಾಗಿರುವಂತಹದ್ದು. ಒಬ್ಬನಿದ್ದಾಗ ಇನ್ನೊಬ್ಬ ಇಲ್ಲ. ನಾವೇ ಬೊಂಬೆಗಳನ್ನು ತಯಾರು ಮಾಡಲಿಕ್ಕೆ ಹೋದರೂ ಒಂದಿದ್ದಾಗ ಒಂದು ಆಗೋದಿಲ್ಲ. ಎಷ್ಟೋ ಸಾರಿ ಪ್ರಯತ್ನ ಪಟ್ಟು ಮಾಡ್ತೇವೆ, ಕೆಲವು ಸಾರಿ ಮಾಡಿದರೆ. ಆದರೆ 100 ಮಾಡಲಿಕ್ಕೆ ಹೋದಾಗ ಕೆಲವು ಸಾರಿ ಸಾಮ್ಯ ಬಂದುಬಿಡುತ್ತೆ. ಕೋಟಿಗಟ್ಟಲೆ ಎಷ್ಟು 84 ಲಕ್ಷ ಜೀವರಾಶಿ ಎನ್ನುವಂಥದ್ದಿದೆ. 84 ಲಕ್ಷ ಜೀವರಾಶಿ ಅಂದರೆ ಮನುಷ್ಯ ಅದರಲ್ಲಿ ಒಂದು ರಾಶಿ, ಒಂದು ಜೀವ. ಈ ರೀತಿಯಾದ 84 ಲಕ್ಷ ಜೀವಗಳಿದ್ದಾವೆ. ಅಷ್ಟನ್ನು ಸೃಷ್ಟಿ ಮಾಡಿದ್ದಾನೆ. ಒಂದಿದ್ದಾಗ ಇನ್ನೊಂದಿಲ್ಲ, ಒಂದರ ಮುಖ ಇದ್ದಾಗ ಇನ್ನೊಂದು ಮುಖವಿಲ್ಲ. ನೋಡಿ, ನೀವು NGC ಚಾನಲ್ ನೋಡ್ತಾ ಇರ್ತೀರ. NGC ಚಾನಲ್ನಲ್ಲಿ ಆ ಒಂದು ವೈಲ್ಡ್ ಅನಿಮಲ್ ಒಂದು ಇದೆಯಲ್ಲ, ಅದರಲ್ಲಿ ಯಾವುದು ವೈಲ್ಡ್ ಬೀಫಾ ಯಾವುದೊಂದು, ಅವು 1000 ಗಟ್ಟಲೆ ಇರ್ತವೆ. 1000 ಗಟ್ಟಲೆ ಇದ್ದಾಗಲೂ ಕೂಡ ನಮಗೆಲ್ಲ ಒಂದೇ ಥರ ಕಾಣ್ತಾ ಇರ್ತವೆ. ಒಂದು ಹಸುವಿನ ಕರು ತಪ್ಪಿಕೊಂಡು ಹೋಗಿರುತ್ತೆ, ಹುಡ್ಕೊಂಡು ಬರುತ್ತೆ ಕರೆಕ್ಟಾಗಿ. ಅದನ್ನು ತಾಯಿಯನ್ನೇ ಹುಡ್ಕೊಂಡು ಬರುತ್ತೆ, ತಾಯಿ ಅದನ್ನೇ ಹುಡ್ಕೊಂಡು ಬರುತ್ತೆ. ಇದು ಹೇಗೆ ಸಾಧ್ಯ? ವಾಸನೆಯಿಂದ ಅವು ಕಂಡು ಹಿಡಿತಾವೆ, ನಮಗೆ ಗೊತ್ತಾಗೋದಿಲ್ಲ. ಹಾಗೇ ರೂಪ, ಆಯಸ್ಸು ಕೂಡ ಪ್ರತಿಯೊಬ್ಬರ ಆಯಸ್ಸು ಒಂದೇ ರೀತಿಯಾಗಿರೋದಿಲ್ಲ. ಇವತ್ತಿದ್ದವನು ನಾಳೆ ಇರೋದಿಲ್ಲ, ನಾಳೆ ಇದ್ದವನು ನಾಡಿದ್ದಿರೋದಿಲ್ಲ. ಎಷ್ಟೋ ಜನನ ಆಯಸ್ಸು ಯಾವ ರೀತಿ ಇರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಆಯು, ಶ್ರುತ ಅಂತ ಹೇಳಿದರೆ ಜ್ಞಾನ. ಎಲ್ಲರ ಜ್ಞಾನವೂ ಸಮಾನವಾಗಿರುತ್ತೆ ಇಲ್ಲ. ಒಬ್ಬೊಬ್ಬನಿಗೆ ಒಂದೊಂದರಲ್ಲಿ ನೈಪುಣ್ಯ ಬರುತ್ತೆ. ಶ್ರುತ, ವೃತ್ತ, ಜೀವನದ ಉದ್ಯೋಗವೂ ಕೂಡ ಎಷ್ಟು ಪ್ರಯತ್ನ ಪಟ್ಟರೂ ಕೆಲವರಿಗೆ ಉದ್ಯೋಗ ಸಿಗೋದಿಲ್ಲ. ಕೆಲವರಿಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೆ 3-4 ಕಡೆಯಿಂದ ಬಂದ್ಬಿಡುತ್ತೆ ಉದ್ಯೋಗ. ಅದು ಅವರು ಪುಣ್ಯ ವಿಶೇಷ. ವೃತ್ತ, ವಿತ್ತ, ಐಶ್ವರ್ಯವೂ ಕೂಡ ಎಷ್ಟು ಕಷ್ಟಪಟ್ಟರು ದುಡ್ಡನ್ನು ಅವತ್ತಿಗೆ ಸರಿ ಹೊಂದಿಸೋದೇ ಕಷ್ಟ ಎಷ್ಟೋ ಜನಗಳಿಗೆ. ಕೆಲವರಿಗೆ ಲಾಟ್ರಿ ಹೊಡೆದು ಬಿಡುತ್ತೆ. ವೃತ್ತ, ವಿತ್ತ, ಸುಖಮೇಧಸೋ ಜನ್ಮ ಪ್ರತಿಪದ್ಯಂತೆ. ಸುಖ ಎಲ್ಲರಿಗೂ ಒಂದೇ ರೀತಿ ಸುಖ ಇದೆಯೋ? ದುಡ್ಡಿದ್ದವರಿಗೆಲ್ಲ ಸುಖ ಇದೆಯೋ? ದುಡ್ಡಿದ್ದವರಿಗೆ ಸುಖ ಇಲ್ಲ. ಇವತ್ತಂತೂ ದುಡ್ಡಿದ್ದು ಬಿಟ್ಟರೆ ಬಹಳ ಕಷ್ಟ. ಎಲ್ಲಿ ಖರ್ಚು ಮಾಡಿದೆ ಲೆಕ್ಕ ಕೊಡೋ ಕೇಳ್ತಾರೆ. ನರೇಂದ್ರ ಮೋದಿ ಯಾರನ್ನೂ ಬಿಡೋದಿಲ್ಲ. ಎಲ್ಲವೂ ನೀವು ಲೆಕ್ಕ ಕೊಡಬೇಕು. ಏನು ಮಾಡಿದ್ರು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿ, ಕ್ಯಾಶ್ನಲ್ಲಿ ಮಾಡಬೇಡಿ. ಲೆಕ್ಕ ಯಾರಿಗೆ ಬೇಕಪ್ಪ ಈ ದುಡ್ಡು ಇಟ್ಕೊಂಡು ಈ ವ್ಯವಹಾರ ಮಾಡೋದು? ದುಡ್ಡು ಇಲ್ಲದೆ ಬದುಕೋಕ್ಕಾಗತ್ತೆ? ನಾವು ಒಂದು ರೀತಿ ಅಡಕತ್ರೆಯಲ್ಲಿ ಸಿಕ್ಕಾಕೊಂಡು ಹಾಗಾಗಿದೆ ವ್ಯವಹಾರ. ನಾವು ಹಾಗೆ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೇವೆ. ಆದ್ದರಿಂದ ದುಡ್ಡಿನಿಂದ ಸುಖ ಅನ್ನುವಂಥದ್ದು ಹೇಳೋಕ್ಕಾಗೋಲ್ಲ. ಸುಖ ವೃತ್ತ ವಿತ್ತ ಸುಖಂ ಮೇಧಸೋ ಜನ್ಮ ಪ್ರತಿಪದ್ಯಂತೆ. ಈ ರೀತಿಯಾಗಿ ಆ ಒಂದು ಪರಲೋಕದ ಅನುಭವವನ್ನು ಮಾಡಿಕೊಂಡು ಉಳಿದಂತಹ ಕರ್ಮದ ಫಲದಲ್ಲಿ ಈ ಒಂದು ಜನ್ಮವನ್ನು ಪಡೆಯುತ್ತಾನೆ. ಆದ್ದರಿಂದ ಈ ಒಂದು ಕರ್ಮಫಲ ಅಥವಾ ಐಶ್ವರ್ಯ ಇವೆಲ್ಲವುದು ಅನಿತ್ಯ ಅಂತ ತಿಳ್ಕೊಳ್ಬೇಕು. ನಹಿ ಅಧ್ರುವೈ ಪ್ರಾಪ್ಯತೆ ಹಿ ಧ್ರುವಂತತ್ ತದ್ಧಿ ಧ್ರುವಂ. ಆತ್ಮತತ್ವ ಅನ್ನುವಂತಹ ಧ್ರುವ ಅಂತ ಹೇಳಿದರೆ ಸ್ಥಿರ, ಯಾವಾಗಲೂ ಒಂದೇ ರೀತಿಯಾಗಿರುವಂತಹದ್ದು, ಅದು ಧ್ರುವ ಅಂತ. ಅದನ್ನು ಪಡೆಯಬೇಕಾದ್ರೆ
ಅಧ್ರುವ, ಅಧ್ರುವ ಅಂತ ಹೇಳಿದರೆ ಅನಿತ್ಯವಾದದ್ದು. ಅನಿತ್ಯವಾದದ್ದು ಕರ್ಮ. ಕರ್ಮದಿಂದ ಆತ್ಮತತ್ವವನ್ನು ಪಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಕರ್ಮಫಲವೆಲ್ಲ ಅನಿತ್ಯ. ಅನಿತ್ಯದಿಂದ ನಿತ್ಯವಾದದ್ದನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ಲ. ಸ್ವಯಂ ತಾನೇ ಅಲ್ಲಿ ಚಿರಸ್ಥಾಯಿ ಆಗದೇ ಇದ್ದಾಗ ಅದರಿಂದ ಚಿರಸ್ಥಾಯಿ ಆದದ್ದನ್ನು ಪಡೆಯೋದು ಹೇಗೆ? ಆ ರೀತಿಯಾಗಿ ನಹಿ ಅಧ್ರುವೈ ಪ್ರಾಪ್ಯತೆ ಹಿ ಧ್ರುವಂತತು ತಥೋಮಯ ನಾಚಿಕೇತಶ್ಚಿತೋಗ್ನಿ. ಆವಾಗ ಅವನು ಹೇಳ್ತಾನೆ, ಯಮ, ನಾನು ನಾಚಿಕೇತಾಗ್ನಿಯನ್ನು ಚಯನ ಮಾಡಿದ್ದರಿಂದ ಬಂದಂತಹ ಯಾಮ್ಯ ಪದ, ಅಧಿಕಾರ ಪದ, ನನಗೆ ಈ ಪದ ಹೇಗೆ ಸಿಕ್ತು? ಸುಮ್ಮನೆ ಸಿಕ್ಕಲಿಲ್ಲ. ನಾನು ಕೂಡ ಅನೇಕ ಪರೀಕ್ಷೆಗಳನ್ನು ಗೆದ್ದು ಬಂದು ಈ ಪದವಿಯನ್ನು ಅಲಂಕರಿಸಿದ್ದೇನೆ. ನಾಚಿಕೇತಾಗ್ನಿ ಅಂದರೆ ನಿನಗೆ ನಾನು ಯಾವ ಅಗ್ನಿಯನ್ನು ಉಪದೇಶ ಮಾಡಿದ್ದೀನೋ, ಅಗ್ನಿವಿದ್ಯೆಯನ್ನು, ಆ ಅಗ್ನಿವಿದ್ಯೆ, ಅಗ್ನಿಉಪಾಸನೆಯನ್ನು ನಿರಂತರವಾಗಿ ಮಾಡಿರುವ ಫಲರೂಪವಾಗಿ ನನಗೆ ಈ ಯಮನ ಪದವಿ ಸಿಕ್ಕಿದೆ. ಅಂದರೆ ಅಧ್ರುವ ಕರ್ಮದಿಂದ ನನಗೆ ಸಿಕ್ಕಿರುವ ಪದವಿಯೂ ಕೂಡ ನಿತ್ಯವಾದದ್ದಲ್ಲ. ಇದು ಎಲ್ಲಿವರೆಗೆ ನಾನಿರ್ತೇನೆ? ಈ ಕಲ್ಪ ಮುಗಿಯುವವರೆಗೆ ನಾನಿರ್ತೇನೆ. ಆದ ನಂತರ ನಾನು ಬಿಟ್ಟು ಹೋಗೋದೆ. ಆದ್ದರಿಂದ ಒಂದೊಂದು ಕಲ್ಪಕ್ಕೂ ಕೂಡ ಯಮಧರ್ಮ ಬೇರೆ, ಸೂರ್ಯ ಬೇರೆ, ಸಪ್ತರ್ಷಿಗಳು ಬೇರೆ, ಹಾಗೆ ಮನ್ವಂತರದಲ್ಲೂ ಕೂಡ ಒಂದೊಂದು ಮನ್ವಂತರಕ್ಕೂ ಕೂಡ ಬೇರೆ ಬೇರೆ ಮನುಗಳು, ಸ್ವಯಂಭುವ ಮನುವಿನಿಂದ ಆರಂಭಿಸಿ ಇವತ್ತು ನಾವು ಈ ವೈವಸ್ವತ ಮನುವಿನ ಮನ್ವಂತರದಲ್ಲಿದ್ದೇವೆ. 14 ಮನುಗಳಿರುವಂಥದ್ದು. ಇದೆಲ್ಲ ಬಹಳ ವಿಸ್ತಾರವಾಗಿ ನೀವು ಮಹಾಭಾರತದಲ್ಲಿ ನೋಡಬಹುದು. ಹಾಗೆ ತಥೋ ಮಯ ನಾಚಿಕೇತಶ್ಚಿತೋಗ್ನಿ. ಇಲ್ಲಿ ನಿಮಗೊಂದು ಪ್ರಶ್ನೆ ಬರ್ಬೋದು, ಯಮ ನಾಚಿಕೇತಾಗ್ನಿಚಯನ ಹೇಗೆ ಮಾಡಿದ? ನಚಿಕೇತ ಇರೋಕ್ಕಿಂತ ಮುಂಚೆ ನಾಚಿಕೇತಾಗ್ನಿ ಹೇಗೆ ಅಂತ ಕೇಳಿದರೆ ಹಾಗಲ್ಲ. ಯಾವ ಅಗ್ನಿಯನ್ನು ಪರಿಚರ್ಯ ಮಾಡಿದ್ರಿಂದ ಯಮನಿಗೆ ಆ ಯಮ ಪದವಿ ಅನ್ನುವಂಥದ್ದು ಬಂದಿತ್ತು, ಆ ಅಗ್ನಿಯನ್ನೇ ಈಗ ನಚಿಕೇತನಿಗೆ ಉಪದೇಶ ಮಾಡಿದ್ರಿಂದ ಇನ್ನು ಮುಂದೆ ಈ ಅಗ್ನಿ ನಾಚಿಕೇತಾಗ್ನಿ ಅಂತ ಪ್ರಸಿದ್ಧಿಯನ್ನು ಹೊಂದುತ್ತೆ ಅಂತ ಹೇಳಿದ್ರಿಂದ ಇದೇ ನಾಚಿಕೇತಾಗ್ನಿಯನ್ನು ನಾನು ಆವಾಗ ಉಪಾಸನೆ ಮಾಡಿದ್ದೆ ಅಂತ ಅರ್ಥ. ಮೊದಲೇ ನಾಚಿಕೇತಾಗ್ನಿ ಏನೋ ಅರ್ಥ ಇತ್ತು ಅಂತ ಅರ್ಥವಲ್ಲ. ಹಾಗೆ ಅಗ್ನಿ ಅನಿತ್ಯೈ ದ್ರವ್ಯೈ ಪ್ರಾಪ್ತವಾನಸ್ಮಿ ನಿತ್ಯಂ. ಅನಿತ್ಯವಾದ ದ್ರವ್ಯದಿಂದ ನಿತ್ಯ ಅಂತ ಹೇಳಿದರೆ ಇದು ಕೂಡ ಆಪೇಕ್ಷಿಕ ನಿತ್ಯ. ಎಲ್ಲಿ ಕಲ್ಪಾಂತವಾಗಿ, ಕಲ್ಪಾಂತ ಸ್ಥಾಯಿ. ಬಾಕಿ ಉಳಿದವರು ಯಾರು ಕಲ್ಪಾಂತದವರೆಗೆ ಇರೋದಿಲ್ಲ. ಆಧಿಕಾರಿಕ ಪದದಲ್ಲಿ ಇದ್ದವರು ಮಾತ್ರ ಕಲ್ಪಾಂತದವರೆಗೆ ಇರ್ತಾರೆ. ಬಾಕಿ ಉಳಿದವರೆಲ್ಲ ಹುಟ್ಟುತ್ತಾ ಇರ್ತಾರೆ, ಸಾಯ್ತಾ ಇರ್ತಾರೆ. ಒಂದು ಕಲ್ಪದಲ್ಲಿ ನಾವು ಎಷ್ಟು ಜನ್ಮ ಎತ್ತುತ್ತೇವೆ ಅಂತ ನಮಗೆ ಗೊತ್ತಿಲ್ಲ. ಇದೆಲ್ಲ ಅನಿತ್ಯವಾದದ್ದು. ಈ ರೀತಿಯಾಗಿ ಪ್ರಾಪ್ತವಾನಸ್ಮಿ ನಿತ್ಯಂ. ಕಾಮಸ್ಯಾಪ್ತಿಂ ಜಗತಃ ಪ್ರತಿಷ್ಠಾಂ ಕ್ರತೋರನಂತ್ಯಂ ಅಭಯಸ್ಯ ಪಾರಂ ಸ್ತೋಮಮಹದುರುಗಾಯಂ ಪ್ರತಿಷ್ಠಾಂ ದೃಷ್ಟ್ವಾ ಧೃತ್ಯ ಧೀರೋ ನಚಿಕೇತಃ ಅತ್ಯಸ್ರಾಕ್ಷೀ. ಈ ಒಂದು ಕಾಮಸ್ಯ ಆಪ್ತಿಂ ಅಂದರೆ ಕಾಮದ ಪರಿಸಮಾಪ್ತಿ. ಕಾಮದ ಪರಿಸಮಾಪ್ತಿ ಅಂತ ಹೇಳಿದ್ರೇನು? ಯಾವ ಯಾವ ಕಾಮನೆಗಳು ಅಥವಾ ಯಾವ ಯಾವ ಫಲಗಳು ಎಲ್ಲಿ ಪರಿಸಮಾಪ್ತಿಯನ್ನು ಹೊಂದುತ್ತವೋ ಅದನ್ನೇ ಇಲ್ಲಿ ಹೇಳ್ತಾ ಇರುವಂಥದ್ದು. ಕಾಮಸ್ಯಾಪ್ತಿಂ ಜಗತಃ ಪ್ರತಿಷ್ಠಾಂ. ಆಧ್ಯಾತ್ಮಿಕ, ಆಧಿಭೂತಿಕ, ಆಧಿದೈವಿಕವಾದಂತಹ ಜಗತ್ತು, ಆಧ್ಯಾತ್ಮಿಕ, ಆಧಿಭೌತಿಕ, ಆಧಿದೈವಿಕವಾದಂತಹ ಜಗತ್ತು ಏನಿದೆಯೋ ಇದು, ಈ ಜಗತ್ತೇ ಎಲ್ಲ ಕಾಮನೆಗಳಿಗೂ ಆಶ್ರಯ ಸ್ಥಾನವಾಗಿದ್ದು ಪ್ರತಿಷ್ಠಾ. ಕ್ರತೋಹೋ ಅನಂತ್ಯಂ ಅಭಯಸ್ಯ ಪಾರಂ. ಈ ಒಂದು ಉಪಾಸನೆಯನ್ನು ಮಾಡಿದ್ದರಿಂದ, ಉಪಾಸನೆಯನ್ನು ಮಾಡಿರುವಂಥದ್ದಕ್ಕೆ ಫಲವೇನು ಅಂತ ಕೇಳಿದರೆ ಹಿರಣ್ಯಗರ್ಭ ಪದವಿ, ಹಿರಣ್ಯಗರ್ಭ ಸಾಯುಜ್ಯ ಅಂತ ಹೇಳ್ತಾರೆ. ಹಿರಣ್ಯಗರ್ಭ ಅಂತ ಹೇಳಿದರೆ ಯಾರು ಅಂತ ಕೇಳಿದರೆ, ಸಂಪೂರ್ಣ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಕಾರ್ಯಬ್ರಹ್ಮನಿಗೆ ಹಿರಣ್ಯಗರ್ಭ ಅಂತ ಹೇಳೋದು. ಚತುರ್ಮುಖ ಬ್ರಹ್ಮನಲ್ಲ, ಅವನ ಬೇರೆ. ಹಿರಣ್ಯಗರ್ಭ ಅಂತ ಹೇಳಿದರೆ ಇವನು ಪ್ರಥಮೋ ಜೀವ, ಪ್ರಥಮ ಶರೀರಿ. ಹಿರಣ್ಯಗರ್ಭ ಸಮವರ್ತತಾಗ್ರೇ ಭೂತಸ್ಯ ಜಾತಃ ಪತಿರೇಕ ಆಸೀತ್ ಅಂತ ಮಂತ್ರದಲ್ಲಿ ಹೇಳ್ತಾರೆ. ಹಿರಣ್ಯಗರ್ಭ ಅನ್ನುವಂಥವನು ಎಲ್ಲ ಜೀವಿಗಳನ್ನು ಸೃಷ್ಟಿ ಮಾಡಿರುವಂತಹ ಬ್ರಹ್ಮ. ಅವನು ಪ್ರಥಮ ಶರೀರಿ, ಪ್ರಥಮೋ ಜೀವ. ಅವನೂ ಜೀವ, ಅವನೇ ಜೀವ ಅಂತಾದಮೇಲೆ ಅವನಿಂದ ಸೃಷ್ಟಿಸಲ್ಪಟ್ಟಂತಹ ಮನುಷ್ಯರಾದಿಯಾಗಿ, ಪ್ರಾಣಿಗಳಾದಿಯಾಗಿ, ದೇವತೆಗಳಾದಿಯಾಗಿ ಎಲ್ಲರೂ ಜೀವರೇ.
ದೇವತೆಗಳೇನು ಜೀವರಲ್ಲ ಅಂತಲ್ಲ, ದೇವತೆಗಳು ಜೀವರೇ. ವ್ಯತ್ಯಾಸವೇನು? ದೇವತೆಗಳು ಉತ್ತಮ ಜೀವರು, ನಾವು ಮಧ್ಯಮ ಜೀವರು, ತಿರ್ಯಕ್ ಜಂತುಗಳು ಅಧಮ ಜೀವರು. ಅದಕ್ಕೆ ಮನುಷ್ಯ ಜನ್ಮ ಅನ್ನುವಂಥದ್ದು ಹೇಗೆ ಅಂದರೆ, ನಾವು ಒಂದು ರೀತಿ ಈಚೆಗೂ ಇಲ್ಲ ಆಚೆಗೂ ಇಲ್ಲ, ಒಂದು ರೀತಿ ಎಡಬಿಡಂಗಿಗಳು ಅಂತ ಹೇಳ್ಬೋದು. ಅಮ್ಮ ಹಾಂ, ಹಿರಣ್ಯಗರ್ಭ ಅದರ ಅರ್ಥವೇ ಬೇರೆ. ಅದರ ಹಿರಣ್ಯಂ ಗರ್ಭೆ ಯಸ್ಯ ಸಹ ಅಂತ ಸಂಸ್ಕೃತದಲ್ಲಿರುವ ಒಂದು ಸ್ವಾರಸ್ಯ ವೈಶಿಷ್ಟ್ಯ ಇದೆ. ಹಿರಣ್ಯಂ ಗರ್ಭೆ ಯಸ್ಯ ಸಹ ಹಿರಣ್ಯಗರ್ಭ, ಹಿರಣ್ಯವನ್ನೇ ಗರ್ಭದಲ್ಲಿ ಇಟ್ಟುಕೊಂಡವನು ಹಿರಣ್ಯಗರ್ಭ ಅಂತ ಸೂರ್ಯನಿಗೆ ಹೇಳುವಂಥದ್ದು. ಯಾಕೆ? ಸೂರ್ಯ ಹಿರಣ್ಯ ರೂಪದಲ್ಲಿ ನಮಗೆ ಕಾಣ್ತಾ ಇರ್ತಾನೆ, ಅದಕ್ಕೋಸ್ಕರವಾಗಿ ಆ ಅರ್ಥ. ಈ ಹಿರಣ್ಯಗರ್ಭ ಬೇರೆ, ಈ ಹಿರಣ್ಯಗರ್ಭನಿಂದ ಇವರೆಲ್ಲ ಸೃಷ್ಟವಾಗಿರುವವರು. ಆದ್ದರಿಂದ ಅವನು ಬೇರೆ, ಇವನು ಬೇರೆ. ಏನಮ್ಮ? ಕ್ಷೇತ್ರಜ್ಞ ಅಂತ ಹೇಳಿದರೆ ಜೀವ. ಕ್ಷೇತ್ರಂ ಜಾನಾತೀತಿ ಕ್ಷೇತ್ರಜ್ಞ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹು ಕ್ಷೇತ್ರಜ್ಞ. ಈ ದೇಹವನ್ನು ತಿಳಿಯುವವನು ಯಾರು? ನನ್ನ ದೇಹದಲ್ಲಿ ಏನಾಗ್ತಾ ಇದೆ ಅಂತ ನನಗೆ ತಾನೇ ತಿಳ್ಕೊಳ್ಳುವಂಥ ಸಾಮರ್ಥ್ಯ ಇರೋದು. ನನ್ನ ದೇಹದಲ್ಲಿ ಏನಾಗ್ತಾ ಇದೆ ಅನ್ನುವಂಥ ನಿಮಗೆ ಗೊತ್ತಾಗೋಲ್ಲ, ನಿಮ್ಮ ದೇಹದಲ್ಲಿ ಏನಾಗ್ತಾ ಇದೆ ನನಗೆ ಗೊತ್ತಾಗೋಲ್ಲ. ಆದ್ದರಿಂದ ನನ್ನ ದೇಹದಲ್ಲಿ ಆಗುವಂಥದ್ದನ್ನು ತಿಳಿಯುವವನು ಯಾರು? ನನ್ನ ಕ್ಷೇತ್ರಜ್ಞ, ನಾನೇ ಜೀವ. ಆ ಕ್ಷೇತ್ರಜ್ಞ ಅಂತ ಹೇಳಿದರೆ ಜೀವನೇ. ಅವರವರಿಗೆ, ಆಯಾ ಜೀವರಿಗೆ ಅವರವರ ದೇಹದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಅಂತರ್ಗುಡಗುಡಾಯತೆ ಬಹಿರ್ವಕ್ತು ನ ಶಕ್ಯತೆ ಅಂತ ಒಂದು ಮಾತು ಹೇಳ್ತಾರೆ ತಮಾಷೆಯಾಗಿ. ಹೊಟ್ಟೆ ಒಳಗೆ ಗುಡ ಅಂತ ಒಂದು ರೀತಿ ವೈಬ್ರೇಷನ್ ಆಗ್ತಾ ಇದೆ, ಅದು ಏನು ಹೇಳಿ ಅಂದರೆ ಹೇಳೋಕ್ಕೆ ಬರಲ್ಲ ಅಂತಾರೆ. ನನಗೇನೋ ಒಂಥರ ಆಗ್ತಾ ಇದೆ, ಅದು ಹೇಳೋಕ್ಕೆ ಬರಲ್ಲ ಅಂತ ಹೇಳಿದ್ರೆ ಏನು? ಕೆಲವೊಂದು ಅದು ಅನುಭವೈಕ ವೇದ್ಯ ಇದು. ನನಗೇನೋ ಆಗ್ತಾ ಇದೆ, ಅದು ಹೇಳೋಕ್ಕೆ ಬರಲ್ಲ. ಡಾಕ್ಟ್ರ್ ಹತ್ರ ಹೋಗಿ ಕೇಳ್ತಾರೆ, ಡಾಕ್ಟ್ರಿಗೆ ಹೇಳ್ತಾರೆ ಏನಾಗ್ತಾ ಇದೆ ಅಂತ. ಡಾಕ್ಟ್ರ್ ಏನೋ ಆಗ್ತಾ ಇದೆ. ಏನಾಗ್ತಾ ಇದೆ? ನನಗೆ ಹೇಳೋಕ್ಕೆ ಬರಲ್ಲ, ಹೇಳೋಕ್ಕೆ ಗೊತ್ತಾಗಲ್ಲ, ಆದರೆ ಏನೋ ಆಗ್ತಾ ಇದೆ. ಅವ್ರೇನೋ ಡಯಾಗ್ನಾಸ್ ಮಾಡ್ಕೋಬೇಕು, ಇವ್ರಿಗೆ ಏನೇನಾಗುತ್ತೆ ಅಂತ. ಅವರು ಅದರ ಒಂದು ಎಫೆಕ್ಟೆಲ್ಲ ಏನೇನಿದೆ ಅಂತ ಲಕ್ಷಣಗಳನ್ನೆಲ್ಲ ಕೇಳಿಕೊಂಡು ಅವರೇನೋ ಒಂದು ಡಯಾಗ್ನಾಸ್ ಮಾಡಿ ಯಾವುದೋ ಒಂದು ಮಾತ್ರೆ ಕೊಡ್ತಾರೆ ಅಷ್ಟೇ. ಪ್ರಾಪರ್ ಡಯಾಗ್ನಾಸ್ ಮಾಡಿದರೆ ಹಾಫ್ ಆಫ್ ದಿ ಡಿಸೀಸ್ ಈಸ್ ಕ್ಯೂರ್ಡ್ ಅಂತ ಅರ್ಥ. ಪ್ರಾಪರ್ ಡಯಾಗ್ನಾಸ್ ಮಾಡೋದ್ರಲ್ಲೇ ತಪ್ಪಿದ್ರು ಅಂದರೆ ಅವನಿಗೆ ಏನೋ ಆಗಿರುತ್ತೆ ಹೊಟ್ಟೆಗೆ, ಇವರು ಭೇದಿ ಮಾತ್ರೆ ಕೊಟ್ಬಿಡ್ತಾರೆ. ಆಮೇಲೆ ಇವನಿಗೆ 4 ದಿವಸ ಸುಸ್ತಾಗಿಬಿಡುತ್ತೆ. ಹಾಗೆ ಈ ರೀತಿಯಾಗಿ ಆ ಒಂದು ಹಿರಣ್ಯಗರ್ಭ ಅನ್ನುವಂಥವನು ಏನಿದ್ದಾನೆ, ನಾವು ಮಧ್ಯಮ ಜೀವರು, ದೇವತೆಗಳು ಉತ್ತಮ ಜೀವರು, ಮನುಷ್ಯರೆಲ್ಲ ಮಧ್ಯಮ ಜೀವರು, ತಿರ್ಯಕ್ ಜಂತುಗಳೆಲ್ಲ ಅಧಮ ಜೀವರು. ನಾವು ಹೇಗೆ ಮನುಷ್ಯರು ಅಂದರೆ ಆಚೆಗೂ ಸೇರಲಿಲ್ಲ, ಅಧಮರೂ ಆಗಿಲ್ಲ, ಉತ್ತಮರೂ ಆಗಿಲ್ಲ, ಮಧ್ಯದಲ್ಲಿ ನಿಂತಿದ್ದೇವೆ. ಯಾಕೆ ಅಂತ ಕೇಳಿದರೆ ನಾವು ಯಾವಾಗಲೂ ಹಾಗೆ, ನಮ್ಮ ಜನ್ಮವೇ ಹಾಗೆ. ಪುಣ್ಯೋ ವೈ ಪುಣ್ಯೇನ ಕರ್ಮಣ ಭವತಿ ಪಾಪ ಪಾಪೇನ ಉಭಾಭ್ಯಾಮೇವ ಮನುಷ್ಯಲೋಕಂ. ಪುಣ್ಯಕರ್ಮವನ್ನು ಮಾಡಿರುವಂಥವರು ದೇವತೆಗಳಾಗಿಬಿಡ್ತಾರೆ. ಇಂದ್ರ ಪದವಿ ಸಿಗೋದು ಅಷ್ಟು ಸುಲಭನೇ. 100 ಅಶ್ವಮೇಧ ಮಾಡಿದವನಿಗೆ ಇಂದ್ರ ಪದವಿ ಸಿಗುತ್ತೆ ಅಂತ ಹೇಳ್ತಾರೆ. ಅದು ಎಲ್ಲರ ಹತ್ರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಇನ್ನು ಬೇರೆ ಬೇರೆ ದೇವತೆಗಳ ಜನ್ಮವನ್ನು ಪಡೆಯಬೇಕಾದ್ರೆ ಅನೇಕ ಉಪಾಸನೆಗಳನ್ನು ಮಾಡಬೇಕು. ಆ ರೀತಿ ಮಾಡಿದಾಗ ಅವನಿಗೆ ಅಂಥ ಒಂದು ಪದವಿ ಸಿಗುತ್ತೆ ಅಂತ. ನಾವು ಅಷ್ಟು ಮಾಡೋದಿಲ್ಲ, ನಮಗೆ ಆ ಪದವಿ ಸಿಗೋದಿಲ್ಲ. ಯಾವಾಗ ನಾವು ಮಾಡಿದ ಕರ್ಮಗಳು ಸಮಪ್ರಮಾಣದಲ್ಲಿ ನಿಲ್ಲುತ್ತವೋ, ಅಂದರೆ ಪುಣ್ಯ ಮತ್ತು ಪಾಪ ಸಮವಾಗಿ ನಿಲ್ಲುತ್ತೆ, 50-50, ಆ ಸಂದರ್ಭದಲ್ಲಿ ಮನುಷ್ಯ ಜನ್ಮ ಬರುತ್ತೆ. ಪುನಃ ಮನುಷ್ಯ ಜನ್ಮ ಮುಂದಿನ ಜನ್ಮ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾವು ಈ ಮನುಷ್ಯ ಜನ್ಮದಲ್ಲಿ ಬಂದಾಗ ಅದೇ ರೀತಿಯಾದಂಥ ಕರ್ಮಗಳನ್ನು ಮಾಡಿದರೆ ಮುಂದಿನ ಜನ್ಮದಲ್ಲೂ ಸಮಸ್ಥಿತಿಯಲ್ಲಿ ಪುಣ್ಯ ಪಾಪ ಎರಡೂ ಇದ್ದರೆ ಮುಂದಿನ ಜನ್ಮವೂ ನಮಗೆ ಮನುಷ್ಯ ಜನ್ಮ ಬರ್ಬೋದು. ಈ ಜನ್ಮದಲ್ಲಿ ಜಾಸ್ತಿ ಪಾಪವನ್ನು ಮಾಡಿದರೆ ತಕ್ಕಡಿ ಇಲ್ಲಿ ಮೇಲಕ್ಕೆ ಹೋಗುತ್ತೆ. ಇಲ್ಲಿ ಮೇಲಕ್ಕೆ ಹೋಯ್ತು ಅಂತ ಹೇಳಿದರೆ ಪಾಪ ಜನ್ಮ ಅನ್ನುವಂಥ ನಿಂದಿತ ಜನ್ಮ ಆವಾಗ ಬರುತ್ತೆ ಬೇರೆ. ಇದಕ್ಕೆ ಭಾಗವತದಲ್ಲಿ ಅನೇಕ ಉದಾಹರಣೆಗಳು ಸಿಗ್ತವೆ. ಶ್ರಾದ್ದ ಪ್ರಕ್ರಿಯೆಯಲ್ಲಿ ಒಂದು ಉದಾಹರಣೆಯನ್ನು ಹೇಳಬಹುದು. ಸಪ್ತವ್ಯಾಧ ದಶಾರಣ್ಯೇಷು ಮೃಗಾ ಕಾಲಂಜರೇ ಗಿರೌ ಚಕ್ರವಾಕಾ ಸರದ್ವೀಪೆ ಹಂಸಾ ಸರಸಿ ಮಾನಸೆ ತೇಭಿಜಾತಾ ಕುರುಕ್ಷೇತ್ರೇ ಬ್ರಾಹ್ಮಣ ವೇದಪಾರಗಾ ಪ್ರಸ್ಥಿತಾ ದೀರ್ಘಮದ್ವಾನಂ ಯೂಯಂ ಕಿಮವಸೀದಥ ಅನ್ನುವಂಥ ಒಂದು ಶ್ರಾದ್ದದಲ್ಲಿ ಹೇಳುವಂತಹ ಶ್ಲೋಕಗಳ ಸಮೂಹ ನಮಗೆ ಕಂಡುಬರುತ್ತೆ. ನಾನು ಇದನ್ನು ಬಹಳ ವಿಮರ್ಶೆ ಮಾಡಿದಂತಹ ಸಂದರ್ಭದಲ್ಲಿ ನಮಗೂ ಗೊತ್ತಾಗಿರುವ ವಿಚಾರ ಏನು ಅಂದರೆ, ಸಪ್ತವ್ಯಾಧ ದಶಾರಣ್ಯೇಷು ಮೃಗಾ ಕಾಲಂಜರೇ ಇರು. ದಶಾರಣ್ಯವ ದೇಶದಲ್ಲಿ ಇರುವಂತಹ ಸಪ್ತವ್ಯಾಧರು, 7 ಜನ ವ್ಯಾಧರಿದ್ದರಂತೆ.
ವ್ಯಾಧರು ಅಂತ ಹೇಳಿದರೆ ಮೃಗಗಳನ್ನು ಬೇಟೆ ಆಡುವವರು. ಅಂದರೆ ಅವರು ಹಿಂಸಕರ್ಮವನ್ನು ಮಾಡ್ತಾ ಇದ್ದರು. ಆದರೆ ಹಿಂಸಕರ್ಮವನ್ನು ಮಾಡ್ತಾ ಇದು ಶ್ರಾದ್ದದ ಮಹತ್ವವನ್ನು ಹೇಳಲಿಕ್ಕೆ ಹೊರಟಂತಹ ಸಂದರ್ಭ. ಹಿಂಸ್ರ ಪಶುಗಳನ್ನು ಅವರು ಬೇಟೆಯಾಡಿದರೂ ಕೂಡ ಆ ಪಶುವಿನ ಮಾಂಸವನ್ನು ಪಿತೃಗಳಿಗೆ ಅರ್ಪಣೆ ಮಾಡಿ ತಿಂತಾ ಇದ್ದರು. ಆದ್ದರಿಂದ ಅವರಿಗೆ ಮುಂದಿನ ಜನ್ಮ ವ್ಯಾಧ ಜನ್ಮಕ್ಕಿಂತ ಉತ್ತಮವಾದದ್ದು ಅಂತ ಹೇಳಿದರೆ ಮೃಗಾ ಕಾಲಂಜರೇಗಿರುವ ಕಾಲಂಜರ ಪರ್ವತದಲ್ಲಿ ಮೃಗಗಳು ಅಂದರೆ ಹರಿಣಗಳು, ಜಿಂಕೆಗಳಾಗಿ ಹುಟ್ಟಿದ್ರಂತೆ. ಆ ಜಿಂಕೆಗಳಾಗಿ ಹುಟ್ಟಿದ್ರೂ ಕೂಡ ಅವರಿಗೆ ತಾವು ಮಾಡಿದ ಈ ಒಂದು ಶ್ರಾದ್ದದ ಒಂದು ವಿಶೇಷ ಪುಣ್ಯದಿಂದ ಹಿಂದಿನ ಜನ್ಮದ ಸ್ಮರಣೆ ಇತ್ತಂತೆ ಅವರಿಗೆ. ಹಿಂದಿನ ಜನ್ಮದ ಸ್ಮರಣೆ ಇದ್ದಾಗ ಅವರು ಅದೇ ರೀತಿಯಾಗಿ ಒಂದು ಜಿಂಕೆ ಜನ್ಮದಲ್ಲಿ ಇದ್ದರೂ ಕೂಡ ಪರಮಾತ್ಮ ಧ್ಯಾನದಲ್ಲಿ ಇರ್ತಾ ಇದ್ದುವಂತೆ ಆ ಜಿಂಕೆಗಳು. ಮೃಗಾ ಕಾಲಂಜರೇಗಿರವು ಚಕ್ರವಾಕ ಶರದ್ವೀಪೆ. ಆನಂತರದಲ್ಲಿ ಶರದ್ವೀಪದಲ್ಲಿ ಅವುಗಳೇ ಆ ಒಂದು ವಿಷ್ಣುವಿನ ಪರಮಾತ್ಮನ ಸ್ಮರಣೆ ಮಾಡ್ತಾ ಇದ್ದಿದ್ದರಿಂದ ಅದಕ್ಕಿಂತ ಉತ್ತಮವಾಗಿ ಶರದ್ವೀಪದಲ್ಲಿ ಚಕ್ರವಾಕ ಪಕ್ಷಿಗಳಾಗಿ ಹುಟ್ಟಿದ್ರಂತೆ. ಆನಂತರದಲ್ಲಿ ಹಂಸ ಸರಸಿ ಮಾನಸ ಸರೋವರದಲ್ಲಿ ಅದಕ್ಕಿಂತಲೂ ಉತ್ತಮವಾದ ಹಂಸ ಜನ್ಮವನ್ನು ಪಡೆದರಂತೆ. ಆನಂತರದಲ್ಲಿ ಅವರೇ ಕುರುಕ್ಷೇತ್ರದಲ್ಲಿ ಬ್ರಾಹ್ಮಣ ವೇದಪಾರಂಗತರಾದಂತಹ ಬ್ರಾಹ್ಮಣರು ಆಗಿ ಜನ್ಮವನ್ನು ಪಡೆದರು ಅನ್ನುವಂಥ ವಿವರಣೆ ಬರುತ್ತೆ. ಇದು ಯಾಕೆ ಹೇಳ್ತಾ ಇದ್ದೀನಿ? ಯದ್ಯಪಿ ಅಲ್ಲಿ ಶ್ರಾದ್ದದ ಮಹತ್ವವನ್ನು ಹೇಳಲಿಕ್ಕೆ ಹೊರಟಿದ್ರೂ ಕೂಡ ಒಂದು ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಏನಾಗಿದ್ದಾನೆ ಎನ್ನುವಂಥದ್ದು ಮುಖ್ಯವೇ ಹೊರತು ಮುಂದೆ ಏನಾಗ್ತಾನೆ ನಮಗೆ ಗೊತ್ತಿರೋದಿಲ್ಲ. ಹಿಂದಿನ ಜನ್ಮದಲ್ಲಿ ಹಂಸಗಳಾಗಿದ್ವು, ಅದಕ್ಕಿಂತ ಮೊದಲು ಚಕ್ರವಾಕಗಳಾಗಿದ್ವು, ಅದಕ್ಕಿಂತ ಮೊದಲು ಜಿಂಕೆಗಳಾಗಿದ್ವು, ಅದಕ್ಕಿಂತ ಮೊದಲು ವ್ಯಾಧರಾಗಿದ್ದರು. ವ್ಯಾಧರಾದವರು ಆನಂತರದಲ್ಲಿ 4 ಜನ್ಮಗಳ ನಂತರ ಪುನಃ ಬ್ರಾಹ್ಮಣ ವೇದಪಾರಗಾಹ ವ್ಯಾಧರೇ ಬ್ರಾಹ್ಮಣರಾಗಿ ಹುಟ್ಟಿದ್ರು. ಅದಕ್ಕೆ ಮೊದಲು ಅನೇಕ ಜನ್ಮಗಳನ್ನು ಪಡ್ಕೊಂಡು ಬಂದರು. ಇದು ನಮಗೆ ಭಾಗವತ ರಾಮಾಯಣ ಇತಿಹಾಸಾದಿಗಳು ನಮಗೆ ತಿಳಿಸಿಕೊಡುವಂತಹ ಪಾಠ. ಏನು ಅಂದರೆ ನಮಗೆ ಯಾವಾಗಲೂ ನಾವು ಪ್ರಮೋಷನನ್ನು ಬಯಸ್ತೀವೇ ಹೊರತು ಡಿಮೋಷನನ್ನು ಬಯಸೋದಿಲ್ಲ. ಈಗೇನೋ ಮನುಷ್ಯ ಜನ್ಮ ಬಂದಿದೆ, ಮುಂದೂ ಕೂಡ ನಮಗೆ ಬರೋದಿದ್ದರೆ ಮನುಷ್ಯ ಜನ್ಮವೇ ಬರಲಿ, ಇದಕ್ಕಿಂತ ಕಮ್ಮಿ ಆಗದೇ ಇರಲಿ ಎನ್ನುವ ರೀತಿಯಲ್ಲಿ ನಾವು ಜೀವನ ಮಾಡಬೇಕು ಅನ್ನುವಂಥದ್ದು ನಮಗೆ ಹೇಳುತ್ತೆ. ಅದಕ್ಕೋಸ್ಕರವಾಗಿ ನಮಗೆ ಮುಂದಿನ ಜನ್ಮ ಮನುಷ್ಯ ಜನ್ಮವೇ ಬರುತ್ತೆ ಅಂತ ಹೇಳೋಕ್ಕಾಗೋಲ್ಲ. ಅದು ಸಮಸ್ಥಿತಿಯಲ್ಲಿದ್ದಾಗ ಉಭಾಭ್ಯಾಮೇವ ಪುಣ್ಯಪಾಪಾಭ್ಯಾಂ ಮಾನುಷಂ ಲಭತೆ ವಶಃ, ಮಾನುಷ್ಯ ಜನ್ಮವನ್ನು ಪಡೆಯುತ್ತಾನೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಈ ರೀತಿಯಾದಂತಹ ಮನುಷ್ಯ ಜನ್ಮ ಬಂದಾಗ ಅಲ್ಪ ಸ್ವಲ್ಪವಾದರೂ ಕೂಡ ನಮ್ಮ ಸ್ವರೂಪವನ್ನು ಪರಮಾತ್ಮ ಸ್ವರೂಪ ತಿಳ್ಕೊಳ್ಳಿ ಅಂತ ಹೇಳಿದರೆ, ಪರಮಾತ್ಮ ಯಾರು, ಎಲ್ಲಿದ್ದಾನೋ? ಪರಮಾತ್ಮ ಯಾರೂ ಇಲ್ಲ, ನೀನೇ ಪರಮಾತ್ಮ, ನಿನ್ನಲ್ಲೇ ಇದ್ದಾನೆ ಪರಮಾತ್ಮ. ನಿನ್ನನ್ನು ನೀನು ತಿಳ್ಕೋ, ನಿನ್ನನ್ನು ನೀನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ಸ್ವಾಮಿ ಹೇಗೆ ಸ್ವಾಮಿ ಇದು ಎಲ್ಲ ಹೇಳ್ತೀರ? ವೇದಾಂತ ಹೇಳೋದು ಮಾತ್ರ ಚೆನ್ನಾಗಿರುತ್ತೆ, ಕೇಳೋದಕ್ಕೂ ಒಂದು ಹಂತದವರೆಗೆ ಚೆನ್ನಾಗಿರುತ್ತೆ, ಅನುಭವಕ್ಕೆ ತಂದುಕೊಳ್ಳೋದು ಹೇಗೆ? ಇತ್ತಾನೆ ಎಲ್ಲರೂ ಕೇಳೋದು. ಎಷ್ಟು ವೇದಾಂತ ಕೇಳಿದ್ರು ಕೊನೆಯಲ್ಲ ಆಗೋದೇನೋ, ಅನುಭವಕ್ಕೆ ತಂದುಕೊಳ್ಳೋದು ಹೇಗೆ? ಏನು ಮಾಡಬೇಕು? ಅದಕ್ಕೆ ಅನೇಕ ಮಾರ್ಗಗಳನ್ನು ಹೇಳಿದ್ದಾರೆ. ಏನು ಮಾರ್ಗಗಳು ಅಂತ ಹೇಳಿದರೆ, ನಿನ್ನೆ ನಾನು ಆ ಸಾಧನ ಚತುಷ್ಟಯವನ್ನು ಹೇಳಿದ್ದೆ. ಶಮಾಧಿ ಷಟ್ಕ ಸಂಪತ್ತು ಅನ್ನುವುದರಲ್ಲಿ ಶಾಂತೋದಾಂತ ಉಪರತ ಸ್ಥಿತಿಕ್ಷ ಶ್ರದ್ಧಾವಿತ್ತೋ ಭೂತ್ವ ಆತ್ಮನ್ನೇವ ಆತ್ಮಾನಂ ಪಶ್ಯೇರಿ, ಈ ಒಂದು ಸಾಧನೆಗಳನ್ನು ನಾವು ಮಾಡಬೇಕು. ಮೊದಲನೆಯದಾಗಿ ಜಿತೇಂದ್ರಿಯತ್ವ, ಇಂದ್ರಿಯ ನಿಗ್ರಹವನ್ನು ಮಾಡಬೇಕು. ನಾವು ಇಂದ್ರಿಯ ನಿಗ್ರಹ ಮಾಡ್ತೀವೋ? ಬೆಳಗಾದರೆ ನಮಗೆ ಮಸಾಲೆ ದೋಸೆ ಬೇಕು, ಮಸಾಲೆ ಇಲ್ದಿದ್ದ ಪದಾರ್ಥ ತಿನ್ನೋದಕ್ಕೆ ಆಗೋಲ್ಲ. ಜಿಹ್ವಾ ಚಾಪಲ್ಯ ತಾನೇ, ಇಂದ್ರಿಯ ನಿಗ್ರಹ ಎಲ್ಲಿ ಬಂತು? ಹೀಗೆ ಒಳ್ಳೆ ಸ್ವಲ್ಪ ದಿವಸ ಆಯ್ತು, ಬೋರ್ ಆಗ್ತಾ ಇದೆ, ಯಾವುದಾದ್ರೂ ಒಂದು ಪಿಕ್ಚರ್ ನೋಡಬೇಕು, ದರ್ಶನ ವಿಷಯಕವಾದಂತಹ ಚಾಪಲ್ಯ, ಒಳ್ಳೆ ಪದಾರ್ಥಗಳನ್ನು ತಿನ್ನಬೇಕಾದಂತಹ ಜಿಹ್ವಾ ಚಾಪಲ್ಯ, ಒಳ್ಳೆ ಬಟ್ಟೆಗಳನ್ನು ಹಾಕುವಂತಹ ಸ್ಪರ್ಶ ಚಾಪಲ್ಯ, ಆಭರಣಗಳನ್ನು ತೊಳೆದುಕೊಳ್ಳುವಂತಹ ಚಾಪಲ್ಯ, ಇವೆಲ್ಲ ಚಾಪಲ್ಯಗಳು ನಮಗೇನು? ಚಾಪಲ್ಯ ಅನ್ನುವಂಥದ್ದು ಎಲ್ಲಿದೆಯೋ ಜಿತೇಂದ್ರಿಯತ್ವ ಇಲ್ಲ ಅಂತ ಅರ್ಥ. ಇಂದ್ರಿಯವನ್ನೇ ಜಯಿಸದೆ, ಬಹಿರಿಂದ್ರಿಯವನ್ನೇ ಜಯಿಸದೇ ಇದ್ದವನು ಇನ್ನು ಅಂತರಿಂದ್ರಿಯವನ್ನು ಏನು ಜಯಿಸ್ತಾನೆ? ಅಂತರಿಂದ್ರಿಯವನ್ನು ಜಯಿಸದೇ ಇದ್ದಾಗ ನೀವು ಯಾವ ವಸ್ತುವನ್ನು ಧ್ಯಾನ ಮಾಡ್ತೀರಾ? ಧ್ಯಾನ ಮಾಡಲಿಕ್ಕೆ ನೀವು ಕೂತ್ಕೊಂಡಾಗ ನಿಮ್ಮ ಮನಸ್ಸು ಸ್ಥಿರವಾಗಿ ಆ ಧ್ಯೇಯ ವಸ್ತುವಿನಲ್ಲಿ ಎಷ್ಟು ಹೊತ್ತು ನಿಲ್ಲಿಸ್ತೀರಾ? ಎಷ್ಟು ಹೊತ್ತು ನಿಲ್ಲಿಸಿದಾಗ ನೀವು ಧ್ಯಾನ ಮಾಡಿದರೆ ಅದರಿಂದ ಬರುವಂತಹ ಪರಿಣಾಮ ಏನು ಅನ್ನುವಂಥದ್ದು ಅನುಭವೈಕ ವೇದ್ಯ. ಆ ಒಂದು ಧ್ಯಾನದಿಂದ ಸಿಕ್ಕುವಂತಹ ಮನಃಶಾಂತಿ ಇವತ್ತೇನು ಎಲ್ಲ ಕಡೆಯಲ್ಲಿ ನಾವು ಕೇಳ್ತಾ ಇದ್ದೇವೆ. ಮೆಡಿಟೇಷನ್ ಏನು ಸ್ವಾಮಿ ಮೆಡಿಟೇಷನ್? ಇಂಗ್ಲೀಷಲ್ಲಿ ಹೇಳಿದರೆ ಮಾತ್ರ ನನಗೆ ಗೊತ್ತಾಗೋದು. ಧ್ಯಾನ ಅನ್ನೋದಕ್ಕಿಂತ ಭಿನ್ನವಾಗಿ ಏನು ಮೆಡಿಟೇಷನಲ್ಲಿ ಹೇಳ್ತಾರೆ? ಧ್ಯಾನ ಅಂದರೆ ಆ ಧ್ಯೇಯ ವಸ್ತುವಿನಲ್ಲಿ ಚಿಂತನೆ. ಏನು ಶಾಂತಾಕಾರಂ
ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ. ಈ ಶ್ಲೋಕ ಹೇಳ್ತಾ ಇದ್ದರೆ ನಿಮ್ಮ ಮನಸ್ಸಿನಲ್ಲಿ ಆ ಚಿತ್ರಣ ಮೂಡಬೇಕು. ಆ ಚಿತ್ರಣ ಮೂಡ್ತಾ ಇದ್ದಾಗ ಹೊರಗಡೆಯವ್ರು ನಿಮ್ಮನ್ನು ಕರೆದ್ರೂ ಕೇಳೋಲ್ಲ, ನಿಮಗೆ ಗೊತ್ತಾಗಲ್ಲ. ಬೇರೆ ಶಬ್ದ ಆಗ್ತಾ ಇದ್ರೂ ಗೊತ್ತಾಗಲ್ಲ. ಆ ರೀತಿಯಾದಂತಹ ತಲ್ಲೀನತೆಯಲ್ಲಿ ಇದ್ದಾಗ ಮಾತ್ರ ಮನಸ್ಸಿಗೆ ಅದು ಆ ಒಂದು ತಾದಾತ್ಮ್ಯ ಭಾವ, ತಾದಾತ್ಮ್ಯ ಅನುಭವ. ಯಾವನೊಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರು ಪಿಕ್ಚರ್ ನೋಡೋಕೆ ಹೋಗಿ ಕೂತಿದ್ದಂತೆ. ಪಿಕ್ಚರ್ ನೋಡ್ತಾ ಇದ್ದಾಗ ಎಷ್ಟು ತಲ್ಲೀನನಾಗಿದ್ದ ಅಂತ ಹೇಳಿದರೆ, ಅವನು ಕಳ್ಳ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನೆ, ರಾಬರಿ ಮಾಡಿಬಿಟ್ಟು ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನೆ. ಆ ಪೊಲೀಸರಿಗೆ ಸಿಗ್ತಾ ಇಲ್ಲ, ತಪ್ಪಿಸ್ಕೊಂಡು ಹೋಗ್ತಾ. ಇವರಿಗೆ ಕರ್ತವ್ಯ ಪ್ರಜ್ಞೆ ನೆನಪಾಯಿತು, ಶೂಟ್ ಮಾಡಿಬಿಟ್ರು ಕೂತವರು. ಅದು ತಲ್ಲೀನತೆ ಅಂತ ಹೇಳಿದರೆ. ಆ ರೀತಿಯಾದಂತಹ ತಲ್ಲೀನತೆ ಧ್ಯಾನದಲ್ಲಿ ನಮಗೆ ಬಂದಾಗ ನಮ್ಮ ಮನಸ್ಸಿನಲ್ಲಿ ಆ ಸ್ಥೈರ್ಯ ಅನ್ನುವಂತಹದ್ದು ಬರಲಿಕ್ಕೆ ಸಾಧ್ಯ. ಆ ಸ್ಥಿರತೆ ಮನಸ್ಸಿಗೆ ಬಂತು ಅಂದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆದರೆ ನಾವು ಅಷ್ಟು ಒಂದು ಸಾಧನೆಯನ್ನು ಮಾಡುವ ಮಟ್ಟಕ್ಕೆ ನಾವು ಹೋಗಲಿಲ್ಲ. ಅನೇಕ ಶತಸಹಸ್ರ ವರ್ಷಗಳವರೆಗೆ ಸಾಧನೆ ಮಾಡಿರುವಂತಹ ಯೋಗಿಗಳು, ಋಷಿಗಳು, ಮುನಿಗಳು, ಅವರೂ ಕೂಡ ಪರಮಾತ್ಮನನ್ನು ತಿಳಿಯುವುದಕ್ಕೆ ಅಷ್ಟು ಸುಲಭವಾಗಿ ಆಗಲಿಲ್ಲ ಅಂತ ತಾನೇ ಹೇಳೋದು. ಸಹಸ್ರಾರು ವರ್ಷಗಳ ತಪಸ್ಸಿನ ಫಲವಾಗಿ ಪರಮಾತ್ಮನನ್ನು ತಿಳಿದುಕೊಂಡ್ರು ಅಂತ ಹೇಳಿ ನಾವು ಸಹಸ್ರ ಕ್ಷಣಗಳವರೆಗೂ ಕೂಡ ಅವನನ್ನು ತಿಳಿಯುವ ಪ್ರಯತ್ನ ಮಾಡದೇ ಹೋದರೆ ನಮ್ಮ ಸ್ವರೂಪ ಯಾರು? ಪರಮಾತ್ಮ. ಪರಮಾತ್ಮ ಬೇರೆ ಎಲ್ಲೂ ಇಲ್ಲ, ನಿನ್ನಲ್ಲೇ ಇದ್ದಾನೆ. ನಿನ್ನನ್ನೇ ನೀನು ತಿಳ್ಕೊ. ನಿನ್ನನ್ನು ನೀನು ಹೇಗೆ ತಿಳ್ಕೊಂಡಿದ್ಯಾ? ಈ ದೇಹವೇ ನಾನು, ಈ ಇಂದ್ರಿಯಗಳೆಲ್ಲ ನಾನು, ಈ ಅಂತಃಕರಣವೇ ನಾನು ಅಂತ ತಿಳ್ಕೊಂಡಿದ್ಯಾ. ನಾನು ಅಂದರೆ ಯಾರು? ಆತ್ಮ. ಆತ್ಮ ದೇಹವಲ್ಲ, ಆತ್ಮ ಇಂದ್ರಿಯವಲ್ಲ, ಆತ್ಮ ಅಂತಃಕರಣವಲ್ಲ. ಇವೆಲ್ಲದಕ್ಕಿಂತ ಬೇರೆಯಾಗಿರುವಂತಹದ್ದು ಆತ್ಮ ಅನುಭವಕ್ಕೆ ಬರಬೇಕು. ನೀವು ಎಷ್ಟೋ ಜನ ಅವಧೂತರ ವಿಷಯದಲ್ಲಿ ಕೇಳಿರಬಹುದು. ಅವಧೂತರು ಅಂತ ಹೇಳಿದರೆ ಎಷ್ಟೋ ಜನ ಸ್ಥಿತಪ್ರಜ್ಞರು, ಜೀವನ್ಮುಕ್ತರು ಅಂತ ಅರ್ಥ. ಅವಧೂತರು ಅಂದರೆ ಅವರಿಗೆ ದೇಹದ ವಿಷಯದಲ್ಲಿ ಚಿಂತೆ ಇರೋದಿಲ್ಲ. ಪುತ್ತೂರಜ್ಜ ಅಂತ ಒಬ್ಬರಿದ್ದರು, ಪುತ್ತೂರು ಹತ್ರ. ಅವರು ಅವಧೂತರೇ. ಸಕ್ರಾಯಪಟ್ಟಣದಲ್ಲಿ ಒಬ್ಬರು ಅವಧೂತರಿದ್ದರು, ಇವಾಗ ಅವರಿಲ್ಲ. ಹಾಗೆ ಕೆಲವು ಅವಧೂತರು ಅಲ್ಲಲ್ಲಿ ಇದ್ದಾರೆ ಇವತ್ತಿಗೂ ಕೂಡ. ಅನುಭವೈಕವಾದಂತಹ ವೇದ್ಯ ವಿಚಾರ ಅವರಲ್ಲಿ ಮಾತ್ರ ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಅಂಥವರು ಜೀವನ್ಮುಕ್ತಾವಸ್ಥೆಯಲ್ಲಿರುವಂಥವ್ರು. ಅವರು ಎಷ್ಟು ಸಾಧನೆ ಮಾಡಿರಬೇಕು. ಎಲ್ಲರಿಗೂ ಒಂದು ವಿಷಯದಲ್ಲಿ ಅಷ್ಟು ಸುಲಭವಾಗಿ ಆಸಕ್ತಿ ಹುಟ್ಟೋದಿಲ್ಲ. ಯಾವುದೋ ಒಂದು ವಿಷಯದಲ್ಲಿ ಆಸಕ್ತಿ ಬರಬೇಕಾದ್ರೆ ನಿರಂತರ ಪರಿಶ್ರಮ ಮಾಡಿದ್ರಿಂದ ತಾನೇ ಆ ಸಂಸ್ಕಾರ ಭೂಯಿಷ್ಠತೆ ಅನ್ನುವಂಥದ್ದು ಬಂದಾಗ ಆ ವಿಷಯದಲ್ಲಿ ಆಸಕ್ತಿ ಬರುತ್ತೆ. ಹಾಗೆ ಆಸಕ್ತಿ ಬರಬೇಕಾದಂತಹ ವಿಚಾರ ಆತ್ಮವಿಚಾರ ಅಂದರೆ ಎಷ್ಟೋ ಪ್ರಯತ್ನ ಮಾಡಿರಬೇಕು. ಇವತ್ತು ಒಂದು ಗಣಿತವನ್ನು ನಾವು ತಿಳ್ಕೊಳ್ಬೇಕು ಅಂದರೆ ಎಷ್ಟು ಸಾರಿ ಅವನು ಪುನಃ ಅಭ್ಯಾಸ ಮಾಡಬೇಕು. ಜಟಿಲವಾದ ವಿಷಯವನ್ನು ನಾವು ತಿಳ್ಕೊಳ್ಬೇಕಾದ್ರೆ ಪೌನಃಪುಣ್ಯೇನ ಅಭ್ಯಾಸ ಅಂತ. ಆ ಅಭ್ಯಾಸ ಮಾಡಿದಾಗ ತಾನೇ ನಮಗೆ ಅರ್ಥವಾಗುತ್ತೆ, ಅದು ಗೊತ್ತಾಗುತ್ತೆ. ಹಾಗಿರುವಾಗ ಎಲ್ಲದಕ್ಕಿಂತಲೂ ಜಟಿಲವಾದದ್ದು ಆತ್ಮತತ್ವ. ಅದಕ್ಕೋಸ್ಕರವಾಗಿ ನೈಷಾತರ್ಕೇಣ ಮತಿರಾಪನೇಯ ಪ್ರೋಕ್ತಾನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ ಅಂತ ಹೇಳಿದರು. ಹಾಗೆ ಈ ಆತ್ಮತತ್ವ ಅತ್ಯಂತ ದುರ್ಗಮ್ಯವಾದದ್ದು. ತಂ ದುರ್ದರ್ಶಂ ಗೂಢಮನುಪ್ರವಿಷ್ಟಂ ಗುಹಾಹಿತಂ ಗಹ್ವರೇಷ್ಠಂ ಪುರಾಣಂ ಅಧ್ಯಾತ್ಮಯೋಗಾಧಿಗಮೇನ ದೇವಂ ಮತ್ವಾ ಧೀರೋ ಹರ್ಷಶೋಕವು ಜಹಾತಿ. ಆ ಆತ್ಮತತ್ವವನ್ನು ತಿಳ್ಕೊಳ್ಬೇಕಾದ್ರೆ ದುರ್ದರ್ಶಂ ಅತ್ಯಂತ ದುಃಖ ಸಾಧ್ಯವಾದದ್ದು. ಅಸಾಧ್ಯವಾದದ್ದು ಅಂತ ಹೇಳೋದಿಲ್ಲ, ಕಷ್ಟ ಸಾಧ್ಯವಾದದ್ದು. ಅಸಾಧ್ಯವಾದದ್ದು ಸಾಧ್ಯವೇ ಆಗೋದಿಲ್ಲ ಅಂತ ಅರ್ಥ. ಅಸಾಧ್ಯ ಅಂತ ಅರ್ಥವಲ್ಲ. ಇದು ದುಃಖ ಸಾಧ್ಯ, ಕಷ್ಟ ಸಾಧ್ಯ, ಕಷ್ಟಪಡಬೇಕು. ಗೂಢಂ ಅನುಪ್ರವಿಷ್ಟಂ. ಗೂಢಂ ನಮ್ಮ ಬುದ್ಧಿಯ ಒಳಗೆ ಇರುವಂಥವನು. ನಿಮಗೆ ಬುದ್ಧಿ ಒಳಗೆ ಇದ್ದಾನೆ, ಆತ್ಮತತ್ವ ಒಂದಿದೆ ಅಂತ ಗೊತ್ತಾಗೋದು ಹೇಗೆ ಅಂತ ಕೇಳಿದರೆ ಒಂದು ಒಳ್ಳೆಯ ಉದಾಹರಣೆ ಹೇಳಬಹುದು. ಪ್ರತಿಯೊಬ್ಬರಿಗೂ ನಿದ್ದೆ ಬರುತ್ತೆ ತಾನೆ. ವೇದಾಂತ ಕೇಳ್ತಾ ಇದ್ರೆ ನಿದ್ದೆ ಬಂದೇ ಬರುತ್ತೆ ಎಲ್ಲರಿಗೂ ಕೂಡ. ಆ ನಿದ್ದೆ ಬಂದಂತಹ ಸಮಯದಲ್ಲಿ ಸುಷುಪ್ತಿ ಅಂತ ಹೇಳ್ತೇವೆ ನಾವು, ಡೀಪ್ ಸ್ಲೀಪ್ ಸ್ಟೇಟಸ್. ರಾತ್ರಿ ನಿದ್ದೆ ಮಾಡ್ತೀರಾ ನೀವು. ನಿದ್ದೆ ಮಾಡಿದಾಗ ಕನಸನ್ನು ನೋಡೋದಿಲ್ಲ. ಕನಸನ್ನು ನೋಡದೆ ಕೇವಲ ನಿದ್ರಾವಸ್ಥೆಯಲ್ಲಿ ಇರ್ತೀರ. ನಿದ್ರಾವಸ್ಥೆಯಲ್ಲಿ ನಿಮಗೆ ಏನು ಗೊತ್ತಾಗುತ್ತೆ? ಏನು ಗೊತ್ತಾಗೋದಿಲ್ಲ. ಹೊರಗಡೆ ಬೇರೆ ಶಬ್ದ ಆಗ್ತಾ ಇದ್ರೂ ಕೆಲವರು ಇರ್ತಾರೆ, ಕುಂಭಕರ್ಣನ ಸಂತತಿ ಹಾಗೆ. ಈಚೆ ಕಡೆ ಎಲ್ಲಿಗೆ ಬೇರೆ ಹೊಡಿತಾ ಇದ್ರು ಅವರಿಗೆ ನಿದ್ದೆ ಬಂದಿರುತ್ತೆ. ಆ ತರಹ ನಿದ್ದೆ ಪುಣ್ಯಾತ್ಮರವರು. ಆ ರೀತಿಯಾದ ನಿದ್ದೆ ಬರಬೇಕಾದ್ರೆ ಪುಣ್ಯ ಮಾಡಿರಬೇಕು ವಿಶೇಷವಾಗಿ. ಅಂತಹ ನಿದ್ದೆಯಲ್ಲಿ ಇದ್ದವರು ನಿದ್ದೆಯಿಂದ ಹೊರಗೆ ಬಂದ ನಂತರ, ಜಾಗೃತಿಗೆ ಬಂದ ನಂತರ ಹೇಳುವಂತಹ ಮಾತು, ಪ್ರತಿಯೊಬ್ಬರೂ ಹೇಳುವಂತಹದ್ದು ಒಂದೇ ವಿಚಾರ.
ಒಳ್ಳೆ ನಿದ್ದೆ ಬಂತು, ಚೆನ್ನಾಗಿ ನಿದ್ದೆ ಬಂತು. ಸುಖಮಹಮಸ್ವಾಪ್ಸಂ ನ ಕಿಂಚಿದವೇದಿಶಂ. ನನಗೆ ಚೆನ್ನಾಗಿ ನಿದ್ದೆ ಬಂತು, ಸುಖವಾಗಿ ನಿದ್ದೆ ಬಂತು, ನನಗೇನೂ ಗೊತ್ತಾಗಲಿಲ್ಲ. ಸುಖವಾಗಿ ನಿದ್ದೆ ಬಂತು ತಾನೆ, ನಿಮಗೆ ಅನುಭವಕ್ಕೆ ಬಂದಿದೆ ಅದು. ಆದರೆ ನೀವೆಲ್ಲಿದ್ದೀರಿ ಆವಾಗ? ನೀವಿದ್ರೋ? ನಿಮ್ಮ ಮನೆ ಇತ್ತೋ, ನಿಮ್ಮ ರೂಮ್ ಇತ್ತೋ, ನಿಮ್ಮ ಹಂಸತೂಲಿಕಾ ತಲ್ಪವಿತ್ತೋ, ನಿಮ್ಮ ಸಾಮ್ರಾಜ್ಯವಿತ್ತೋ, ಧನ ಕನಕ ಐಶ್ವರ್ಯಾದಿಗಳಿತ್ತೋ, ಪತ್ನಿ ಪುತ್ರರಿದ್ರೋ? ಯಾರೂ ಇಲ್ಲ. ಇವನೊಬ್ಬನೇ ಏಕಾಕಿ, ಏಕೋಬಳಾ ಬಾಯಿ ಅಂತ ಹೇಳಿದಾಗ ಒಬ್ಬನೇ ಇದ್ದ, ಬೇರೆ ಯಾರೂ ಇಲ್ಲ. ಆದರೆ ಬೇರೆ ಯಾರ ಅನುಭವವೂ ಆಗಲಿಲ್ಲ. ಬೇರೆ ಯಾರ ಅನುಭವ ಅಷ್ಟೇ ಅಲ್ಲ, ಯಾವುದರ ಅನುಭವವೂ ಆಗಲಿಲ್ಲ. ನಕಿಂಚಿದ್ ಅವೇದಿಶಂ, ನನಗೇನೂ ಗೊತ್ತಾಗಲಿಲ್ಲ, ನಾನೊಬ್ಬನೇ ಅನ್ನೋದೂ ಗೊತ್ತಾಗಲಿಲ್ಲ. ಆದರೂ ಸುಖವಾಗಿದ್ದೆ ಅನ್ನೋದು ಮಾತ್ರ ಗೊತ್ತಾಯಿತು. ಯಾಕೆ? ಇವನು ಆತ್ಮಸ್ವರೂಪ ಆ ತನ್ನ ನೈಜ ಸ್ವರೂಪದಲ್ಲಿತ್ತು. ಪರಮಾತ್ಮ ಸ್ವರೂಪವೇ ನಮ್ಮ ಆತ್ಮಸ್ವರೂಪ. ಅದರಲ್ಲಿದ್ದಿದ್ದರಿಂದ ಅದು ಯಾವ ಸ್ವರೂಪ? ಅದು ಆನಂದ ಸ್ವರೂಪ. ತನ್ನ ಸ್ವರೂಪದಲ್ಲೇ ತಾನೇ ಇದ್ದಾಗ ಸುಖಮಹಮಸ್ವಾಪ್ಸಂ ಆ ಅನುಭವ ಬರುತ್ತೆ. ನಕಿಂಚಿದ್ ಅವೇದಿಶಂ, ನನಗೇನೂ ಗೊತ್ತಾಗಲಿಲ್ಲ. ನನಗೇನೂ ಗೊತ್ತಾಗಲಿಲ್ಲ ಅನ್ನೋದು ಗೊತ್ತಾಗಿದೆ. ನನಗೇನೂ ಗೊತ್ತಾಗಲಿಲ್ಲ ಅನ್ನೋದು ಗೊತ್ತಾಗಿದೆಯೋ ಇಲ್ವೋ? ನನಗೇನು ಗೊತ್ತಾಗಲಿಲ್ಲ ಅನ್ನೋದು ಗೊತ್ತಾಗಿರಬೇಕಾದ್ರೆ ಗೊತ್ತು ಮಾಡಿಕೊಳ್ಳೋನೊಬ್ಬ ಇದ್ದ ತಾನೇ ಅಲ್ಲಿ, ಅವನೇ ನೀನು. ಆದ್ರಿಂದ ತತ್ವಮಸಿ ಅಂತ ಉಪದೇಶ ಮಾಡ್ತಾರೆ. ಅದನ್ನು ಅನುಭವಕ್ಕೆ ತಂದುಕೊಂಡ್ರೆ ಅಹಂ ಬ್ರಹ್ಮಾಸ್ಮಿ ಆಗುತ್ತೆ. ಇದೇ ತತ್ವ. ಈ ತತ್ವವನ್ನು ತಿಳಿದುಕೊಳ್ಳಬೇಕಾದ್ರೆ ಮನಸ್ಸಿನ ಶುದ್ಧತೆಯನ್ನು ಮಾಡಿಕೊಳ್ಳಬೇಕು. ಶುದ್ಧವಾದ ಮನಸ್ಸನ್ನು ನಾವು ಮೊದಲು ಸಂಪಾದನೆ ಮಾಡ್ಕೋಬೇಕು. ಮನಸ್ಸಿನ ಶುದ್ಧೀಕರಣ ಅನ್ನುವಂಥದ್ರಿಂದ ಆರಂಭವಾಗುತ್ತೆ ಅಧ್ಯಾತ್ಮ ಯೋಗ. ಅದಕ್ಕೋಸ್ಕರವಾಗಿ ಗುಹಾಹಿತಂ, ಬುದ್ಧಿಗುಹೆಯಲ್ಲಿ ಪ್ರವಿಷ್ಟವಾದಂಥದ್ದು, ಗಹ್ವರೇಷ್ಠಂ ಅತ್ಯಂತ ಆಳದಲ್ಲಿ ಇರುವಂಥದ್ದು, ಪುರಾಣಂ ಪುರಾಪಿ ನವಯೇವ ಹಳತಾಗಿದ್ರೂ ಹೊಸತಾಗಿರುವಂಥದ್ದು, ಅದು ಹಳತಾದಷ್ಟು ಹೊಸದಾಗಿರುವಂಥದ್ದು, ತಿಳಿದಷ್ಟು ಸುಲಭವಾಗಿ ಗೊತ್ತಾಗುವಂಥದ್ದಕ್ಕೆ ಪುರಾಣಂ. ಇದನ್ನು ತಿಳ್ಕೊಳ್ಳೋದು ಹೇಗೆ? ಅಧ್ಯಾತ್ಮಯೋಗಾಧಿಗಮೇನ. ಅಧ್ಯಾತ್ಮಯೋಗಾಧಿಗಮೇನ ದೇವಂ ಮತ್ವಾ ಧೀರೋ ಹರ್ಷಶೋಕೌ ಜಹಾತಿ. ಅಧ್ಯಾತ್ಮಯೋಗ ಅಂತ ಹೇಳಿದರೆ ಮನಸ್ಸನ್ನು ವಿಷಯಗಳಿಂದ ತಾನು ನಿಗ್ರಹಿಸಿ, ವಿಷಯಾಭಿಮುಖವಾಗದಂತೆ ಮನಸ್ಸನ್ನು ನಿಗ್ರಹಿಸಿ ಆತ್ಮಾಭಿಮುಖವಾಗುವಂತೆ ಮಾಡುವಂಥದ್ದೇ ಅಧ್ಯಾತ್ಮಯೋಗ. ತೇ ಧ್ಯಾನಯೋಗಾನುಗತ ಅಪಶ್ಯನ್ ಅಂತ ಹೇಳ್ತಾರೆ. ಹಾಗೆ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದಯಾನಗಮ್ಯಂ. ನೋಡಿ, ಯೋಗಿ ಹೃದಯಾನಗಮ್ಯಂ, ಯೋಗಿಗಳ ಹೃದಯದಲ್ಲಿ ಧ್ಯಾನಗಮ್ಯನಾಗುವಂಥವನು ಅಂದರೆ ಯಾವುದು? ಅದೇ ಅಧ್ಯಾತ್ಮಯೋಗ. ಆ ಒಂದು ಅಧ್ಯಾತ್ಮಯೋಗ ಅನ್ನುವಂಥದ್ದು ಹೇಗೆ ಬರುತ್ತೆ ಅಂದರೆ ಮನಸ್ಸನ್ನು ವಿಷಯಾಭಿಮುಖವಾಗದಂತೆ ನಿಗ್ರಹಿಸಿ ಆತ್ಮಾಭಿಮುಖವಾಗುವಂತೆ ಮಾಡುವಂತಹ ಒಂದು ಪ್ರಯತ್ನ ಇದೆಯಲ್ಲ, ಅದೇ ಅಧ್ಯಾತ್ಮಯೋಗ. ಆ ಅಧ್ಯಾತ್ಮಯೋಗವನ್ನು ಅನುಸರಿಸಿ ದೇವಂ ಮತ್ವಾ ಆ ಪರಮಾತ್ಮ ಸ್ವರೂಪವನ್ನು ತಿಳಿದುಕೊಂಡ್ರೆ ಅಂಥವನೇ ಧೀರ. ಅವನಿಗೆ ಹರ್ಷವೂ ಇಲ್ಲ, ಶೋಕವೂ ಇಲ್ಲ. ಹರ್ಷ ಶೋಕವು ಜಹಾತಿ. ಅವನಿಗೆ ಹರ್ಷ ಅನ್ನುವಂಥದ್ದು ಬರೋದಿಲ್ಲ. ಅಂದರೆ ಜಾಯಮಾನವಾದಂತಹ ಹರ್ಷ ಅನ್ನುವಂಥದ್ದು ಹೊಸದಾಗಿ ಹುಟ್ಟೋದಿಲ್ಲ ಅವನಿಗೆ. ಅವನೇ ಹರ್ಷಸ್ವರೂಪನಾಗ್ತಾನೆ, ಆನಂದ ಸ್ವರೂಪ. ರಸಂಹ್ಯೇವಾಯಂ ಲಬ್ಧ್ವಾ ಆನಂದೀ ಭವತಿ ತೈತ್ರಿಯೋಪನಿಷತ್ತಿನಲ್ಲಿ ಹೇಳುತ್ತೆ. ನನಗೊಂದು ಆಸಕ್ತಿ ಇದೆ, ಅವಕಾಶ ದೊರಕಿದರೆ ಇದೇ ವೇದಿಕೆಯಲ್ಲಿ ಮುಂದೆ ಒಮ್ಮೆ ತೈತ್ರಿಯೋಪನಿಷತ್ತನ್ನು ಹೇಳಬೇಕಂದ್ರೆ. ಅತ್ಯಂತ ರಮಣೀಯವಾದಂತಹ ಉಪನಿಷತ್ತು. ಬಹುಶಃ ನೀವ್ಯಾರೂ ಕೂಡ ಜೀವಮಾನದಲ್ಲಿ ಅದರ ಒಂದು ರಸವನ್ನು ಆಸ್ವಾದಿಸಿರಲಿಕ್ಕಿಲ್ವೇನೋ ಅಂತ, ಕೆಲವರಾದರೂ ಆಸ್ವಾದಿಸಿರಬಹುದು. ಆದರೆ ಉಪನಿಷತ್ತುಗಳಲ್ಲಿ ತೈತ್ರಿಯೋಪನಿಷತ್ತಿನ ಸ್ಥಾನ ಬೇರೆ ಎಲ್ಲ ಉಪನಿಷತ್ತಿಗಿಂತ ಒಂದು ವಿಲಕ್ಷಣವಾದ ಸ್ಥಾನ. ನಮ್ಮೆಲ್ಲರ ಹೃದಯಕ್ಕೆ ಹತ್ತಿರವಾಗಿರುವಂಥದ್ದು. ಹೇಗೆ ಈ ಕಠೋಪನಿಷತ್ತಿದೆಯೋ ಇದಕ್ಕಿಂತಲೂ ಇನ್ನೊಂದು ರೀತಿಯಾದಂಥ ವೈಲಕ್ಷಣ್ಯ. ಇದು ರಸಗುಲ್ಲ ಆದರೆ ಅದು ಮೈಸೂರು ಪಾಕ, ಆ ರೀತಿಯಾಗಿರುವಂಥದ್ದು. ಅಂತಹ ಒಂದು ಅವಕಾಶ ಒದಗಿ ಬಂದರೆ ತೈತ್ರಿಯೋಪನಿಷತ್ತಿನ ಮೇಲೆ ಹೇಳಬೇಕು. ತೈತ್ರಿಯೋಪನಿಷತ್ತು ಅನೇಕ ಕಂತುಗಳಲ್ಲಿ ಹೇಳಬೇಕಾದಂತಹ ಉಪನಿಷತ್ತು. 3 ವಲ್ಲಿ ಇದೆ, ಶಿಕ್ಷಾವಲ್ಲಿ, ಬ್ರಹ್ಮವಲ್ಲಿ, ಆನಂದವಲ್ಲಿ ಅಂತ. ಬಹಳ ಚೆನ್ನಾಗಿರುವಂಥದ್ದು.
ಆ ರೀತಿಯಾಗಿರುವಂತಹ ಅಧ್ಯಾತ್ಮ ಯೋಗಾಧಿಗಮನೇನ ದೇವಂ ಮತ್ವಾ ಧೀರೋ ಹರ್ಷಶೋಕವು ಜಹಾತಿ. ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇವತ್ತು. ನಾಳೆ ದಿವಸ ಇನ್ನು ಉಳಿದ ವಿಚಾರವನ್ನು ಎಷ್ಟು ಸಾಧ್ಯವೋ ಅಷ್ಟು ಹೇಳಿ ನಾಳೆ ಮುಕ್ತಾಯ ಮಾಡಲಿಕ್ಕಿದ್ದೇನೆ. ಕೇಳಿದ ಎಲ್ಲ ಆಸ್ತಿಕ ಮಹಾಜನತೆಗೆ ಅನಂತಾನಂತ ಕೃತಜ್ಞತೆಗಳು.